ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, HSTR ಗೆ ಸಂಬಂಧಪಟ್ಟ ಹಾಗೆ 2015ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, HSTR ನೇಮಕಾತಿಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಕ್ವಶನ್ ಪೇಪರ್ ಅನ್ನು ನಾನು ಡೀಟೇಲ್ ಆಗಿ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ ನಲ್ಲಿ HSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗಾಗಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ಸ್ ಗಳು ಬರ್ತವೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇರುವಂತದ್ದು 2015ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, HSTR ನೇಮಕಾತಿಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ 1 ಎಲ್ರಿಗೂ ಕೂಡ ಕಾಮನ್. ನಿಮ್ಮ ಸಬ್ಜೆಕ್ಟ್ ಏನೇ ಆಗಿರ್ಲಿ, ಕಲಾ ವಿಭಾಗ ಆಗಿರ್ಲಿ, ಭಾಷಾ ವಿಭಾಗ ಆಗಿರ್ಲಿ, ಭೌತ ವಿಜ್ಞಾನ ವಿಭಾಗ ಆಗಿರ್ಲಿ ಅಥವಾ ಜೀವ ವಿಜ್ಞಾನ ವಿಭಾಗವೇ ಆಗಿರ್ಲಿ, ಸಬ್ಜೆಕ್ಟ್ ಏನೇ ಆಗಿರ್ಲಿ ಪೇಪರ್ 1 ಎಲ್ರಿಗೂ ಕೂಡ ಕಾಮನ್, ಎಲ್ರು ಕೂಡ ಬರೀಲೇಬೇಕು. ಪೇಪರ್ 1 ನಲ್ಲಿ ಒಟ್ಟು 100 ಪ್ರಶ್ನೆಗಳು ಇರ್ತವೆ. 100 ಪ್ರಶ್ನೆಗಳು 100 ಅಂಕಗಳು. ಹಾಗೆಯೇ 2 ಗಂಟೆಗಳ ಸಮಯಾವಕಾಶವನ್ನ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನಿಮಗೆ ಕೊಡ್ತಾರೆ. ಪೇಪರ್ 1 ನಲ್ಲಿ ಪ್ರಮುಖವಾಗಿ ಜನರಲ್ ನಾಲೆಜ್, ಎಜುಕೇಶನ್ ಸೈಕಾಲಜಿ, ಜನರಲ್ ಇಂಗ್ಲಿಷ್, ಕಂಪ್ಯೂಟರ್ ಲಿಟ್ರಸಿ ಹಾಗೂ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಇದರ ಡೀಟೇಲ್ಡ್ ಸಿಲೆಬಸ್ ಅನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ, ಇನ್ನೊಂದ್ಸಲ ಇಲ್ಲಿ ತಿಳಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಹಾಗೇನೆ ಈ ಒಂದು ಕ್ವಶನ್ ಪೇಪರ್ ಏನಿದೆ, ನಾನು ವಿಡಿಯೋದಲ್ಲಿ ಸಾಲ್ವ್ ಮಾಡುವಂತ ಕ್ವಶನ್ ಪೇಪರ್ ಏನಿದೆ, ಆ ಒಂದು ಕ್ವಶನ್ ಪೇಪರ್ ಅನ್ನ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೊಟ್ಟಿರ್ತೇವೆ. ಆ ಒಂದು PDF ಕಾಪಿಯನ್ನ ಕೊಟ್ಟಿರ್ತೇವೆ. ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇವೆ. ನೀವು ಆ ಒಂದು ಲಿಂಕ್ ನಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ ಈ ಒಂದು PDF ಕಾಪಿಯನ್ನ ಪಡ್ಕೊಳ್ಬಹುದು. ಸ್ನೇಹಿತರೆ, ನಾನು ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಚಾರ, ಈ ಒಂದು ಕ್ವಶನ್ ಪೇಪರ್ ಏನಿದೆ 2015ರ ಕ್ವಶನ್ ಪೇಪರ್, ನಾನೀಗ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿರುವಂತಹ ಕ್ವಶನ್ ಪೇಪರ್. ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಒಟ್ಟು 100 ಪ್ರಶ್ನೆಗಳು ಇರ್ತವೆ. ನಾನು ಈ ಒಂದು ಕ್ವಶನ್ ಪೇಪರ್ ಅನ್ನ 2 ಸಪರೇಟ್ ಆದಂತಹ ವಿಡಿಯೋಗಳಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ಎಲ್ಲಾ ಪ್ರಶ್ನೆಗಳನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋದ್ರೆ ವಿಡಿಯೋ ಲಾಂಗ್ ಆಗ್ತದೆ. ಆ ಒಂದು ವಿಡಿಯೋವನ್ನ ನೋಡುವಂತಹ ವ್ಯವಧಾನ ಕೂಡ ನಿಮ್ಮಲ್ಲಿ ಇರುವುದಿಲ್ಲ. ಹಾಗಾಗಿ 2 ಪಾರ್ಟ್ಗಳಾಗಿ 50 ಪ್ರಶ್ನೆಗಳು ಈ ತರ ಡಿವೈಡ್ ಅನ್ನ ಮಾಡ್ತೇನೆ. ಸೊ ಹಾಗಾಗಿ ಈಗ ನನ್ನ ಹತ್ರ ಇರುವಂತಹ ಕ್ವಶನ್ ಪೇಪರ್ ಅಲ್ಲಿ ಈಗ ಮೊದಲನೇದಾಗಿ ಬಂದಿರುವಂತದ್ದು ಜನರಲ್ ನಾಲೆಜ್ ಸೆಕ್ಷನ್, ಸಾಮಾನ್ಯ ಜ್ಞಾನದ ಪಾರ್ಟ್. ಸೊ ಇಲ್ಲಿ ಬಂದಂತ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ಗಮನಿಸಿ. 2014ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದ ಸ್ಥಳ. ದಿ 2014 ಹಾಕಿ ವರ್ಲ್ಡ್ ಕಪ್ ಟೂರ್ನಮೆಂಟ್ ವಾಸ್ ಹೆಲ್ಡ್ ಇನ್. 2014ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದಂತದ್ದು ನೆದರ್ಲ್ಯಾಂಡ್ ನ ದಿ ಹೇಗ್ ಅನ್ನುವಂತಹ ಪಟ್ಟಣದಲ್ಲಿ. ದಿ ಹೇಗ್, ನೆದರ್ಲ್ಯಾಂಡ್ಸ್ ದಿ ಹೇಗ್. ಸೊ ಹಾಗಾಗಿ ಇಲ್ಲಿ ದಿ ಹೇಗ್ ಅನ್ನುವಂತಹ ಪಟ್ಟಣ ಏನಿದೆ, ಇಲ್ಲಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೂಡ ಇದೆ. ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ICJ ಅಂತ ನಾವೇನ್ ಕರಿತೇವೆ, ಇದು ಕೂಡ ಇರುವಂತದ್ದು ನೆದರ್ಲ್ಯಾಂಡ್ ನ ದಿ ಹೇಗ್ ಪಟ್ಟಣದಲ್ಲಿ. ಸೊ ಈ ತರ ನೀವು ಬರೀ ಉತ್ತರವನ್ನ ಮಾತ್ರ ನೋಡ್ಕೊಳ್ಳೋದಲ್ಲ, ಸೊ ಆ ಒಂದು ಉತ್ತರದ ಬಗ್ಗೆ ಒಂದಷ್ಟು ಹಿನ್ನೆಲೆಯನ್ನ ತಿಳ್ಕೊಳ್ಬೇಕು. ಸೊ ಆ ಒಂದು ಉತ್ತರದ ಮೇಲೆ ನೀವು ಯಾವ ತರ ಪ್ರಶ್ನೆಗಳನ್ನ ಫ್ರೇಮ್ ಮಾಡಬಹುದು, ಸಂಭವನೀಯ ಪ್ರಶ್ನೆಗಳನ್ನ ನಿಮಗೆ ನೀವೇ ಊಹಿಸಿಕೊಂಡು ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಸೊ ಈ ತರ ಮಾಡಿದಾಗ ನಿಮಗೆ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವಂತಹ ಒಂದು ಎಬಿಲಿಟಿ ನಿಮಗೆ ಬರುತ್ತೆ. 2014ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ದಿ ಹೇಗ್ ನಲ್ಲಿ ನಡೆಯಿತು. ಹಾಗೆಯೇ ಇಲ್ಲಿ 2023ರಲ್ಲಿ ಕೊನೆಯ ಬಾರಿಗೆ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆಯಿತು. 2023ರಲ್ಲಿ ಎಲ್ಲಿ ನಡೀತು ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ನಡೀತು. ಭಾರತದ ಒಡಿಶಾ ರಾಜ್ಯದಲ್ಲಿ ನಡೀತು. ಒಡಿಶಾ ರಾಜ್ಯದ 2 ಪ್ರಮುಖ ನಗರಗಳಲ್ಲಿ ನಡೀತು. ಒಂದು ಒಡಿಶಾದ ರಾಜಧಾನಿ ಭುವನೇಶ್ವರದ ಕಳಿಂಗ ಸ್ಟೇಡಿಯಂ ನಲ್ಲಿ, ಹಾಗೂ ಒಡಿಶಾದ ಇನ್ನೊಂದು ನಗರ ರೂರ್ಕೆಲಾದ ಬಿರ್ಸಾ ಮುಂಡಾ ಸ್ಟೇಡಿಯಂ ನಲ್ಲಿ 2023ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆಯಿತು. ಸೊ ಈ ಒಂದು ಪಂದ್ಯಾವಳಿಯಲ್ಲಿ ಜರ್ಮನಿ ತಂಡ ಬೆಲ್ಜಿಯಂ ತಂಡವನ್ನ 5-4 ಗೋಲುಗಳಿಂದ ಸೋಲಿಸಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ವಿಶ್ವಕಪ್ ಈ ಒಂದು ಹಾಕಿ ಪಂದ್ಯಾವಳಿಯ ಒಂದು ಕಪ್ ಅನ್ನ ಗೆದ್ದುಕೊಂಡಂತದ್ದು ಜರ್ಮನಿ ತಂಡ. ಸೊ ಈ ತರ ಒಂದಷ್ಟು ಮಾಹಿತಿಯನ್ನ ನೀವು ತಿಳ್ಕೊಳ್ಳಿ. ಸೊ ಈ ತರ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ. ಹಾಗಾಗಿ ನೀವು ಕಳೆದ 1-2 ವರ್ಷಗಳಲ್ಲಿ ನಡೆದಂತಹ ಒಂದು ಪ್ರಖ್ಯಾತವಾದಂತಹ ಕ್ರೀಡಾ ಪಂದ್ಯಾವಳಿಗಳು, ಸ್ಪೋರ್ಟ್ಸ್ ಇವೆಂಟ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳಿ. ಸೊ ಯಾವ ದೇಶದಲ್ಲಿ ನಡೀತು, ಸೊ ಯಾವ ನಗರದಲ್ಲಿ ನಡೀತು, ಯಾವ ದೇಶ ಅಥವಾ ಯಾವ ತಂಡ ಆ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿತ್ತು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕಲೆ ಹಾಕಿಕೊಂಡಿರಬೇಕು. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಭಾರತ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದಂತಹ ವರ್ಷ, ಅಂದ್ರೆ NPS ಸ್ಕೀಮ್ ಅನ್ನ ಕೇಂದ್ರ ಸರ್ಕಾರ ಯಾವಾಗ ಜಾರಿಗೆ ತಂತಂತಂದ್ರೆ 2004ರಲ್ಲಿ ಕೇಂದ್ರ ಸರ್ಕಾರ NPS ಸ್ಕೀಮ್ ಅನ್ನ ಜಾರಿಗೆ ತಂತು. ಸೊ ಇಲ್ಲಿ ಏನಿದು NPS ಸ್ಕೀಮ್ ಅಂತಂದ್ರೆ, NPS ಅಂತ ಹೇಳಿದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಕೂಡ ಕರೀತಾರೆ, ನೂತನ ಪಿಂಚಣಿ ಯೋಜನೆ ಅಂತೇಳಿ. ಸೊ ಇದಕ್ಕಿಂತ ಮುಂಚೆ
ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸರ್ಕಾರವೇ ತನ್ನ ನಿಧಿಯಿಂದ, ತನ್ನ ಹಣಕಾಸು ನಿಧಿಯಿಂದ ಅವರಿಗೆ ನಿವೃತ್ತಿಯ ನಂತರ ಪಿಂಚಣಿ ವೇತನವನ್ನ ಕೊಡ್ತಾ ಇತ್ತು. ಸೊ ಇದಾದ ನಂತರ ಈ NPS ಬಂದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಸೊ 2004 ಏಪ್ರಿಲ್ 1ರಿಂದ ಯಾರೆಲ್ಲ ಕೇಂದ್ರ ಸರ್ಕಾರಿ ನೌಕರರಾಗಿ ನೇಮಕಗೊಂಡಿದ್ದಾರೆ ಅವರಿಗೆಲ್ಲರೂ ಕೂಡ ಈ NPS ವ್ಯಾಪ್ತಿಗೆ ಒಳಪಡ್ತಾರೆ. NPS ಪಿಂಚಣಿ ವ್ಯವಸ್ಥೆ ವ್ಯಾಪ್ತಿಗೆ ಒಳಪಡ್ತಾರೆ. ಈ NPS ವ್ಯಾಪ್ತಿಯಲ್ಲಿ ಒಳಪಡುವಂತಹ ಪಿಂಚಣಿ ಸಿಸ್ಟಮ್ ಏನಿದೆ, ಇದರಲ್ಲಿ ಇಲ್ಲಿ ಆ ನೌಕರ ಏನಿದ್ದಾನೆ, ನೌಕರನ ಸ್ಯಾಲರಿಯಿಂದ, ಆತನ ಸಂಬಳದ ಪ್ರತಿ ತಿಂಗಳ ಸಂಬಳದಿಂದ ಮೂಲ ವೇತನ ಹಾಗೇನೆ ತುಟ್ಟಿ ಭತ್ಯೆ ಸೇರಿ, ಬೇಸಿಕ್ ಅಂಡ್ DA ಸೇರಿ ಇದರಲ್ಲಿ ಒಟ್ಟಾಗಿ 10% ಅನ್ನ ಕಟ್ ಮಾಡ್ತಾರೆ. 10% ಅನ್ನ ಡಿಡಕ್ಟ್ ಮಾಡಿ, ಸೊ ಅದಕ್ಕೆ ಸರ್ಕಾರ ಅಷ್ಟೇ ಪ್ರಮಾಣದ ಏನು ಮೊತ್ತವನ್ನ ಸೇರಿಸಿ ಅವರ ನಿವೃತ್ತಿಯ ವಯಸ್ಸಿನಲ್ಲಿ, ಅಂದ್ರೆ 60 ವರ್ಷಕ್ಕೆ ಏನು ರಿಟೈರ್ಡ್ ಆಗ್ತಾರೆ, 60 ಅಥವಾ 65 ವರ್ಷಕ್ಕೆ ಏನು ರಿಟೈರ್ಡ್ ಆಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬಲ್ಕ್ ಅಮೌಂಟ್ ಅನ್ನ ಅವರಿಗೆ ನೀಡ್ತಾರೆ, ಒಂದೇ ಬಾರಿ ಮಾತ್ರ ನೀಡ್ತಾರೆ. ಈ ತರ ಒಂದು ಪಿಂಚಣಿ ವ್ಯವಸ್ಥೆ ಇದೆ. ಇದು ಸರ್ಕಾರಕ್ಕೆ, ಇಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿತ್ತು, ಈಗ ಹಿಂದೆ ಇದ್ದಂತ ಸ್ಕೀಮ್, ಅದರಲ್ಲಿ ಸರ್ಕಾರವೇ ಕೊಡ್ಬೇಕಿತ್ತು. ಇಲ್ಲಿ ನೌಕರನಿಂದ ಯಾವುದೇ ಒಂದು ರೀತಿಯಲ್ಲಿ ವಂತಿಗೆಯನ್ನ, ಅವರ ಸ್ಯಾಲರಿಯಿಂದ ಯಾವುದೇ ರೀತಿಯ ಕಡಿತವನ್ನ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ಸೊ ಇದು ಸರ್ಕಾರಕ್ಕೆ ತುಂಬಾನೇ ಹೊರೆ ಬೀಳ್ತಾ ಇತ್ತು. ಸೊ ಇದನ್ನ ಮನಗಂಡಂತ ಒಂದು ಸರ್ಕಾರ ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೆ ತಂದು ಈ ಒಂದು NPS ಯೋಜನೆಯನ್ನ ಜಾರಿಗೆ ತಂತು. ಸೊ ಈ ತರ ಒಂದು ಸಿಸ್ಟಮ್ ಇದೆ. ಸೊ ಅದೇ ತರ ನಮ್ಮ ಕರ್ನಾಟಕ ಸರ್ಕಾರ ಕೂಡ, ಸೊ ಕ್ರಮೇಣ ಹಲವಾರು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ಕೇಂದ್ರ ಸರ್ಕಾರದ ನೀತಿಯನ್ನೇ ಅನುಸರಿಸಲಿಕ್ಕೆ ಆರಂಭ ಮಾಡಿದ್ದು. ನಮ್ಮ ಕರ್ನಾಟಕ ಸರ್ಕಾರ ಕೂಡ 2006ರಲ್ಲಿ ಈ ನೂತನ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಂತು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೆ ತಂತು. ಯಾರೆಲ್ಲ 2006 ಏಪ್ರಿಲ್ ತಿಂಗಳ ನಂತರ, ಏಪ್ರಿಲ್ 1, 2006ರ ನಂತರ ಯಾರೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಾಗಿ ಸೇವೆಗೆ ಸೇರಿದ್ದಾರೆ ಅವರಿಗೆಲ್ಲರೂ ಕೂಡ ಈ NPS ಸ್ಕೀಮೇ ಅಪ್ಲೈ ಆಗಿರುವಂತದ್ದು. NPS ಸ್ಕೀಮ್ ನ ವ್ಯಾಪ್ತಿಗೆನೆ ಒಳಪಡ್ತಾರೆ. ಸೊ ಆದ್ರೆ ಈಗ ಕೆಲವೊಂದು 2-3-4 ದಿವಸಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಂದು ಘೋಷಣೆಯನ್ನ ಮಾಡಿದ್ರು. ಸೊ ಯಾರೆಲ್ಲ 2006 ಏಪ್ರಿಲ್ 1ರ ನಂತರ, ಅಂದ್ರೆ 2006 ಏಪ್ರಿಲ್ 1ಕ್ಕಿಂತ ಮುಂಚೆ ಅಧಿಸೂಚನೆಯಾಗಿ, ಆ ನಂತರ 1-4-2006 ನಂತರ ಈ ಕರ್ನಾಟಕ ಸರ್ಕಾರಿ ನೌಕರರಾಗಿ ಸೇವೆಗೆ ಜಾಯಿನ್ ಆದಂತಹ ಸರ್ಕಾರಿ ನೌಕರರಿಗೆ ಅವರಿಗೆ ಓಲ್ಡ್ ಪೆನ್ಷನ್ ಸ್ಕೀಮೇ ನಾವು ಜಾರಿಗೊಳಿಸ್ತೇವೆ, ಅವರು OPS ನ ವ್ಯಾಪ್ತಿಗೆನೆ ಬರ್ತಾರೆ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡಿದ್ರು. ಸುಮಾರು 13,000 ಸರ್ಕಾರಿ ನೌಕರರು ಈ ಒಂದು OPS ಒಂದು ಯೋಜನೆ ಏನಿದೆ ಅದರ ವ್ಯಾಪ್ತಿಗೆ ಬರ್ತಾರೆ, ಇಂತಹ ಒಂದು ಸೌಲಭ್ಯವನ್ನು ಅವರು ಪಡ್ಕೊಳ್ತಾರೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಘೋಷಿಸಿದ್ರು. ಸೊ ಈ ತರ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 2009ರ ನೊಬೆಲ್ ಶಾಂತಿ ಪುರಸ್ಕಾರ ಪಡೆದವರು ಯಾರು? 2009ರ ನೊಬೆಲ್ ಶಾಂತಿ ಪುರಸ್ಕೃತರು ಯಾರಂತೇಳಿ. 2009ರ ನೊಬೆಲ್ ಶಾಂತಿ ಪುರಸ್ಕೃತರು ಬರಾಕ್ ಒಬಾಮಾ, ಅಮೆರಿಕದ ಅಧ್ಯಕ್ಷರಾಗಿದ್ರು, 2 ಬಾರಿ ಅಮೆರಿಕದ ಅಧ್ಯಕ್ಷರಾಗಿದ್ರು. ಸೊ ಹಾಗಾಗಿ ಇವರು ವಿಶ್ವ ಶಾಂತಿಗೆ ನೀಡಿದಂತಹ ಕೊಡುಗೆಯನ್ನ ಪರಿಗಣಿಸಿ ಇವರಿಗೆ 2009ರ ನೊಬೆಲ್ ಶಾಂತಿ ಪುರಸ್ಕಾರವನ್ನ ನೀಡಲಾಯಿತು. ಸೊ ಹಾಗೇನೆ ಇಲ್ಲಿ ಬೇರೆ ಯಾವ ತರ ಪ್ರಶ್ನೆಯನ್ನು ಕೇಳ್ಬೋದು ಅಂತ ಹೇಳಿದ್ರೆ, 2023ರಲ್ಲಿ ಕೊನೆಯ ಬಾರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ನರ್ಗಿಸ್ ಮಹಮ್ಮದ್ ರವರಿಗೆ ಕೊಡಲಾಯಿತು. 2023ರಲ್ಲಿ ರೀಸೆಂಟ್ ಆಗಿ ನೊಬೆಲ್ ಶಾಂತಿ ಪುರಸ್ಕಾರವನ್ನ ನರ್ಗಿಸ್ ಮೊಹಮ್ಮದಿ, ಇವರು ಇರಾನ್ ದೇಶದವರು. ಸೊ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಇವರು ಮಹಿಳಾ ಹಕ್ಕುಗಳ ಬಗ್ಗೆ ಮಾಡಿದಂತಹ ಹೋರಾಟವನ್ನ ಪರಿಗಣಿಸಿ ಇವರಿಗೆ 2023ರ ನೊಬೆಲ್ ಶಾಂತಿ ಪುರಸ್ಕಾರವನ್ನ ನೀಡಲಾಗಿದೆ. ಸೊ ಈ ತರ ಒಂದಷ್ಟು ವಿಚಾರವನ್ನ ನೀವು ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಬೇರೆ ಬೇರೆ ಆಯ್ಕೆಗಳನ್ನು ನೋಡಿ. ಇಲ್ಲಿ ಕೈಲಾಶ್ ಸತ್ಯಾರ್ಥಿ ಅವರಿಗೆ 2014ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದಂತೆ. ಇವರು ಮಕ್ಕಳ ಹಕ್ಕುಗಳ ಹೋರಾಟಗಾರ. ಇವರಿಗೆ ಹಾಗೇನೆ ಇಲ್ಲಿ ಪಾಕಿಸ್ತಾನದ ಮಲಾಲಾ ಯೂಸುಫ್ಜೈ ಇವರಿಗೆ ಜಂಟಿಯಾಗಿ ಈ ನೊಬೆಲ್ ಪ್ರಶಸ್ತಿಯನ್ನು ಇವರು ಹಂಚಿಕೊಂಡ್ರು. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವಂತಹ ರಾಜ್ಯ ಯಾವುದು ಅನ್ನುವಂತಹ ಪ್ರಶ್ನೆ ಕೇಳಿದರೆ, ಸೊ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನ ಹೊಂದಿರುವಂತಹ ಪ್ರದೇಶ, ದ ಮೋಸ್ಟ್ ಇರಿಗೇಟೆಡ್ ಸ್ಟೇಟ್ ಇಂಡಿಯಾ ಈಸ್ ಉತ್ತರ ಪ್ರದೇಶ್. ಸೊ
ಜನಸಂಖ್ಯೆಯಲ್ಲಿ ಕೂಡ ಅತ್ಯಂತ ಹೆಚ್ಚು ಜನಸಂಖ್ಯೆಯಲ್ಲಿ ಇರುವಂತಹ ರಾಜ್ಯ ಉತ್ತರ ಪ್ರದೇಶ. ಸೊ ಹಾಗಾಗಿ ಇಲ್ಲಿ ಉತ್ತರ ಪ್ರದೇಶ. ಸೊ ಹಾಗೇನೆ ಇಲ್ಲಿ ಬೇರೆ ರಾಜ್ಯಗಳನ್ನ ನೋಡ್ತಾ ಬನ್ನಿ. ಸೊ ಇಲ್ಲಿ ಉತ್ತರ ಪ್ರದೇಶ ಎಷ್ಟು ಹೆಕ್ಟೇರ್ ನೀರಾವರಿ ಪ್ರದೇಶವನ್ನ ಹೊಂದಿದೆ ಅಂತ ಹೇಳಿದ್ರೆ 12,814 ಹೆಕ್ಟೇರ್ ನೀರಾವರಿ ಪ್ರದೇಶವನ್ನ ಹೊಂದಿದೆ. ಹಾಗೇನೆ ಮುಂದೆ ನೆಕ್ಸ್ಟ್ ಬರುವಂತದ್ದು ಆಂಧ್ರ ಪ್ರದೇಶ. ಇಲ್ಲಿ ಆಂಧ್ರ ಮತ್ತು ತೆಲಂಗಾಣ ಎರಡನ್ನು ಕೂಡ ಸೇರಿಸಿ ಅಖಂಡ ಆಂಧ್ರ ಪ್ರದೇಶ 4,528 ಹೆಕ್ಟೇರ್ ನೀರಾವರಿ ಪ್ರದೇಶವನ್ನ ಹೊಂದಿದೆ. ಹಾಗೇನೆ ಇಲ್ಲಿ ನೋಡಿ ನೆಕ್ಸ್ಟ್ ಬರುವಂತದ್ದು ಬಿಹಾರ್ ಇದು 3,625 ಹೆಕ್ಟೇರ್ ನೀರಾವರಿ ಪ್ರದೇಶವನ್ನ ಹೊಂದಿದೆ. ಹಾಗೆಯೇ ಪಂಜಾಬ್ 3,602 ಹೆಕ್ಟೇರ್ ನೀರಾವರಿ ಪ್ರದೇಶವನ್ನ ಹೊಂದಿದೆ. ಹಾಗೆಯೇ ನಮ್ಮ ಕರ್ನಾಟಕ 2,643 ಹೆಕ್ಟೇರ್ ನೀರಾವರಿ ಪ್ರದೇಶವನ್ನ ಹೊಂದಿ ದೇಶದಲ್ಲೇ 6ನೇ ಸ್ಥಾನವನ್ನ ಪಡೆದಿದೆ. ನೀರಾವರಿ ಪ್ರದೇಶದಲ್ಲಿ ದೇಶದಲ್ಲೇ 6ನೇ ಸ್ಥಾನವನ್ನ ಪಡೆದಂತಹ ರಾಜ್ಯ ಕರ್ನಾಟಕ. ಸೊ ಈ ತರ ಒಂದಷ್ಟು ವಿಚಾರವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಒಬ್ಬರು 2014ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. 2014ರ ಲೋಕಸಭಾ ಚುನಾವಣೆ, ಇದು 2015ರಲ್ಲಿ ನಡೆದಂತಹ ಪರೀಕ್ಷೆ. ಹಾಗಾಗಿ 2014ರ ಲೋಕಸಭಾ ಚುನಾವಣೆ ಬಗ್ಗೆ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಈ ಸರ ರೀಸೆಂಟ್ ಆಗಿ 2024ರ ಲೋಕಸಭಾ ಚುನಾವಣೆ ಬಗ್ಗೆ ಕೇಳಬಹುದು. ಸೊ ಇನ್ನು ನಡೀಬೇಕಷ್ಟೇ. ಸೊ ಅದರ ಬಗ್ಗೆ ಪ್ರಶ್ನೆಗಳು ಕೇಳಬಹುದು. ಅಂದ್ರೆ ಈಗ ಇದರ ನೋಟಿಫಿಕೇಶನ್ ನಿಮಗೆ ಬಂದು ನೆಕ್ಸ್ಟ್ ಜುಲೈ ನಂತರನೇ ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇದೆ. ಜೂನ್ ಜುಲೈಯಲ್ಲಿ ನೋಟಿಫಿಕೇಶನ್ ಬಂದರೂ ಕೂಡ ಜುಲೈ ನಂತರನೇ ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಈ ತರ ಪ್ರಶ್ನೆಗಳು ಬರಬಹುದು. ಸೊ ಇಂತಹ ಪ್ರಶ್ನೆಗಳನ್ನ ಅತ್ಯಂತ ಹಿರಿಯ ಲೋಕಸಭಾ ಸದಸ್ಯರು ಯಾರು, ಅತ್ಯಂತ ಕಿರಿಯ ಲೋಕಸಭಾ ಸದಸ್ಯರಾಗಿ ಚುನಾಯಿತರಾದವರು ಯಾರು, ಸೊ ಇಂತಹ ಒಂದಷ್ಟು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಹೀನಾ ಗವಿತ್ ರವರು. ಇದನ್ನ ಗಮನಿಸಿ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನ ಲೋಕಸಭೆಗೆ ಸದಸ್ಯರನ್ನಾಗಿ ಮಾಡುವ ಅವಕಾಶ ಕಲ್ಪಿಸಿದೆ? ಅಂದ್ರೆ ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಎಷ್ಟು ಜನ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನಾಮನಿರ್ದೇಶನ ಮಾಡಬಹುದು ಲೋಕಸಭೆಗೆ ಅನ್ನುವಂತ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಒಟ್ಟು 2 ಜನರನ್ನ ಅವರು ನಾಮನಿರ್ದೇಶನ ಮಾಡಬಹುದು. ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ, ಈಗ ಇರುವಂತಹ ಒಟ್ಟು ಸದಸ್ಯರ ಸಂಖ್ಯೆ 543 ಪ್ಲಸ್ 2. ಸೊ 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನಾಮಕರಣ ಮಾಡ್ತಾ ಇದ್ರು. ಸೊ ಅದೀಗ ಈ ಒಂದು ಕಾಯ್ದೆಯನ್ನ 2020ರಲ್ಲಿ ಒಂದು ತಿದ್ದುಪಡಿ ಮಸೂದೆಯನ್ನ ಮಂಡಿಸಿ ಈ ಒಂದು ಪ್ರೊವಿಷನ್ ಅನ್ನ ಅಲ್ಲಿ ರದ್ದು ಮಾಡಲಾಯಿತು. ಈ ಒಂದು ಆಂಗ್ಲೋ ಇಂಡಿಯನ್ನರಿಗೆ ನೀಡುವಂತಹ ಒಂದು ನಾಮನಿರ್ದೇಶನ ಮಾಡುವಂತಹ ಒಂದು ಪದ್ಧತಿಯನ್ನ ಅಲ್ಲಿ ಕೊನೆಗೊಳಿಸಲಾಯಿತು. ಜನವರಿ 25, 2020ಕ್ಕೆ ಈ ಒಂದು ಸಂವಿಧಾನದ ಕೇಂದ್ರ ಸರ್ಕಾರದ ಏನು ಮಾಡ್ತದೆ 126ನೇ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸುತ್ತದೆ. ಸೊ ಈ ಮುಖಾಂತರ ಈ ಒಂದು ಸಂಪ್ರದಾಯವನ್ನ ಅಲ್ಲಿ ರದ್ದುಗೊಳಿಸಲಾಗ್ತದೆ. ಆಂಗ್ಲೋ ಇಂಡಿಯನ್ನರಿಗೆ ನೀಡುತ್ತಿದ್ದಂತಹ ಮೀಸಲಾತಿಯನ್ನ ರದ್ದುಗೊಳಿಸಿ SC ST ಹಾಗೆಯೇ ಇಂತಹ ಕೆಟಗರಿಗೆ ಇನ್ನೂ 10 ವರ್ಷಗಳ ಕಾಲ ಮೀಸಲಾತಿಯನ್ನ ನೀಡುವಂತಹ ಒಂದು ಪ್ರಸ್ತಾಪವನ್ನ ಅಲ್ಲಿ ಸಂಸತ್ತು ಅಂಗೀಕರಿಸುತ್ತದೆ. ಈ ಕೆಳಗಿನ ಒಂದು ಅನಿಲವನ್ನ ಶೈತ್ಯೀಕರಣದಲ್ಲಿ ಬಳಸುವರು. ಒನ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಈಸ್ ಯೂಸ್ಡ್ ಫಾರ್ ರೆಫ್ರಿಜರೇಷನ್ ಅಲ್ಲಿ ಬಳಸುವಂತಹ ಒಂದು ಅನಿಲ ಕ್ಲೋರಿನ್ ಗ್ಯಾಸ್ ಅನ್ನ ಬಳಸ್ತಾರೆ. ನೀವೆಲ್ಲ ಕೇಳಿರಬಹುದು ಕ್ಲೋರೋಫ್ಲೋರೋ ಕಾರ್ಬನ್ CFC ಅಂತ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೇವೆ. ಸೊ ಈ ಒಂದು ಕಾಂಪೌಂಡ್ ಅನ್ನ ರೆಫ್ರಿಜರೇಷನ್ ಸಿಸ್ಟಮ್ಸ್ ಅಲ್ಲಿ ಬಳಸ್ತಾರೆ. ಕ್ಲೋರೋಫ್ಲೋರೋ ಕಾರ್ಬನ್ಸ್ ಆರ್ ದ ಕೆಮಿಕಲ್ ಕಾಂಪೌಂಡ್ಸ್ ಮೇಡ್ ಅಪ್ ಆಫ್ ಫ್ಲೋರಿನ್ ಅಂಡ್ carbon elements which are used in refrigerators, air conditioners and aerosol sprays. It deplete ozone layer and damage this ozone layer when released in the air. ಸೊ ಹಾಗಾಗಿ ಇದು ಓಝೋನ್ ಲೇಯರ್ ನ ಕ್ಷೀಣಗೊಳಿಸ್ತದೆ. ಸೊ ಹಾಗೇನೆ ಇದನ್ನ ಹಾನಿಗೊಳಿಸ್ತದೆ. ಹಾಗಾಗಿ ಇದು ಗಾಳಿಯಲ್ಲಿ ರಿಲೀಸ್ ಆದಾಗ, ಗಾಳಿಯಲ್ಲಿ ಬಿಡುಗಡೆಯಾದಾಗ ಓಝೋನ್ ಪದರವನ್ನ ಇದು ಕ್ಷೀಣಿಸುವಂತಹ ಒಂದು ಕೆಲಸವನ್ನ ಮಾಡ್ತದೆ. ಹಾಗಾಗಿ ವೆರಿ ಡೇಂಜರಸ್. ಇದನ್ನ ಹಸಿರುಮನೆ ಅನಿಲ ಪರಿಣಾಮವನ್ನ ಉಂಟು ಮಾಡುವಂತಹ ಅನಿಲ ಅಂತ ಕೂಡ ಕರೀತಾರೆ. ಗ್ರೀನ್ ಹೌಸ್ ಗ್ಯಾಸ್ ಇದು. ಇಲ್ಲಿ ಇರುವಂತಹ ಇನ್ನೊಂದು ಆಯ್ಕೆಯನ್ನ ಗಮನಿಸಿ. ಗಂಧಕದ ಡೈಆಕ್ಸೈಡ್ ಪ್ರಮುಖವಾಗಿ ಗಂಧಕ ತಯಾರಿಕೆಯಲ್ಲಿ ಬಳಸ್ತಾರೆ. ಸೊ ಹಾಗೆ ಇಲ್ಲಿ ಫಾಸ್ಫಿನ್ ಇದೊಂದು ವಿಷಾನಿಲ. ಇದನ್ನ ಗೆಗೆಂಬರ್ ಅನ್ನುವಂತ ಒಂದು ವಿಜ್ಞಾನಿ ತಯಾರಿಸಿದ್ರು. ಇದು ವೆರಿ ಪಾಯ್ಸನಸ್ ಗ್ಯಾಸ್. ಸೊ ಹಾಗೇನೆ ಅಮೋನಿಯವನ್ನ ಇಲ್ಲಿ
ಪ್ರಮುಖವಾಗಿ ನೈಟ್ರೋಜನ್ ಯುಕ್ತ ಕೃತಕ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೈಟ್ರೋಜಿನಸ್ ಫರ್ಟಿಲೈಸರ್ಸ್ ನ ತಯಾರಿಕೆಯಲ್ಲಿ ಬಳಸ್ತಾರೆ. ಸೊ ಇದಕ್ಕೆ ಇಲ್ಲಿ ಸರಿಯಾದಂತಹ ಉತ್ತರ ಕ್ಲೋರಿನ್. ಆಯ್ತಾ, ಕ್ಲೋರಿನ್ ಆಪ್ಷನ್ 1. ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ. ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನ ಕೊಡಬೇಕಾಗಿರುತ್ತದೆ. ಇಫ್ ದ ಪ್ರೆಸಿಡೆಂಟ್ ವಾಂಟ್ಸ್ ಟು ರಿಸೈನ್ ಹಿ ಶುಡ್ ಅಡ್ರೆಸ್ ದಿಸ್ ರೆಸಿಗ್ನೇಷನ್ ಲೆಟರ್ ಟು ದ. ಅಂದ್ರೆ ಒಂದು ವೇಳೆ ರಾಷ್ಟ್ರಪತಿಯವರು, ಭಾರತದ ರಾಷ್ಟ್ರಾಧ್ಯಕ್ಷರು ರಾಜೀನಾಮೆಯನ್ನ ನೀಡಲಿಕ್ಕೆ ಬಯಸಿದ್ರೆ ಯಾರಿಗೆ ರಾಜೀನಾಮೆ ಪತ್ರವನ್ನ ಕೊಡಬೇಕು? ಸೊ ರಾಷ್ಟ್ರಪತಿಯವರು ರಾಜೀನಾಮೆ ನೀಡುವುದಾದ್ರೆ ಅವರು ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನ ಕೊಡಬೇಕು, ವೈಸ್ ಪ್ರೆಸಿಡೆಂಟ್ನವರಿಗೆ ರಾಜೀನಾಮೆಯನ್ನ ಕೊಡಬೇಕು. ಸೊ ಇಲ್ಲಿ ನೋಡಿ, ರಾಷ್ಟ್ರಪತಿಯವರು ಯಾರಿಂದ ಚುನಾಯಿಸಲಾಗ್ತಾರೆ ಅಂತ ಹೇಳಿದ್ರೆ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಚುನಾಯಿತ ಸದಸ್ಯರು, ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್. ಸೊ ನಾಮನಿರ್ದೇಶಿತಗೊಂಡಂತಹ ಸದಸ್ಯರಿಗೆ ಮತದಾನದ ಹಕ್ಕು ಇರುವುದಿಲ್ಲ, ರಾಷ್ಟ್ರಪತಿಯವರ ಮತದಾನದಲ್ಲಿ ಭಾಗವಹಿಸುವಂತಹ ಹಕ್ಕು ಇರುವುದಿಲ್ಲ. ಹಾಗೆಯೇ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಪ್ರತಿನಿಧಿಗಳು ಮಾತ್ರ, ವಿಧಾನಸಭೆಯ ಚುನಾಯಿತ ಪ್ರತಿನಿಧಿಗಳು. ಹಾಗೆಯೇ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ದೆಹಲಿ ಮತ್ತು ಪುದುಚೇರಿ, ಈ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆ ಏನಿದೆ ಅದರ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಇಲ್ಲಿ ಉಪರಾಷ್ಟ್ರಪತಿಯವರು ಇಲ್ಲಿ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರಾಗಿರ್ತಾರೆ, ಸಭಾಪತಿಯಾಗಿರ್ತಾರೆ. ರಾಜ್ಯಸಭೆಯ ಮುಖ್ಯಸ್ಥರು ಉಪರಾಷ್ಟ್ರಪತಿಗಳು. ಸೊ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತಹವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಸೊ ಹಾಗಾಗಿ ರಾಷ್ಟ್ರಪತಿಯವರು ಒಂದು ವೇಳೆ ರಾಜೀನಾಮೆಯನ್ನ ನೀಡಲಿಕ್ಕೆ ಬಯಸಿದ್ರೆ ಅವರು ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನ ಕೊಡಬೇಕು. ಸೊ ಈ ತರ ಒಂದು ಪದ್ಧತಿ ಇದೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ. ಈ ಯಾವ ವಿಧಿ ಈ ಬಾಲ ಕಾರ್ಮಿಕರ ಬಗ್ಗೆ ತಿಳಿಸಿದೆ ಅಂತೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ 24ನೇ ವಿಧಿ ಆಯ್ಕೆ 3. ಗೆರಂಟಾಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ. ಗೆರಂಟಾಲಜಿ ಇಸ್ ದ ಸ್ಟಡಿ ಆಫ್. ಗೆರಂಟಾಲಜಿ ಇದು ಯಾವ ವಿಷಯದ ಮೇಲೆ ಇದನ್ನ ಅಧ್ಯಯನ ಮಾಡುವುದನ್ನ ಗೆರಂಟಾಲಜಿ ಅಂತೇಳಿ ಕರಿತೇವೆ ಅಂತೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ವಯಸ್ಸಾಗುವಿಕೆ, ದ ಪ್ರೋಸೆಸ್ ಆಫ್ ಏಜಿಂಗ್. ಸೊ ಇದರ ಬಗ್ಗೆ ಸ್ಟಡಿ ಮಾಡುವುದನ್ನ ಗೆರಂಟಾಲಜಿ ಅಂತ ಕರಿತೇವೆ. ಸೊ ಇಲ್ಲಿ ಏನೆಲ್ಲ ಸ್ಟಡಿ ಮಾಡಲಾಗ್ತದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಸೈಕಾಲಜಿ ಫಿಸಿಯಾಲಜಿ ಶರೀರಶಾಸ್ತ್ರದ ಬಗ್ಗೆ, ಅಂದ್ರೆ ವಯಸ್ಸಾಗುವಾಗ ಶರೀರದಲ್ಲಿ ಏನೆಲ್ಲ ಮಾರ್ಪಾಡುಗಳಾಗ್ತವೆ, ಏನೆಲ್ಲ ಬದಲಾವಣೆಗಳು ಆಗ್ತವೆ, ಇದರ ಬಗ್ಗೆ ಎಲ್ಲ ಫಿಸಿಯಾಲಜಿಯನ್ನ ಸ್ಟಡಿ ಮಾಡಲಾಗ್ತದೆ. ಹಾಗೆಯೇ ಮಾನಸಿಕ ಬದಲಾವಣೆಗಳು ಅಂದ್ರೆ ಸೈಕಾಲಜಿ, ಅವರ ಮಾನಸಿಕ ಬದಲಾವಣೆಗಳು, ವಯಸ್ಸಾಗುವಾಗ ಮಾನಸಿಕವಾಗಿ ಏನೆಲ್ಲ ಬದಲಾವಣೆಗಳಾಗ್ತವೆ ಇದರ ಬಗ್ಗೆ ಅಧ್ಯಯನವನ್ನು ಮಾಡಲಾಗ್ತದೆ. ಹಾಗೆಯೇ ಸಾಮಾಜಿಕ ಸಂಬಂಧಗಳು, ಸೋಷಿಯಲ್ ಬಿಹೇವಿಯರ್, ಸೊ ಅಂದ್ರೆ ಸೋಷಿಯಲ್ ಇಂಟರಾಕ್ಷನ್ಸ್, ಸೊ ಇಂತಹ ಒಂದು ವಿಷಯಗಳ ಮೇಲೆ ಕೂಡ ಇದರಲ್ಲಿ ಸ್ಟಡಿಯನ್ನ ಮಾಡಲಾಗ್ತದೆ. ಹಾಗೆಯೇ ಅವರ ಆರೋಗ್ಯದ ಬಗ್ಗೆ ಕೂಡ ಸ್ಟಡಿಯನ್ನ ಮಾಡಲಾಗ್ತದೆ. ಇಂತಹ ಒಂದು ಅಧ್ಯಯನವನ್ನು ಮಾಡುವಂತಹ ಒಂದು ಶಾಖೆಯನ್ನು ನಾವು ಗೆರಂಟಾಲಜಿ ಅಂತ ಕರಿತೇವೆ, ವಯಸ್ಸಾಗುವಿಕೆ. ಸೊ ಹಾಗೆ ಇಲ್ಲಿ ಕೆಲವಿಗೆ ಕೊಟ್ಟಿರುವಂತಹ ಆಯ್ಕೆಗಳನ್ನ ಗಮನಿಸಿ. ಜೀವಕೋಶಗಳ ಬೆಳವಣಿಗೆ, ದ ಸ್ಟಡಿ ಆಫ್ ಸೆಲ್ಸ್ ಇಸ್ ನೋನ್ ಎಸ್ ಸೈಟಾಲಜಿ ಅಥವಾ ಸೆಲ್ ಬಯಾಲಜಿ ಅಂತ ಕರಿತೇವೆ. ಜೀವಕೋಶಗಳ ಬೆಳವಣಿಗೆಯನ್ನ ಅಧ್ಯಯನ ಮಾಡುವುದನ್ನ ಸೈಟಾಲಜಿ ಅಂತ ಕರಿತೇವೆ, ಸೈಟಾಲಜಿ. ಸೊ ಹಾಗೇನೆ ಇಲ್ಲಿ ಪಕ್ಷಿಗಳ ಬಗ್ಗೆ ಅಧ್ಯಯನವನ್ನ ಮಾಡುವುದನ್ನ ನಾವು ಆರ್ನಿಥಾಲಜಿ ಅಂತ ಕರಿತೇವೆ, ಆರ್ನಿಥಾಲಜಿ ಅಂತ ಕರಿತೇವೆ. ಸೊ ಈ ತರ ಒಂದಷ್ಟು ಮಾಹಿತಿಯನ್ನ ನೀವು ತಿಳ್ಕೊಂಡಿರ್ಬೇಕು. ಸೊ ಹಾಗೇನೆ ಇಲ್ಲಿ ಒಲೆರಿಕಲ್ಚರ್ ಅಂದ್ರೆ ತರಕಾರಿ ಬೆಳವಣಿಗೆ ಅಧ್ಯಯನವಾಗಿದೆ, ಒಲೆರಿಕಲ್ಚರ್ ಅಂತ ಕರಿತೇವೆ. ತರಕಾರಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಒಲೆರಿಕಲ್ಚರ್ ಅಂತ ಕರಿತೇವೆ, ಒಲೆರಿಕಲ್ಚರ್. ಸೊ ಹಾಗೇನೆ ಇಲ್ಲಿ ಏರಾಲಜಿ, ಇದು ವಾತಾವರಣದ ಬಗ್ಗೆ ಅಧ್ಯಯನ ಮಾಡುವಂತದ್ದು. ಸೊ ಹಾಗೇನೆ ಏರೋನಾಟಿಕ್ಸ್ ನಿಮಗೆಲ್ಲ ಗೊತ್ತಿರಬಹುದು. ಸೊ ಇದು ಹಾರುವಿಕೆ ಅಧ್ಯಯನ ಅಂದ್ರೆ ವಿಮಾನಗಳ ಬಗ್ಗೆ, ವೈಮಾನಿಕ ಸಾಧನಗಳ ಬಗ್ಗೆ ಅಧ್ಯಯನ ಮಾಡುವಂತದ್ದು. ಕ್ರಯೋಜೆನಿಕ್ಸ್ ಅಂತ ಹೇಳಿದ್ರೆ ಶೈತ್ಯಶಾಸ್ತ್ರ ಅಂತ ಅಂದ್ರೆ ಲೋ ಟೆಂಪರೇಚರ್ ಇದರ ಬಗ್ಗೆ ಅಧ್ಯಯನವನ್ನು ಮಾಡುವಂತದ್ದು. ಹಾಗೇನೆ ಇಲ್ಲಿ ಹಾರ್ಟಿಕಲ್ಚರ್ ಅಂದ್ರೆ ಇದು ಕೃಷಿ ವಿಜ್ಞಾನದ
ಒಂದು ಶಾಖೆ ಇದು. ಇದು ಇಲ್ಲಿ ಹೂವು, ಹಣ್ಣು, ತರಕಾರಿ ಹಾಗೂ ಸಸ್ಯಗಳನ್ನು ಬೆಳೆಸುವ ಬಗ್ಗೆ ಅಧ್ಯಯನವನ್ನ ಮಾಡಲಾಗುತ್ತೆ, ತೋಟಗಾರಿಕೆ ಬಗ್ಗೆ. ಸೊ ಈ ತರ ಒಂದಿಷ್ಟು ಶಾಖೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಯನ್ನ ಗಮನಿಸಿ. ಸಾಗರದ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನ್ನ ಬಳಸರು, ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅನ್ನೋಂಥ ಪ್ರಶ್ನೆ. ಸಾಗರ ತಳದಲ್ಲಿ ಯಾರು ಡೈವಿಂಗ್ ಅನ್ನ ಮಾಡ್ತಾರೆ, ಡೀಪ್ ಸಿ ಡ್ರೈವಿಂಗ್ ಅನ್ನ ಮಾಡ್ತಾರೆ, ಸೊ ಇಂಥವರು ಇಲ್ಲಿ ಸಾರಜನಕದ ಬದಲಿಗೆ ಹೀಲಿಯಂ ಅನ್ನ ಬಳಸ್ತಾರೆ, ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇಲ್ಲಿ ನೋಡಿ ಸಾಗರದ ತಳಭಾಗದಲ್ಲಿ ಉಸಿರಾಟ ಮಾಡಲು ಇಲ್ಲಿ ಸಾರಜನಕದ ಬದಲು ಹೀಲಿಯಂ ಅನಿಲದ ಮಿಶ್ರಣವನ್ನ ಬಳಸ್ತಾರೆ. ಸೊ ಹಾಗಾಗಿ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ, ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಿಶ್ರಣವಾಗ್ತದೆ. ರಕ್ತದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಿಶ್ರಣ ಆಗ್ತದೆ, ಇದೇ ಪ್ರಮುಖವಾಗಿರುವಂತಹ ಕಾರಣ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 3 ಸರಿಯಾದಂತಹ ಉತ್ತರ. ಸೊ ಇಲ್ಲಿ ನೈಟ್ರೋಜನ್, ಈಗ ಡೀಪ್ ಸಿಗೆ ಯಾರು ಹೋಗ್ತಾರೆ, ಸೊ ಅಂತಹ ಒಂದು ಸಂದರ್ಭದಲ್ಲಿ 10 ಮೀಟರ್ ಸಾಗರದ ಆಳಕ್ಕೆ ಒಂದು 10 ಮೀಟರ್ ಹೋದ ಹಾಗೆ ಆಕ್ಸಿಜನ್ ಕೂಡ ವಿಷ ಆಗ್ತದೆ. ಆಕ್ಸಿಜನ್ ಅನ್ನು ನಾವೇನು ಜೀವಾನಿಲ ಅಂತ ಏನು ಕರಿತೇವೆ, ಸೊ ಅದು ಸಮುದ್ರದ ತಳಭಾಗಕ್ಕೆ ಹೋದ ಹಾಗೆ ಅದು ವಿಷಾನಿಲ ಆಗಿ ಹೋಗ್ತದೆ. ಸೊ ತನ್ನ ವಿಷದ ಸ್ವಭಾವವನ್ನ ಅಲ್ಲಿ ತೋರಿಸ್ತದೆ. ಸೊ ಹಾಗಾಗಿ ಅವರು ಉಸಿರಾಡ್ಲಿಕ್ಕೆ ಒಂದು ಕಷ್ಟವನ್ನ ಪಡ್ತಾರೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ನೈಟ್ರೋಜನ್ ಅನ್ನ ಬಳಸ್ತಾರೆ. ನೈಟ್ರೋಜನ್ ಅನಿಲದ ಮಿಶ್ರಣ ಮತ್ತು ಆಕ್ಸಿಜನ್ ಮಿಶ್ರಣವನ್ನ ಬಳಸಿ ಒಂದು 30 ಮೀಟರ್ ಆಳ ತನಕ ಹೋಗ್ಬೋದು. ಸೊ ಅಲ್ಲಿ ಹೋದ ನಂತರ ನೈಟ್ರೋಜನ್ ಕೂಡ ತನ್ನ ವಿಷದ ಸ್ವಭಾವವನ್ನ ಅಲ್ಲಿ ತೋರಿಸಲಿಕ್ಕೆ ಆರಂಭ ಮಾಡ್ತದೆ. ಅದು ಕೂಡ ಅಲ್ಲಿ ಉಸಿರಾಡುವುದು ಕಷ್ಟ ಆಗ್ತದೆ. ಹಾಗೇನೆ ಇಂತಹ ಸಂದರ್ಭದಲ್ಲಿ ತುಂಬಾ ಡೀಪ್ ಹೋಗುವಂತ, ಸಮುದ್ರದ ಆಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹೀಲಿಯಂ ಹಾಗೇನೆ ಆಕ್ಸಿಜನ್ ಅನಿಲದ ಮಿಶ್ರಣವನ್ನ ಉಸಿರಾಟಕ್ಕೆ ಬಳಸ್ತಾರೆ. ಸೊ ಇದು ಹೀಲಿಯಂ ಎಷ್ಟು ಆಳಕ್ಕೆ ಹೋದ್ರೂ ಕೂಡ ಸೊ ಏನು ಅಲ್ಲಿ ದುಷ್ಪರಿಣಾಮವನ್ನು ಉಂಟು ಮಾಡುವ ಈ ಒಂದು ಕಾರಣದಿಂದಾಗಿ ಹೀಲಿಯಂ ಅನಿಲದ ಮಿಶ್ರಣವನ್ನ ಬಳಸ್ತಾರೆ. ಈ ಕೆಳಗಿನ ವ್ಯಕ್ತಿಯು 1857ರ ದಂಗೆಗೆ ಸಂಬಂಧಪಟ್ಟಿಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಒಂದು ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಭಗತ್ ಸಿಂಗ್, ಲಕ್ಷ್ಮೀಬಾಯಿ, ತಾಂತ್ಯಾ ಟೋಪಿ ಅಂಡ್ ನಾನಾ ಸಾಹಿಬ್. ಸೊ ಇದಕ್ಕೆ ಸರಿಯಾದಂತವ್ರು ಯಾರು ಸಂಬಂಧಪಟ್ಟಿಲ್ಲ 1857ರ ದಂಗೆಗೆ ಯಾರು ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರೆ, ಸೊ ಇಲ್ಲಿ ಭಗತ್ ಸಿಂಗ್ ರವರು 1857ರ ದಂಗೆಗೆ ಸಂಬಂಧಪಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇವರು ಜನಿಸಿದ್ದೇ 1907ರಲ್ಲಿ ಇವರು ಜನಿಸಿದ್ದಂಥದ್ದು. ಸೊ ಹಾಗಾಗಿ ಇಲ್ಲಿ 1857ರ ದಂಗೆ ಸಂಭವಿಸಿ 50 ವರ್ಷದ ಬಳಿಕ ಇವರು ಜನನ ಆದಂಥದ್ದು. ಸೊ ಹಾಗಾಗಿ ಇವರು ಈ ಒಂದು ದಂಗೆಗೆ ಸಂಬಂಧಪಟ್ಟಿಲ್ಲ. ಉಳಿದಂತೆ ಇಲ್ಲಿ ಲಕ್ಷ್ಮೀಬಾಯಿ ಅವರು ಇಲ್ಲಿ ಝಾನ್ಸಿಯ ನೇತೃತ್ವವನ್ನು ವಹಿಸಿದ್ರು, ಝಾನ್ಸಿಯಲ್ಲಿ ದಂಗೆ ಆದಂತ ಇವರ ನೇತೃತ್ವದಲ್ಲಿ. ಹಾಗೇನೆ ಇಲ್ಲಿ ತಾಂತ್ಯಾ ಟೋಪೆ ಕಾನ್ಪುರದಲ್ಲಿ ಇವರು ದಂಗೆಯ ನೇತೃತ್ವವನ್ನ ವಹಿಸಿದ್ರು. ಹಾಗೇನೆ ಇಲ್ಲಿ ನಾನಾ ಸಾಹೇಬ್ ಕೂಡ ಕಾನ್ಪುರದಲ್ಲಿ ದಂಗೆಯ ನೇತೃತ್ವವನ್ನ ವಹಿಸಿದ್ರು. ಹಾಗೇನೆ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಸಂಸ್ಥಾನಗಳಿಂದ ದಂಗೆಯ ನೇತೃತ್ವವನ್ನ ವಹಿಸಿದ್ರು. ಸೊ ಅದರಲ್ಲಿ ಪ್ರಮುಖವಾಗಿ ದೆಹಲಿಯಿಂದ 2ನೇ ಮಹಮ್ಮದ್ ಶಾ, ಹಾಗೇನೆ ಅವಧ್ನ ಅಬ್ದುಲ್ ಬೇಗಂ, ಹಾಗೇನೆ ಜಗದೀಶ್ಪುರದಿಂದ ಕುವರ್ ಸಿಂಗ್, ಫೈರೂಜಾಬಾದ್ನಿಂದ ಫಿರೋಜ್ ಶಾ, ಹಾಗೇನೆ ಮೌಲಿ ಮಹಮ್ಮದ್. ಸೊ ಈ ತರ ಇವರೆಲ್ಲ ಅಲ್ಲಲ್ಲಿ ತಮ್ಮ ಸಂಸ್ಥಾನದಲ್ಲಿ ದಂಗೆಯ ನೇತೃತ್ವವನ್ನ ವಹಿಸುವಂತಹ ಕೆಲಸವನ್ನ ಮಾಡಿದ್ರು. ಸೊ ಹಾಗಾಗಿ ಇಂತಹ ಪ್ರಶ್ನೆ ವಿಚಾರಗಳನ್ನ ಕೂಡ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಭಾರತೀಯ ಬ್ಯಾಂಕ್ಗಳಲ್ಲಿ 7ನೇ ಜನವರಿ 2015ರಂದು ಸ್ಪರ್ಶರಹಿತ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನ ಬಿಡುಗಡೆ ಮಾಡಿದೆ. ಒನ್ ಆಫ್ ದ ಫಾಲೋವಿಂಗ್ ಇಂಡಿಯನ್ ಬ್ಯಾಂಕ್ಸ್ ಆನ್ 7th January 2015 launched contactless cards and debit cards. ಕಾಂಟ್ಯಾಕ್ಟ್ಲೆಸ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಡೆಬಿಟ್ ಕಾರ್ಡ್ಸ್ ಅನ್ನ ಪ್ರಥಮ ಬಾರಿಗೆ ಲಾಂಚ್ ಮಾಡಿದಂತಹ ಬ್ಯಾಂಕ್ ಯಾವುದು? 2015 ಜನವರಿ 7ರಲ್ಲಿ ಲಾಂಚ್ ಮಾಡಲಾಯಿತು. ಯಾವ ಬ್ಯಾಂಕ್ ಲಾಂಚ್ ಮಾಡಲಾಯಿತು ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ, ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ ಐಸಿಐಸಿಐ ಬ್ಯಾಂಕ್. ಇಲ್ಲಿ ಇದಾದ ನಂತರ ಹಲವಾರು ಬ್ಯಾಂಕ್ಗಳು ಇಲ್ಲಿ ಕಾಂಟ್ಯಾಕ್ಟ್ಲೆಸ್ ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ಗಳನ್ನ ಜಾರಿಗೆ ತಂದು ನಮ್ಮ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ಮೊದಲು ಜಾರಿಗೆ ತಂದಂಥದ್ದು ಐಸಿಐಸಿಐ ಬ್ಯಾಂಕ್. ಸೊ ಹಾಗೆ 2020ರಲ್ಲಿ NPCI ಸಹಕಾರದೊಂದಿಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ CBI, ಸೊ ಇದು ಕಾಂಟ್ಯಾಕ್ಟ್ಲೆಸ್ ಆದಂತ ಸ್ಪರ್ಶರಹಿತವಾದಂತಹ ರುಪೇ ಸೆಲೆಕ್ಟ್ ಅನ್ನುವಂಥ ಒಂದು ಡೆಬಿಟ್ ಕಾರ್ಡ್ ಅನ್ನ ಜಾರಿಗೆ ತಂತು. ರುಪೇ ಸೆಲೆಕ್ಟ್ ಅನ್ನುವಂಥ ಒಂದು ಡೆಬಿಟ್ ಕಾರ್ಡ್ ಅನ್ನ 2020ರಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಚಲಾವಣೆಗೆ ತಂತು.
ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಭಾರತೀಯ ಚಲನಚಿತ್ರವು ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಮತ್ತು ಟೆಲಿವಿಷನ್ ಆರ್ಟ್ಸ್ ಬಾಫ್ತಾ 2015ರ ಅನ್ಯ ಭಾಷಾ ಉತ್ತಮ ಚಲನಚಿತ್ರ ಆಂಗ್ಲ ಭಾಷೆಯನ್ನು ಹೊರತುಪಡಿಸಿ ಪ್ರಶಸ್ತಿಗೆ ನಾಮಾಂಕಿತವಾಗಿತ್ತು. ಸೊ ಇಲ್ಲಿ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಮತ್ತು ಟೆಲಿವಿಷನ್ ಆರ್ಟ್ಸ್ ಬಾಫ್ತಾ ಅಂತ ಕರಿತೇವೆ. ಇದು ಒಂದು ಪ್ರಶಸ್ತಿಯನ್ನು 2015ರಲ್ಲಿ ಇಂಗ್ಲಿಷ್ ಅನ್ನು ಹೊರತುಪಡಿಸಿ ಅನ್ಯ ಭಾಷೆಗೆ ಒಂದು ಪ್ರಶಸ್ತಿಯನ್ನು ಉತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿತ್ತು. ಇದಕ್ಕೆ ಸರಿಯಾದಂತ ಉತ್ತರ ಯಾವ ಚಿತ್ರಕ್ಕೆ ಅಂತ ಹೇಳಿದ್ರೆ ದಿ ಲಂಚ್ ಬಾಕ್ಸ್ ಅನ್ನುವಂತ ಒಂದು ಚಿತ್ರಕ್ಕೆ. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಯಾವುದು ಅನ್ನೋ ಪ್ರಶ್ನೆ. ದ ಕೆಮಿಕಲ್ ಸಿಂಬಲ್ ಆಫ್ ದ ಎಲಿಮೆಂಟ್ ಟಂಗ್ಸ್ಟನ್ ಈಸ್, ಸೊ ಇಟ್ ಈಸ್ ಡಬ್ಲ್ಯೂ. ಸೊ ಡಬ್ಲ್ಯೂ ಸಂಕೇತದಿಂದ ಟಂಗ್ಸ್ಟನ್ ಎಲಿಮೆಂಟ್ ಅನ್ನ, ಟಂಗ್ಸ್ಟನ್ ಧಾತುವನ್ನು ನಾವು ರಾಸಾಯನಿಕ ಸಂಕೇತದ ಮುಖಾಂತರ ತೋರಿಸ್ತೇವೆ. ಸೊ ಇಲ್ಲಿ ನೀವು ಕೇಳ್ಬೋದು ಟಂಗ್ಸ್ಟನ್ ಇದು ಟಿ ಬರಬೇಕಿತ್ತಲ್ವಾ, ಫಸ್ಟ್ ಲೆಟರ್ ಟಿ ಇದೆ ಟಂಗ್ಸ್ಟನ್, ಹಾಗಾಗಿ ಇಲ್ಲಿ ಡಬ್ಲ್ಯೂ ಹೇಗೆ ಬಂತಂತ ಹೇಳಿ. ಸೊ ಇಲ್ಲಿ ನೋಡಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳ ಬಹುತೇಕ ಎಲ್ಲಾ ಎಲಿಮೆಂಟ್ಸ್ ಗಳ ನಾವು ನೇಮಿಂಗ್ ಮಾಡಿರುವಂತದ್ದು ಲ್ಯಾಟಿನ್ ಅಂಡ್ ಗ್ರೀಕ್ ವರ್ಡ್ಸ್ ಅಲ್ಲಿ ನಾವು ನೇಮಿಂಗ್ ಮಾಡಿದ್ದೇವೆ. ಕೆಲವೊಂದಿಷ್ಟು ಎಲಿಮೆಂಟ್ಸ್ ಗಳನ್ನ, ಕೆಲವೊಂದಿಷ್ಟು ಧಾತುಗಳನ್ನ ಇಂಗ್ಲಿಷ್ ನಲ್ಲಿ ಕೂಡ ಇಲ್ಲಿ ನೇಮಿಂಗ್ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಟಂಗ್ಸ್ಟನ್ಗೆ ಲ್ಯಾಟಿನ್ ಭಾಷೆಯಲ್ಲಿ ಉಲ್ಫ್ರಮ್ ಅಂತ ಕರೀತೇವೆ, ಉಲ್ಫ್ರಮ್. ಸೊ ಹಾಗಾಗಿ ಇಲ್ಲಿ ಡಬ್ಲ್ಯೂ ಬಂದಿದೆ, ಫಸ್ಟ್ ಲೆಟರ್ ಡಬ್ಲ್ಯೂ ಬಂದಿದೆ. ಇದನ್ನ ದಯವಿಟ್ಟು ಗಮನಿಸಿ. ಸೊ ನೋಡಿ ಇಲ್ಲಿ ಕೊಟ್ಟಿರುವಂತಹ ಇತರ ಆಯ್ಕೆಗಳು, ಇಲ್ಲಿ ಟಿ, ಬರೀ ಟಿ ಅಕ್ಷರದಿಂದ ಯಾವ ಕೆಮಿಕಲ್ ಎಲಿಮೆಂಟ್ ಅನ್ನು ಕೂಡ ನಾವು ಗುರುತಿಸುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಟಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ ಕೆಲವೊಂದಿಷ್ಟು ಟಿ ಎ ಅಂತ ಹೇಳಿದ್ರೆ ಟೆಂಟಾಲಮ್, ಇದಕ್ಕೆ ಟೆಂಟಾಲ್ ಅಂತ ಕರಿತೇವೆ. ಹಾಗೆಯೇ ಟಿಇ ಟೆಲ್ಯೂರಿಯಂ, ಟಿಐ ಟೈಟಾನಿಯಂ, ಟಿಎಚ್ ಥೋರಿಯಂ, ಹಾಗೆಯೇ ಟಿಎಸ್ ಟೆನಿಸಿನ್. ಸೊ ಈ ತರ ಕೆಲವೊಂದಿಷ್ಟು ಸಂಕೇತಗಳಿಂದ ಸೂಚಿಸ್ತಾರೆ. ಸೊ ಹಾಗೇನೆ ಇಲ್ಲಿ ನೋಡಿ ಸ್ಟ್ಯಾನಸ್, ಎಸ್ ಎನ್ ಅಂತ ಹೇಳಿದ್ರೆ ಸ್ಟ್ಯಾನಸ್, ಇದು ತವರ ಅಂತ ಕರಿತೇವೆ ಕನ್ನಡದಲ್ಲಿ, ತವರ. ಸೊ ಈ ತರ. ಸೊ ಹಾಗೇನೆ ಇಲ್ಲಿ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಗಳ ಬಗ್ಗೆ ಒಂದಷ್ಟು ಆ ಒಂದು ಎಲಿಮೆಂಟ್ಸ್ ಗಳ ಕೆಮಿಕಲ್ ನೇಮ್ ಅನ್ನು ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ನೋಡಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಐರನ್ ಅಥವಾ ಕಬ್ಬಿಣವನ್ನ ನಾವು ಗ್ರೀಕ್ ಭಾಷೆಯಲ್ಲಿ ಫೆರಮ್ ಅಂತ ಕರಿತೇವೆ, ಹಾಗಾಗಿ ಎಫ್ಇ ಬರ್ತದೆ, ಎಫ್ಇ ಅಕ್ಷರದಿಂದ ಸೂಚಿಸ್ತಾರೆ. ಹಾಗೇನೆ ತಾಮ್ರ ಅಥವಾ ಕಾಪರ್, ಇದನ್ನ ಇಲ್ಲಿ ಗ್ರೀಕ್ ಭಾಷೆಯಲ್ಲಿ ಕ್ಯುಪ್ರಮ್ ಅಂತ ಕರಿತೇವೆ, ಹಾಗಾಗಿ ಸಿಯು. ಸಿಲ್ವರ್, ಇಲ್ಲಿ ಬೆಳ್ಳಿ ಅಂದ್ರೆ ಇದನ್ನ ಗ್ರೀಕ್ ಭಾಷೆಯಲ್ಲಿ ಅರ್ಜೆಂಟಮ್ ಅಂತ ಕರೀತಾರೆ, ಹಾಗಾಗಿ ಎಜಿ ಬರ್ತದೆ. ನೆಕ್ಸ್ಟ್ ಗೋಲ್ಡ್, ಚಿನ್ನ. ಸೊ ಇದನ್ನ ಗ್ರೀಕ್ ಭಾಷೆಯಲ್ಲಿ ಆರಮ್ ಅಂತ ಕರಿತೇವೆ, ಸೊ ಹಾಗಾಗಿ ಎಯು ಬಂದಿದೆ. ಸೊ ಹಾಗೆ ನೋಡಿ ಈ ತರ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಎಲಿಮೆಂಟ್ಸ್ಗಳಿದಾವೆ, ಅದರ ಕೆಮಿಕಲ್ ಸಿಂಬಲ್ ಅನ್ನು ನೀವು ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ನೋಡಿ, ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನ ನಿಯಂತ್ರಿಸುವಂತಹ ಹಾರ್ಮೋನ್ ಯಾವುದು? ಸೊ ಇಲ್ಲಿ ಮೂತ್ರಜನಕಾಂಗಗಳಲ್ಲಿ ಅಂದ್ರೆ ಕಿಡ್ನಿಯಲ್ಲಿ ನೀರಿನ ವಿಸರ್ಜನೆಯನ್ನ ನಿಯಂತ್ರಿಸುವಂತಹ ಒಂದು ಹಾರ್ಮೋನ್ ಯಾವುದು ಅನ್ನಂತಹ ಪ್ರಶ್ನೆ. ದ ಹಾರ್ಮೋನ್ ವಿಚ್ ಕಂಟ್ರೋಲ್ಸ್ ದ ಎಕ್ಸ್ಕ್ರೇಷನ್ ಆಫ್ ವಾಟರ್ ಫ್ರಮ್ ಕಿಡ್ನೀಸ್. ಸೊ ಇದಕ್ಕೆ ಸರಿಯಾದಂತ ಉತ್ತರ ವ್ಯಾಸೋಪ್ರೀಸಿನ್ ಅನ್ನುವಂಥ ಒಂದು ಹಾರ್ಮೋನ್ ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನ ನಿಯಂತ್ರಿಸುತ್ತದೆ. ವ್ಯಾಸೋಪ್ರೀಸಿನ್ ಕಂಟ್ರೋಲ್ಸ್ ದ ಎಕ್ಸ್ಕ್ರೇಷನ್ ಆಫ್ ವಾಟರ್ ಫ್ರಮ್ ಕಿಡ್ನೀಸ್. ಇದನ್ನ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಕೊಟ್ಟಿರುವಂತಹ ಇನ್ನೊಂದು ಆಯ್ಕೆ ನೋಡಿ, ಇಲ್ಲಿ ಪ್ರೊಲ್ಯಾಕ್ಟಿನ್ ಇದೆ. ಪ್ರೊಲ್ಯಾಕ್ಟಿನ್ ಯಾವುದಕ್ಕೆ ಯೂಸ್ ಆಗ್ತದೆ, ಯಾವ ಹಾರ್ಮೋನ್ ಯಾವ ಕೆಲಸವನ್ನ ಮಾಡ್ತದೆ ಅಂತ ಹೇಳಿದ್ರೆ, ಸೊ ಇದು ಮಹಿಳೆಯರಲ್ಲಿ ಪ್ರಮುಖವಾಗಿ ಹೆರಿಗೆಯ ನಂತರ ಸ್ತನ ಅಂಗಾಂಶಗಳ ಬೆಳವಣಿಗೆ ಹಾಗೂ ಎದೆಹಾಲಿನ ಉತ್ಪಾದನೆಗೆ ಸಹಾಯಕವಾಗ್ತದೆ. ಇಂತಹ ಕೆಲಸವನ್ನ ಕೂಡ ಈ ಒಂದು ಹಾರ್ಮೋನ್ ಮಾಡ್ತದೆ, ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಹಾಗೇನೆ ಇಲ್ಲಿ ಆಕ್ಸಿಟೋಸಿನ್ ಏನಿದೆ, ಆಕ್ಸಿಟೋಸಿನ್ ಇದನ್ನ ನಾವು ಲವ್ ಹಾರ್ಮೋನ್ ಅಥವಾ ಕಡ್ಡಲ್ ಕೆಮಿಕಲ್ ಅಂತ ಕೂಡ ಕರಿತೇವೆ. ಇಟ್ ಇಸ್ ಆಲ್ಸೋ ನೋನ್ ಎಸ್ ಲವ್ ಹಾರ್ಮೋನ್ ಆರ್ ಕಡ್ಡಲ್ ಕೆಮಿಕಲ್ ಅಂತ ಕರಿತೇವೆ. ಸೊ ಬಿಕಾಸ್ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೆನಿ ಹ್ಯೂಮನ್ ಬಿಹೇವಿಯರ್ಸ್ ಇನ್ಕ್ಲೂಡಿಂಗ್ ಟ್ರಸ್ಟ್, ರೊಮ್ಯಾಂಟಿಕ್ ಅಟ್ಯಾಚ್ಮೆಂಟ್, ಸೆಕ್ಸುವಲ್ ಎರೋಸಲ್, ಆರ್ಗ್ಯಾಸಮ್, ಮದರ್ ಇನ್ಫ್ಯಾಂಟ್ ಬಾಂಡಿಂಗ್. ಸೊ ಈ ತರ ಕೆಲವೊಂದಿಷ್ಟು ಕೆಲಸವನ್ನು ಇದು ಮಾಡೋದ್ರಿಂದ, ಇಂತಹ ಒಂದು ಅಟ್ರಾಕ್ಷನ್ ಹಾಗೇನೆ ಎಫೆಕ್ಷನ್ ಗೆ ಸಂಬಂಧಪಟ್ಟಂತೆ ಕೆಲಸವನ್ನ ಮಾಡೋದ್ರಿಂದ, ಇದನ್ನ ನಿಯಂತ್ರಿಸುವುದರಿಂದ ಇದನ್ನ ನಾವು ಲವ್ ಹಾರ್ಮೋನ್ ಅಥವಾ ಕಡ್ಲ್ ಕೆಮಿಕಲ್ ಅಂತ ಕರಿತೇವೆ. ತಾಯಿ ಮಗುವಿನ ಸಂಬಂಧ ಆಗಿರ್ಬೋದು, ಮದರ್ ಇನ್ಫ್ಯಾಂಟ್ ಬಾಂಡಿಂಗ್, ಹಾಗೇನೆ ಇಲ್ಲಿ ಕೆಲವೊಂದಿಷ್ಟು ರೊಮ್ಯಾಂಟಿಕ್ ಅಟ್ಯಾಚ್ಮೆಂಟ್ಸ್ ಗಳು, ಇದರ ಬಗ್ಗೆ ಎಲ್ಲ
ಇದನ್ನು ನಿಯಂತ್ರಿಸಿ ಭಾವನೆಗಳನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಆಕ್ಸಿಟೋಸಿನ್ ಹಾರ್ಮೋನ್ ಮಾಡ್ತದೆ. ಹಾಗಾಗಿ ಇದನ್ನ ನಾವು ಲವ್ ಹಾರ್ಮೋನ್ ಅಂತ ಕೂಡ ಕರಿತೇವೆ. ಸೊ ಹಾಗೇನೆ ಇಲ್ಲಿ ಆಕ್ಸಿಟೋಸಿನ್, ಡೊಪಾಮಿನ್ ಅಂಡ್ ಸೆರೆಟೋನಿನ್, ಸೊ ಇದನ್ನೆಲ್ಲ ನಾವು ಒಟ್ಟಾಗಿ ಸೇರಿ 3 ಹಾರ್ಮೋನ್ಸ್ ಗಳನ್ನ ಒಟ್ಟಾಗಿ ನಾವು ಹ್ಯಾಪಿ ಹಾರ್ಮೋನ್ಸ್, ಖುಷಿಯ ಹಾರ್ಮೋನ್ಸ್ಗಳು, ಸಂತೋಷದ ಹಾರ್ಮೋನ್ಸ್ಗಳು ಅಂತೇಳಿ ಕರಿತೇವೆ. ಹಾಗೇನೆ ಇಲ್ಲಿ ನೋಡಿ ಅಡ್ರಿನಾಲಿನ್ ಅನ್ನುವಂಥ ಇನ್ನೊಂದು ಆಯ್ಕೆ ಇದೆ. ಎಡ್ರಿನಾಲಿನ್ ಇದು ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ. ಎಡ್ರಿನಲ್ ಗ್ರಂಥಿ ಎಡ್ರಿನಲಿನ್ ಅನ್ನುವಂಥ ಒಂದು ಹಾರ್ಮೋನ್ ಅನ್ನ ಸ್ರವಿಸ್ತದೆ. ಸೊ ಇದನ್ನು ನಾವು ಎಪಿನೆಫ್ರಿನ್ ಅಂತ ಕೂಡ ಕರಿತೇವೆ. ಎಪಿನೆಫ್ರಿನ್ ಅಂತ ಕೂಡ ಈ ಒಂದು ಹಾರ್ಮೋನ್ ಅನ್ನ ಕರಿತೇವೆ. ಕ್ಷಣದ ತುಂಬಾ ಒತ್ತಡದ ಹಾಗೂ ಅಪಾಯಕಾರಿ ಹಾಗೂ ಭಾವೋದ್ವೇಗದ ಸನ್ನಿವೇಶಕ್ಕೆ ಸಹಿಸಿಕೊಳ್ಳುವ ಹಾಗೆ ದೇಹವನ್ನ ಸಿದ್ಧಗೊಳಿಸುವಂತಹ ಕೆಲಸವನ್ನ ಎಡ್ರಿನಲಿನ್ ಅನ್ನುವಂಥ ಒಂದು ಹಾರ್ಮೋನ್ ಮಾಡ್ತದೆ. ಸೊ ಇದನ್ನ ದಯವಿಟ್ಟು ನೆನಪಿನಲ್ಲಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗೇನೆ ಇಲ್ಲಿ ಇನ್ನೊಂದು ಹಾರ್ಮೋನ್ ಇದೆ, ನಾರ್ ಎಡ್ರಿನಲಿನ್ ಅಂತ ಕರಿತೇವೆ. ನಾರ್ ಎಡ್ರಿನಲಿನ್ ಇದು ಕೂಡ ರಕ್ತದ ಒತ್ತಡವನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಮಾಡ್ತದೆ. ಸೊ ಇಲ್ಲಿ ರಕ್ತದ ಒತ್ತಡವನ್ನ ಹೆಚ್ಚು ಮತ್ತು ಕಡಿಮೆ ಮಾಡುವಂತಹ ಒಂದು ಹಾರ್ಮೋನ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ನಾರ್ ಎಡ್ರಿನಲಿನ್. ಇದನ್ನ ನಾವು ನಾರ್ ಎಪಿನೆಫ್ರಿನ್ ಅಂತ ಕೂಡ ಕರಿತೇವೆ. ನಾರ್ ಎಪಿನೆಫ್ರಿನ್ ಅಂತ ಕೂಡ ಕರಿತೇವೆ, ಇನ್ನೊಂದು ಹೆಸರು ಇದೆ. ಸೊ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ವಿಶ್ವ ಮಾನವ ಹಕ್ಕುಗಳ ದಿನವನ್ನ ಈ ದಿನದಂದು ಆಚರಿಸುವರು. ವಿಶ್ವ ಮಾನವ ಹಕ್ಕುಗಳ ದಿನ, ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತೇಳಿ, ಇದಕ್ಕೆ ಸರಿಯಾದಂತ ಉತ್ತರ ಪ್ರತಿ ವರ್ಷ ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನ ಆಚರಣೆ ಮಾಡಲಾಗ್ತದೆ. ಅಂತಾರಾಷ್ಟ್ರೀಯ ದಿನಾಚರಣೆಗಳು, ರಾಷ್ಟ್ರೀಯ ದಿನಾಚರಣೆಗಳು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕಳೆ ಹಾಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಒಂದು ಸಪರೇಟ್ ಒಂದು ಲಿಸ್ಟ್ ಇದೆ, ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೇನೆ, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ TIFR, ಸೊ ಇದು ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ, ಇದು ಇರುವಂತದ್ದು ಮುಂಬೈನಲ್ಲಿ ಇದೆ. ದಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ TIFR ಇದು ಇರುವಂತದ್ದು ಮುಂಬೈನಲ್ಲಿ. ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ. ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಇದರ ಸ್ಥಾಪನೆ 1945ರಲ್ಲಿ ನಡೆಯಿತು. 1945ರಲ್ಲಿ. ಸೊ ಇದು ಭಾರತ ಸರ್ಕಾರದ ಪರಮಾಣು ಶಕ್ತಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ, ಅಂದ್ರೆ ದ ಮಿನಿಸ್ಟ್ರಿ ಆಫ್ ಅಟಾಮಿಕ್ ಎನರ್ಜಿ. ಸೊ ಇದು ಒಂದು ಡೀಮ್ಡ್ ವಿಶ್ವವಿದ್ಯಾನಿಲಯ ಆಗಿದೆ. ಸೊ ಇದರ ಇನ್ನಷ್ಟು ಶಾಖೆಗಳು ಬೆಂಗಳೂರು, ಪುಣೆ, ಹೈದರಾಬಾದ್ಗಳಲ್ಲಿ ಕೂಡ ಇದೆ, ಇತರ ಶಾಖೆಗಳು. ಸೊ ಈ ತರ ಒಂದಷ್ಟು ವಿಚಾರವನ್ನ ತಿಳ್ಕೊಂಡು ಮುಂದಿನ ಪ್ರಶ್ನೆ ಗಮನಿಸಿ. ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡು ಬರುತ್ತದೆ. ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರುತ್ತವೆ ಅನ್ನುವಂತಹ ಪ್ರಶ್ನೆ. ಕ್ಷುದ್ರ ಗ್ರಹಗಳ ಬಗ್ಗೆ, ಕ್ಷುದ್ರ ಗ್ರಹಗಳು ಅಥವಾ ಆಸ್ಟರಾಯ್ಡ್ಸ್ ಅಂತ ನಾವು ಕರಿತೇವೆ. ಕ್ಷುದ್ರ ಗ್ರಹಗಳನ್ನ ನಾವು ಆಸ್ಟರಾಯ್ಡ್ಸ್ ಅಂತ ಹೇಳಿ ಕರಿತೇವೆ. ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಇಲ್ಲಿ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ. ಆಪ್ಷನ್ 2 ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ. ಸೊ ಇಲ್ಲಿ ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಇರುವ ಅಗಾಲವಾದಂತಹ ಒಂದು ಪಟ್ಟಿಯಲ್ಲಿ ಸೂರ್ಯನನ್ನ ಸುತ್ತುಹಾಕುತ್ತಿರುವಂತಹ ಹಲವಾರು ಸಹಸ್ರ ಆಕಾಶಕಾಯಗಳು ನಾವು ಕ್ಷುದ್ರ ಗ್ರಹಗಳು, ಸುಮಾರು 20,000 ಇಂತಹ ಕ್ಷುದ್ರ ಗ್ರಹಗಳನ್ನ ಇದುವರೆಗೆ ಕೂಡ ಗುರುತಿಸಲಾಗಿದೆ. ಸೊ ಪ್ರಪ್ರಥಮವಾಗಿ 1801ರಲ್ಲಿ ಇಟಲಿಯ ಪಿಯಾಜಿ ಅನ್ನುವಂತಹ ವಿಜ್ಞಾನಿ ಪ್ರಥಮವಾಗಿ ಕ್ಷುದ್ರ ಗ್ರಹವೊಂದನ್ನ ಗುರು ಮತ್ತು ಮಂಗಳ ಗ್ರಹಗಳ ಕಕ್ಷೆಗಳ ನಡುವೆ ಗುರುತಿಸಿದ್ರು. ಸೊ ಇವು ಉಪಗ್ರಹಗಳಿಗಿಂತಲೂ ಚಿಕ್ಕದಾದಂತಹ ಒಂದು ಕಾಯಗಳಾಗಿದ್ದವು, ಆದ್ರೆ ಇವುಗಳನ್ನ ಕ್ಷುದ್ರ ಗ್ರಹಗಳು ಅಥವಾ ಆಸ್ಟರಾಯ್ಡ್ಸ್ ಗಳಂತೇಳಿ ಮಾಡಿದ್ರು. ಸೊ ಪ್ರಮುಖವಾಗಿರುವಂತಹ ಕ್ಷುದ್ರ ಗ್ರಹಗಳು ಯಾವಂತ ಹೇಳಿದ್ರೆ ಸಿರಿಸ್, ಪಲಸ್, ಜುನೋ, ವೆಸ್ತಾ ಇತ್ಯಾದಿ ಪ್ರಮುಖವಾಗಿರುವಂತಹ ಕ್ಷುದ್ರ ಗ್ರಹಗಳು. ಸೊ ಇದರಲ್ಲಿ ಸಿರಿಸ್ ಅನ್ನುವಂತ ಒಂದು ಕ್ಷುದ್ರ ಗ್ರಹ ಏನಿದೆ, ಸಿರಿಸ್, ಇದು ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹವಾಗಿದೆ. ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹ. ಇದರ ವ್ಯಾಸ ಸುಮಾರು 1,000 ಕಿಲೋಮೀಟರ್ಗಳು. 1,000 ಕಿಲೋಮೀಟರ್ಗಳು ಡಯಾಮೀಟರ್, 1,000 ಕಿಲೋಮೀಟರ್ಗಳಷ್ಟು ವ್ಯಾಸವನ್ನ ಹೊಂದಿದೆ. ಇಷ್ಟು ವ್ಯಾಸವನ್ನ ಈ ಒಂದು ಕ್ಷುದ್ರ ಗ್ರಹ ಹೊಂದಿದೆ. ಸೊ ಹಾಗಾಗಿ ಕ್ಷುದ್ರ ಗ್ರಹವನ್ನ ಗುರುತಿಸಿದಂತವರು ತಮಗೆ ಇಷ್ಟವಾದಂತಹ ಹೆಸರನ್ನೆಲ್ಲ ನೀಡಲಿಕ್ಕೆ ಆರಂಭ ಮಾಡಿದ್ರು. ಸೊ ಭಾರತ ಕೂಡ ಒಂದು ಕ್ಷುದ್ರ ಗ್ರಹವನ್ನ ಕಂಡು ಹಿಡಿತು. ಇಂಥ ಒಂದು ಪ್ರಥಮವಾಗಿ ಕಂಡು ಹಿಡಿದಂತ ಒಂದು ಕ್ಷುದ್ರ ಗ್ರಹವನ್ನ ಏಷ್ಯಾ ಅಂತೇಳಿ ಭಾರತ ನಾಮಕರಣ ಮಾಡಿತು. ಹಾಗೇನೆ ನಮ್ಮ ಶ್ರೀನಿವಾಸ ರಾಮಾನುಜನ್ ಇವರ ಹೆಸರಲ್ಲಿ ಕೂಡ ಒಂದು ಕ್ಷುದ್ರ ಗ್ರಹವನ್ನ ನೇಮಿಂಗ್ ಮಾಡಲಾಗಿದೆ. ರಾಮಾನುಜ ಎಂಬ ಒಂದು ಹೆಸರನ್ನ ಇಲ್ಲಿ ಇಡಲಾಗಿದೆ ಒಂದು ಕ್ಷುದ್ರ ಗ್ರಹಕ್ಕೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ.
2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅಕ್ಷರಸ್ಥ ಪುರುಷ ಮತ್ತು ಸ್ತ್ರೀಯರ ಅನುಪಾತ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ನೋಡಿ, 2011ರ ಜನಗಣತಿ ಪ್ರಕಾರ ಕೊನೆಯ ಬಾರಿ ಜನಗಣತಿ ನಡೆದಂತದ್ದು ನಮ್ಮ ದೇಶದಲ್ಲಿ 2011ರಲ್ಲಿ. ಸೊ ಅದಾದ ನಂತರ ಪ್ರತಿ 10 ವರ್ಷಕ್ಕೊಮ್ಮೆ ಈ ಒಂದು ಜನಗಣತಿ ನಡಿಬೇಕಿತ್ತು. 2021ರಲ್ಲಿ ನಡೆದಿಲ್ಲ. ಸೊ ಕೊರೋನಾ ಎಲ್ಲ ಬಂತು. ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ಜನಗಣತಿ ನಡೆದಿಲ್ಲ. ಸೊ ಹಾಗಾಗಿ ನೋಡಿ, 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅಕ್ಷರಸ್ಥ ಪುರುಷ ಮತ್ತು ಸ್ತ್ರೀಯರ ಅನುಪಾತ ಎಷ್ಟು ಇದೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 4 82.85 ಮತ್ತು 68.13. ಸೊ ಇಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ 82.85, ಹಾಗೆಯೇ ಇಲ್ಲಿ ಮಹಿಳೆಯರ ಸಾಕ್ಷರತೆ ಪ್ರಮಾಣ 68.13 ಇದೆ ನಮ್ಮ ಕರ್ನಾಟಕದಲ್ಲಿ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ 75.36% ಸಾಕ್ಷರತೆಯನ್ನ ಸಾಧಿಸಲಾಗಿದೆ. ಇಲ್ಲಿ ಬೋತ್ ಮೇಲ್ ಅಂಡ್ ಫಿಮೇಲ್ ಸೇರಿ ಒಟ್ಟಾರೆಯಾಗಿ ಸರಾಸರಿ 75.36 ಸಾಕ್ಷರತೆ ಪ್ರಮಾಣ ನಮ್ಮ ಕರ್ನಾಟಕದಲ್ಲಿ ಇದೆ. ಹಾಗೆಯೇ ನಮ್ಮ ಭಾರತ ದೇಶದ ಸಾಕ್ಷರತಾ ಪ್ರಮಾಣವನ್ನ ನಾವು ನೋಡೋದಾದ್ರೆ, ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಒಟ್ಟಾರೆಯಾಗಿ ದೇಶದಲ್ಲಿ 74.04 74.04% ಇದು ಒಟ್ಟಾಗಿ. ಸೊ ಹಾಗೇನೆ ಇಲ್ಲಿ ನೋಡಿ, ಮೇಲ್ಸ್ ಪ್ರಮುಖವಾಗಿ ಭಾರತದಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ 82.14, ಹಾಗೇನೆ ಮಹಿಳೆಯರ ಸಾಕ್ಷರತೆ ಪ್ರಮಾಣ 65.46. ಸೊ ಈ ತರ ಸಾಕ್ಷರತೆ ಪ್ರಮಾಣ ಇದೆ. ಭಾರತದಲ್ಲಿ ಸಾಕ್ಷರತೆ ಪ್ರಮಾಣ 74.04. ಈ ತರ ಒಂದಷ್ಟು ಅಂಕಿಅಂಶಗಳನ್ನ ಜನಗಣತಿಯ ಬಗ್ಗೆ ತಿಳಿದುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದಂತದ್ದು ಯಾವಾಗ ಅಂತ ಹೇಳಿದ್ರೆ 2013ರಲ್ಲಿ ಈ ಒಂದು ಆಹಾರ ಭದ್ರತಾ ಮತ್ತು ಸುರಕ್ಷತಾ ಕಾಯ್ದೆ ಜಾರಿಗೆ ಬಂತು. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಏನಂತ ಹೇಳಿದ್ರೆ, ಸೊ ಇಲ್ಲಿ ಈ ಭಾರತದಲ್ಲಿ ಇರುವಂತಹ 1.2 ಮಿಲಿಯನ್ ಜನರಷ್ಟು ಆಹಾರಕ್ಕಾಗಿ ಪ್ರಯತ್ನಿಸುವಂತಹ ಒಂದು ಜನರು ಏನಿದ್ದಾರೆ, ಸೊ ಒಪ್ಪತ್ತಿನ ಊಟಕ್ಕೆ ಕೂಡ ಗತಿ ಇಲ್ಲದಂತಹ ಒಂದು ಜನಸಮೂಹ ಏನಿದೆ, ಅವರಿಗೆ ಒಂದು ಆಹಾರ ಬದ್ಧತೆಯನ್ನ ಒದಗಿಸುವಂತಹ ಹೆಗ್ಗುರಿಯೊಂದಿಗೆ ಈ ಒಂದು ಆಹಾರ ಸುರಕ್ಷತಾ ಕಾಯ್ದೆಯನ್ನ ಸಂಸತ್ತು ಜಾರಿಗೆ ತಂತು. 2013ರ ಜನವರಿ 12ರಂದು ಈ ಒಂದು ಕಾಯ್ದೆ ಜಾರಿಗೆ ಬಂತು. ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 2014ರವರೆಗೆ ನಡೆದಂತಹ ಸಾಮಾನ್ಯ ಲೋಕಸಭಾ ಚುನಾವಣೆಗಳ ಸಂಖ್ಯೆ ಎಷ್ಟು? ಜನರಲ್ ಲೋಕಸಭಾ ಎಲೆಕ್ಷನ್ಸ್ಗಳು, ಸೊ ಅಂದ್ರೆ ಸಾರ್ವತ್ರಿಕ ಚುನಾವಣೆಗಳು ಎಷ್ಟು ಬಾರಿ ನಡೆಯಿತು ಅನ್ನುವಂತಹ ಪ್ರಶ್ನೆ. ಸೊ ಇಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಒಟ್ಟಾಗಿ 2014ರವರೆಗೆ 16 ಬಾರಿ ಲೋಕಸಭಾ ಚುನಾವಣೆಗಳು, ಸಾರ್ವತ್ರಿಕ ಚುನಾವಣೆಗಳು ನಡೆದಿವೆ. ಒಟ್ಟು 16 ಬಾರಿ. ಸೊ ಇಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆದಂತದ್ದು 1951-52ರ ಈ ಒಂದು ಆಸುಪಾಸಿನ 1951ರ ಎಂಡು ಹಾಗೂ 1952ರ ಆರಂಭ ಭಾಗದಲ್ಲಿ ಮೊದಲ ಲೋಕಸಭಾ ಚುನಾವಣೆ ನಡೆಯಿತು. ಸೊ ಅದಾದ ನಂತರ 2014ರವರೆಗೆ ಒಟ್ಟು 16 ಸಲ ಲೋಕಸಭಾ ಚುನಾವಣೆ ನಡೆಯಿತು. ಸೊ ಅದು 2014ರ ನಂತರ 2019ಕ್ಕೆ ಲೋಕಸಭಾ ಚುನಾವಣೆ ನಡೆಯಿತು. ಇದು 17ನೇ ಲೋಕಸಭೆ. ಅದಾದ ನಂತರ ಈಗ ಮುಂದಕ್ಕೆ 2024ರಲ್ಲಿ ಚುನಾವಣೆಗೆ ದೇಶ ಅಣಿಯಾಗ್ತಾ ಇದೆ. ಇದು 18ನೇ ಲೋಕಸಭಾ ಚುನಾವಣೆ. ಅಗ್ನಿವೀಣ ಪುಸ್ತಕ ಬರೆದವರು ಯಾರು? ಅಗ್ನಿವೀಣ ಪುಸ್ತಕವನ್ನ ಬರೆದಂತವರು ಕಾಜಿ ನಜ್ರುಲ್ ಇಸ್ಲಾಂ ರವರು. ಆಪ್ಷನ್ 2 ಇದಕ್ಕೆ ಸರಿಯಾದಂತ ಉತ್ತರ, ಕಾಜಿ ನಜ್ರುಲ್ ಇಸ್ಲಾಂ. ಇವರು ಬಂಗಾಳಿ ಕವಿ. ಇವರಿಗೆ 1960ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ದೊರೆತಿದೆ. ಇಲ್ಲಿ ವಿಷ್ಣು ಶರ್ಮಾ ನೋಡಿ, ಆಯ್ಕೆ 4 ವಿಷ್ಣು ಶರ್ಮಾ. ಇವರು ಬರೆದಂತಹ ಪ್ರಮುಖವಾಗಿರುವಂತಹ ಕೃತಿ ಪಂಚತಂತ್ರ. ವಿಷ್ಣು ಶರ್ಮನ ಪಂಚತಂತ್ರ. ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ತೆರೆದ ಮನ ಎಂಬ ಪುಸ್ತಕ ಬರೆದವರು ಯಾರು? ಸೊ ಇದಕ್ಕೆ ಸರಿಯಾದಂತ ಉತ್ತರ ಡಾಕ್ಟರ್ ಎಚ್ ನರಸಿಂಹಯ್ಯ. ಆಪ್ಷನ್ 4 ಸರಿಯಾದಂತಹ ಉತ್ತರ. ಸೊ ಇವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಅಧ್ಯಕ್ಷರಾಗಿದ್ರು. ಇವರು ಬಹಳ ವಿಚಾರವಾದಿಯಾಗಿದ್ರು. ಸೊ ಸ್ವಾತಂತ್ರ್ಯ ಹೋರಾಟಗಾರರು, ಹಾಗೆಯೇ ಭೌತಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರು, ಬರಹಗಾರರು ಆಗಿದ್ರು. ಸೊ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಕೂಡ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಸೊ ಇವರು ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದಿದ್ರು. ಸೊ ಇವರು ಏನ್ ಹೇಳಿದಂತ ಹೇಳಿದ್ರೆ
ಇವರು ಯಾವುದೇ ವಿಚಾರವನ್ನ ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳಬೇಡಿ, ಯಾವುದೇ ವಿಚಾರವನ್ನ ಪ್ರಶ್ನೆ ಮಾಡದೆ ನೀವು ಒಪ್ಪಿಕೊಳ್ಳಬೇಡಿ ಅನ್ನುವಂಥ ಒಂದು ಕರೆಯನ್ನ ನೀಡಿದ್ರು. ಸೊ ಹಾಗಾಗಿ ವೈಜ್ಞಾನಿಕ ಪ್ರಜ್ಞೆಯನ್ನ ನೀವು ಬೆಳೆಸಿಕೊಳ್ಳಿ ಅನ್ನುವಂತಹ ವಿಚಾರವನ್ನ ಜನರಿಗೆ ಕರೆ ಕೊಟ್ಟರು. ಹಾಗಾಗಿ ಇವರು ಬರೆದಂತಹ ಪುಸ್ತಕ ನರಸಿಂಹಯ್ಯನವರು ಬರೆದಂತಹ ಪುಸ್ತಕ ತೆರೆದ ಮನ, ಇದು ಕೂಡ ಒಂದು ಅವರ ಬರೆದಂತಹ ಪುಸ್ತಕಗಳಲ್ಲಿ. ಸೊ ಹಾಗೇನೆ ಇಲ್ಲಿ ನೋಡಿ ಎಸ್ ಎಲ್ ಭೈರಪ್ಪನವರ ಪ್ರಮುಖವಾಗಿರುವಂತಹ ಕೃತಿಗಳು ಗತಜನ್ಮ, ಮತ್ತೆರಡು ಕಥೆಗಳು, ಭೀಮಕಾಯ, ಬೆಳಕು ಮೂಡಿತು, ಧರ್ಮಶ್ರೀ, ದೂರ ಸರಿದರು, ವಂಶವೃಕ್ಷ, ನಾಯಿ ನೆರಳು, ಗೃಹಭಂಗ, ಪರ್ವ, ಅಂಚು, ಬಿತ್ತಿ, ಇದು ಅವರ ಆತ್ಮಕಥನೆ. ಹಾಗೇನೆ ಕೆಲವೊಂದಿಷ್ಟು ಕೃತಿಗಳನ್ನು ಈ ತರ ಬರೆದಿದ್ದಾರೆ. ಹಾಗೇನೆ UR ಅನಂತ ಮೂರ್ತಿಯವರ ಪ್ರಮುಖವಾಗಿರುವಂತಹ ಕೃತಿಗಳು 15 ಪದ್ಯಗಳು, ಮಿಥುನ, ಅಜ್ಜನ ಹೆಗಲ ಸುಕ್ಕುಗಳು, ಕಥಾ ಸಂಕಲನ ನೋಡಿ, ಎಂದೆಂದು ಮುಗಿಯದ ಕತೆ, ಪ್ರಶ್ನೆ, ಮೌನಿ, ಆಕಾಶ ಮತ್ತು ಬೆಕ್ಕು, ಸೂರ್ಯನ ಕುದುರೆ, ಇವರು ರಚಿಸಿದಂತಹ ಪ್ರಮುಖವಾಗಿರುವ ನಾಟಕಗಳು ಆವಾಹನೆ, ಕಾದಂಬರಿ ನೋಡಿ ಆವಸ್ಥೆ, ಸಂಸ್ಕಾರ, ಭವ, ಭಾರತೀಪುರ. ಸೊ ಇಂತಹ ಕಾದಂಬರಿಗಳನ್ನು ಕೂಡ UR ಅನಂತಮೂರ್ತಿಯವರು ರಚಿಸಿದ್ದಾರೆ. ಹಾಗೇನೆ ಇಲ್ಲಿ ಗಿರೀಶ್ ಕಾರ್ನಾಡ್ ರವರ ಪ್ರಮುಖವಾಗಿರುವಂತಹ ಕೃತಿಗಳು ಇಲ್ಲಿ ನೋಡಿ, ಪ್ರಮುಖವಾಗಿ ನಾಟಕ ಕೃತಿಗಳು ಯಯಾತಿ, ಹಯವದನ, ತಲೆದಂಡ, ತುಘಲಕ್, ನಾಗಮಂಡಲ, ಹಿಟ್ಟಿನ ಹುಂಜ, ಅಂಜುಮಲ್ಲಿಗೆ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ಇಂತಹ ಒಂದು ನಾಟಕಗಳನ್ನು ಗಿರೀಶ್ ಕಾರ್ನಾಡ್ ರವರು ರಚಿಸಿದ್ದಾರೆ. ಮುಂದೆ ಬರುವಂತದ್ದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಒಟ್ಟು 25 ಪ್ರಶ್ನೆಗಳು ಬರ್ತವೆ ಎಜುಕೇಶನ್ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ. ಪಾವ್ಲೋವ್ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸಿದಾಗ ಇದು ಉಂಟಾಗುತ್ತದೆ. ಇನ್ ಪಾವ್ಲೋವ್ಸ್ ಎಕ್ಸ್ಪೆರಿಮೆಂಟ್ ಆನ್ ಕಂಡೀಷನ್ಡ್ ಡಾಗ್, ರಿಂಗಿಂಗ್ ಆಫ್ ಬೆಲ್ ವಿದೌಟ್ ಫುಡ್ ಲೀಡ್ಸ್ ಟು. ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಪಾವ್ಲೋವ್ಸ್ ಡಾಗ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ತುಂಬಾನೇ ಫೇಮಸ್ ಆದಂತಹ ಒಂದು ಎಕ್ಸ್ಪೆರಿಮೆಂಟ್. ಈ ಒಂದು ಪ್ರಯೋಗದಲ್ಲಿ ಪಾವ್ಲೋವ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಾವ್ಲೋವ್ ಅವರು ಮೊದಲಿಗೆ ಒಂದು ನಾಯಿಯನ್ನ ಟ್ರೈನ್ ಮಾಡ್ತಾರೆ. ಯಾವ ತರ ಟ್ರೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಗಂಟೆ ಅಥವಾ ಒಂದು ಬೆಲ್ ಅನ್ನ ಬಾರಿಸಿದ ತಕ್ಷಣ ನಾಯಿ ಇವರ ಹತ್ರ ಬರಬೇಕು. ಅದು ಬಂದ ತಕ್ಷಣ ಅವರು ಅದಕ್ಕೆ ಆಹಾರವನ್ನ ನೀಡ್ತಾರೆ. ನಾಯಿ ಜೊಲ್ಲು ಸುರಿಸಿಕೊಂಡು ಇವರ ಹತ್ರ ಬರ್ತದೆ, ಬಂದ ತಕ್ಷಣ ಇವರು ಅದಕ್ಕೆ ಆಹಾರವನ್ನ ನೀಡುತ್ತಾರೆ. ಸೊ ಈ ತರ ಒಂದು ನಾಯಿಯನ್ನ ಟ್ರೈನ್ ಮಾಡ್ತಾರೆ. ಮುಂದಿನ ಹಂತದಲ್ಲಿ ಇವರ ಪ್ರಯೋಗಕ್ಕೆ ಬೇಕಾಗಿ ಅದನ್ನ ಯಾವ ತರ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇವರು ಗಂಟೆಯನ್ನ ಬಾರಿಸ್ತಾರೆ, ಬೆಲ್ ಬಾರಿಸ್ತಾರೆ. ಸೊ ಆ ನಂತರ ನಾಯಿ ಜೊಲ್ಲು ಸುರಿಸಿಕೊಂಡು ಇವರ ಹತ್ರ ಬರ್ತದೆ, ಆದ್ರೆ ಆಹಾರವನ್ನ ನೀಡುವುದಿಲ್ಲ. ಸೊ ನಾಯಿಗೆ ಆಶಾಭಂಗ ಉಂಟಾಗ್ತದೆ. ಆಹಾರ ಸಿಗ್ಲಿಲ್ಲ, ಇವರು ಕರೆದು ಕೂಡ ಆಹಾರವನ್ನ ಕೊಡುದಿಲ್ಲ ಅಂತೇಳಿ ಆಶಾಭಂಗ ಉಂಟಾಗ್ತದೆ. ಇನ್ನೊಂದ್ಸಲ ನೆಕ್ಸ್ಟ್ ಟ್ರಯಲ್ ಅಲ್ಲಿ ಕೂಡ ಹಾಗೆ ಮಾಡ್ತಾರೆ, ಬೆಲ್ ಬಾರಿಸ್ತಾರೆ, ನಾಯಿ ಬರ್ತದೆ, ಜೊಲ್ಲು ಸುರಿಸಿಕೊಂಡು ಬರ್ತದೆ, ಆದ್ರೆ ಆಹಾರವನ್ನು ನೀಡುವುದಿಲ್ಲ. ಸೊ ಆಗ ಮೊದಲ ಬಾರಿಗೆ ಕಂಪೇರ್ ಮಾಡಿದ್ರೆ ಆ ಜೊಲ್ಲು ಸುರಿಸುವ ಪ್ರಮಾಣ ಕಡಿಮೆ ಆಗ್ತಾ ಈಗ ಸೆಕೆಂಡ್ ಟ್ರಯಲ್ ಅಲ್ಲಿ ಕಡಿಮೆ ಆಗ್ತಾ ಬಂತು. ಸೊ ಇದೇ ತರ ಥರ್ಡ್ ಟ್ರಯಲ್ ಅನ್ನ ಮಾಡ್ತಾರೆ, ಬೆಲ್ ಬಾರಿಸ್ತಾರೆ, ನಾಯಿ ಜೊಲ್ಲು ಸುರಿಸಿಕೊಂಡು ಬರ್ತದೆ, ಆದ್ರೆ ಜೊಲ್ಲು ಸುರಿಸುವಂತ ಪ್ರಮಾಣ ತುಂಬಾನೇ ಕಡಿಮೆ ಇರ್ತದೆ. ಮೊದಲ ಬಾರಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಜೊಲ್ಲು ಸುರಿಸ್ತದೆ. ಸೊ ಈ ತರ ಬರ್ತದೆ. ಸೊ ಈಗ ನಾಯಿಗೆ ಮನಸ್ಸಿನಲ್ಲಿ ಏನಾಯ್ತು, ಇವರು ಆಹಾರವನ್ನ ಬೆಲ್ ಬಾರಿಸಿದ್ರು ಕೂಡ ಆಹಾರವನ್ನು ನನಗೆ ನೀಡುವುದಿಲ್ಲ ಅನ್ನುವಂತಹ ಒಂದು ಆಶಾಭಂಗ ಒಂದು ಭಾವನೆ ನಾಯಿಯ ಮನಸ್ಸಿಗೆ ಬಂತು. ಸೊ ಇದನ್ನಂತ ಕ್ರಮೇಣ ಈ ತರ ಟ್ರಯಲ್ ಅನ್ನ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋದಾಗೆ ಅಂತಿಮವಾಗಿ ನಾಯಿ ಜೊಲ್ಲು ಸುರಿಸುವುದನ್ನೇ ನಿಲ್ಲಿಸ್ತದೆ. ಜೊಲ್ಲು ಸುರಿಸಿಕೊಂಡು ಅದು ಬರುವುದೇ ಇಲ್ಲ, ಇವರು ಕರೆದ್ರು ಕೂಡ ನಮಗೆ ಆಹಾರವನ್ನ ಕೊಡುವುದಿಲ್ಲ ಅನ್ನುವಂಥ ಒಂದು ಭಾವನೆ ನಾಯಿಯಲ್ಲಿ ಬರ್ತದೆ. ಹಾಗಾಗಿ ಇದು ಏನನ್ನ ಸೂಚಿಸಿದಂತೆ ಇದ್ರು, ನಶಿಸುವಿಕೆ. ಇದನ್ನ ನಾವು ಎಕ್ಸ್ಪೆರಿಮೆಂಟಲ್ ಎಕ್ಸ್ಟಿಂಕ್ಷನ್ ಅಂತ ಕರಿತೇವೆ. ಎಕ್ಸ್ಪೆರಿಮೆಂಟಲ್ ಎಕ್ಸ್ಟೆನ್ಷನ್ ಅಥವಾ ನಶಿಸುವಿಕೆ ಅಂತ ಹೇಳಿ ಕರಿತೇವೆ. ಸೊ ಇಂತಹ ಒಂದು ಭಾವನೆಯನ್ನ ಸೊ ನೋಡಿ, ಇಂತಹ ಪ್ರಯೋಗದ ಮೇಲೆ ಕೂಡ ಪ್ರಶ್ನೆಗಳು ಬರಬಹುದು. ಶೈಕ್ಷಣಿಕ ಮನೋವಿಜ್ಞಾನಿಗಳು ನಡೆಸಿದಂತಹ ಪ್ರಮುಖವಾಗಿರುವಂತಹ ಪ್ರಯೋಗದ ಮೇಲೆ ಕೂಡ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆಪ್ಷನ್ 1 ಇದಕ್ಕೆ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಕೌಶಲ್ಯಗಳ ಕಲಿಕೆ ಬಗ್ಗೆ ಸರಿಯಾದ ಹೇಳಿಕೆ ಯಾವುದೆಂದರೆ, ಕೌಶಲ್ಯಗಳು ದ ಕರೆಕ್ಟ್ ಸ್ಟೇಟ್ಮೆಂಟ್ ಆನ್ ಸ್ಕಿಲ್ ಲರ್ನಿಂಗ್ ನ ಬಗ್ಗೆ ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್ ಯಾವುದು? ಸೊ ಇಲ್ಲಿ ಒಂದೊಂದಾಗಿ ಗಮನಿಸ್ತೇವೆ. ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಕಲಿಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆಯ್ಕೆ 4, ಕಲಿಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಸೊ ಇಲ್ಲಿ ಕೌಶಲ್ಯದ ಬಗ್ಗೆ ಪ್ರಶ್ನೆಯನ್ನ ಕೇಳುವುದರಿಂದ, ಕೌಶಲ್ಯ ಎನ್ನುವುದು ಒಂದು ಸಂಕೀರ್ಣವಾದ ಹಾಗೂ ಹೆಚ್ಚು ಗಮನವನ್ನ ಬಯಸುವಂತಹ ಒಂದು
ಪ್ರಕ್ರಿಯೆ. ಒಂದು ಯಾವುದೇ ಒಂದು ಕೌಶಲ್ಯವನ್ನ ಕಲಿಬೇಕಿದ್ರೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದಕ್ಕೆ ಅಪಾರವಾದಂತಹ ಪರಿಶ್ರಮ, ಅಪಾರವಾದಂತಹ ತರಬೇತಿಗಳು ಹಾಗೇನೆ ಅಭ್ಯಾಸಗಳು ಬೇಕಾಗ್ತವೆ. ಹಾಗೇನೆ ಯಾವುದೇ ಒಂದು ಕೌಶಲ್ಯವನ್ನು ನಾವು ಮೈಗೂಡಿಸಿಕೊಳ್ಬೇಕಾಗಿದ್ರೆ ಅದಕ್ಕೆ ಸತತವಾದಂತಹ ಅಭ್ಯಾಸ, ನಿರಂತರವಾದಂತಹ ಪ್ರಯತ್ನ, ತಾಳ್ಮೆ ಹಾಗೇನೆ ಪ್ರಬಲವಾದಂತಹ ಇಚ್ಛೆ ಮೊದಲು ಇರಬೇಕು. ಸೊ ಹೀಗಾದಾಗ ಮಾತ್ರ ಒಂದು ಕೌಶಲ್ಯದಲ್ಲಿ ನಾವು ಪರಿಣಿತರಾಗ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಹೀಗೆ ತಾಳ್ಮೆಯಿಂದ, ಪ್ರಯತ್ನದಿಂದ ಕಲಿತ ಕೌಶಲ್ಯ ಪ್ರಕಟವಾಗಬೇಕಾದ್ರೆ ಸ್ವಲ್ಪ ಸಮಯವನ್ನು ಕೂಡ ತೆಗೆದುಕೊಳ್ತದೆ. ಸೊ ಇದನ್ನ ಕಲಿಯಲಿಕ್ಕೆ ತುಂಬಾನೇ ಟೈಮ್ ಬೇಕು, ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಳ್ತದೆ. ಸೊ ನಾವು ಶೀಘ್ರದಲ್ಲಿ ಯಾವುದೇ ಒಂದು ಕೌಶಲ್ಯವನ್ನ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಕೌಶಲ್ಯ ಏನಿದೆ, ನಾವು ಹೆಚ್ಚು ಸಮಯವನ್ನ ತೆಗೆದುಕೊಂಡು ಕಲಿತಂತಹ ಕೌಶಲ್ಯವನ್ನ ನಾವು ಅಷ್ಟು ಬೇಗನೆ ಮರಳಿಕೆ ಸಾಧ್ಯ ಕೂಡ ಇಲ್ಲ. ಅಷ್ಟು ಬೇಗ ಮರಳಿಕೆ ನಾವು ಸಾಧ್ಯ ಇಲ್ಲ. ಸೊ ಇಲ್ಲಿ ನೋಡಿ, ಮೊದಲನೇ ಇದಕ್ಕೆ ಫಾರ್ ಎಕ್ಸಾಂಪಲ್ ಈ ಕೌಶಲ್ಯಗಳಿಗೆ ಉದಾಹರಣೆಗಳು ಹೇಳುದಂತ ಹೇಳಿದ್ರೆ, ಸೊ ಇದಕ್ಕೆ ಈಜುವುದು, ಸೊ ಸ್ವಿಮ್ಮಿಂಗ್. ಸೊ ಸ್ವಿಮ್ಮಿಂಗ್ ಅನ್ನ ಕಲಿಯಲಿಕ್ಕೆ ನಮಗೆ ತುಂಬಾನೇ ಟೈಮ್ ತೆಗೊಳ್ತದೆ. ಅದನ್ನ ಅಷ್ಟು ಈಸಿಯಾಗಿ ನಮಗೆ ಮರಳಿಕೆ ಸಾಧ್ಯ ಇಲ್ಲ, ಅದನ್ನ ಮರಳಿಕೆ ಸಾಧ್ಯ ಇಲ್ಲ. ಸೊ ಹಾಗೇನೆ ಕಂಪ್ಯೂಟರ್ನ ಬಳಕೆ, ಕಾರು ಚಲಾಯಿಸುವುದು, ಸೊ ಈ ತರ. ಸೊ ಹಾಗೇನೆ ಬೈಸಿಕಲ್ ಚಲಾಯಿಸುವಂಥದ್ದು, ಟೂ ವೀಲರ್ ಚಲಾಯಿಸುವಂಥದ್ದು, ಬೈಕ್ ಈ ತರ ಟೂ ವೀಲರ್ ಚಲಾಯಿಸುವಂಥದ್ದು. ಸೊ ಇದನ್ನೆಲ್ಲ ಕಲಿಯಲಿಕ್ಕೆ ತುಂಬಾ ಸಮಯವನ್ನ ತೆಗೆದುಕೊಳ್ತದೆ. ಹಾಗೇನೆ ಇದನ್ನ ಮರಳಿಕೆ ಕೂಡ ತುಂಬಾನೇ ಸಮಯ ತೆಗೆದುಕೊಳ್ಳುತ್ತದೆ. ಸೊ ಹಾಗೇನೆ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3, ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆಪ್ಷನ್ 3 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಉತ್ತಮ ನಾಯಕ ಯಾರೆಂದರೆ? ಉತ್ತಮ ನಾಯಕ ಯಾರೆಂದರೆ? ಆಯ್ಕೆಗಳನ್ನು ಗಮನಿಸಿ. ಸಮೂಹಕ್ಕೆ ಹೆಚ್ಚಿನ ಸದಸ್ಯರನ್ನ ಆಕರ್ಷಿಸುವವರು. ಆಯ್ಕೆ 2, ಗುಂಪಿನ ಎಲ್ಲಾ ಸದಸ್ಯರು ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನ ನೀಡುವಂತೆ ಪ್ರೇರೇಪಿಸುವರು. ಆಯ್ಕೆ 3, ತನ್ನದೇ ತೀರ್ಮಾನಗಳಿಂದ ಸಮೂಹವನ್ನ ಮುನ್ನಡೆಸುವರು. ಆಯ್ಕೆ 4, ದೈಹಿಕವಾಗಿ ಬಲಿಷ್ಠ. ಸೊ ಒಬ್ಬ ನಾಯಕನಾದಂಥವನು ಸಮೂಹದ ಎಲ್ಲಾ ಸದಸ್ಯರಿಗೆ ಮನ್ನಣೆ ನೀಡುವುದರ ಮುಖಾಂತರ ಪ್ರಜಾಸತ್ತಾತ್ಮಕ ವ್ಯಕ್ತಿಯಾಗಿರ್ತಾನೆ. ಆತ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೂ ಕೂಡ ಸಮೂಹದ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಈತ ಉತ್ತಮ ನಾಯಕ ಅಂತ ಹೇಳಿ ಅನಿಸ್ಕೊಳ್ತಾನೆ. ಸೊ ಹಾಗೆಯೇ ಸಮೂಹದ ಸದಸ್ಯರು ತಮ್ಮ ಸಲಹೆ, ಸೂಚನೆ ಅಥವಾ ಅಭಿಪ್ರಾಯಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸುವಂತಹ ವಾತಾವರಣವನ್ನ ಆತ ಸೃಷ್ಟಿಸಬೇಕು. ಸೊ ಈ ಮುಖಾಂತರ ಸಮೂಹದ ಎಲ್ಲಾ ಸದಸ್ಯರು ಕೂಡ ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನ ನೀಡುವಂತೆ ಆತ ಪ್ರೇರೇಪಣೆ ಮಾಡಬೇಕು. ಸೊ ಇಂತಹ ಗುಣ ಇರುವಂತಹ ನಾಯಕನನ್ನ ಉತ್ತಮ ನಾಯಕ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಗುಂಪಿನ ಎಲ್ಲಾ ಸದಸ್ಯರು ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನ ನೀಡುವಂತೆ ಪ್ರೇರೇಪಿಸುವರು. ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ. 5 ವರ್ಷ ವಯಸ್ಸಿನ ಒಂದು ಹುಡುಗಿಯ ಬುದ್ಧಿಶಕ್ತಿ ಲಬ್ಧ ಅಂದ್ರೆ ಇಂಟೆಲಿಜೆಂಟ್ ಕೋಶೆಂಟ್ IQ 120 ಆಗಿದ್ದರೆ ಆಕೆಯ ಮಾನಸಿಕ ವಯಸ್ಸೆಷ್ಟು ಅನ್ನುವಂತ ಪ್ರಶ್ನೆ. ಇದು ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಂತಹ ಪ್ರಶ್ನೆಗಳು ನಿಮಗೆ ಕನಿಷ್ಠ ಒಂದು ಪ್ರಶ್ನೆ ಆದ್ರೂ ಬರುವಂತ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಇಂಟೆಲಿಜೆಂಟ್ ಕೋಶೆಂಟ್ ಅಥವಾ ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಬುದ್ಧಿಶಕ್ತಿ ಸೂಚ್ಯಂಕ ಸಮ, ಇದಕ್ಕೆ ಒಂದು ಸೂತ್ರ, ಇಲ್ಲಿ ಮಾನಸಿಕ ವಯಸ್ಸು ಭಾಗಿಸು ದೈಹಿಕ ವಯಸ್ಸು ಗುಣಿಸು 100. ಇಂಟೆಲಿಜೆಂಟ್ ಕೋಶೆಂಟ್ IQ is equal to ಮೆಂಟಲ್ ಏಜ್ ಡಿವೈಡೆಡ್ ಬೈ ದೈಹಿಕ ವಯಸ್ಸು ಕ್ರೊನಾಲಜಿಕಲ್ ಏಜ್ ಇಂಟು 100. ಇದು IQ ಅನ್ನ ಕಂಡುಹಿಡಿಯಲಿಕ್ಕೆ ಇರುವಂತಹ ಸೂತ್ರ. ಸೊ ಈ ಸೂತ್ರದ ಪ್ರಕಾರ ಬೇರೆ ತರ ಪ್ರಶ್ನೆಗಳನ್ನ ಕೇಳ್ಬೋದು. ಮಾನಸಿಕ ವಯಸ್ಸು ಹಾಗೇನೆ ಇಂಟೆಲಿಜೆಂಟ್ ಕೋಶೆಂಟ್ IQ ಅನ್ನ ಕೊಟ್ಟು ದೈಹಿಕ ವಯಸ್ಸನ್ನ ಕಂಡುಹಿಡಿಯಲಿಕ್ಕೆ ಕೇಳ್ಬೋದು. ಹಾಗೇನೆ ಇಲ್ಲಿ ದೈಹಿಕ ವಯಸ್ಸು ಹಾಗೇನೆ ಇಂಟೆಲಿಜೆಂಟ್ ಕೋಶೆಂಟ್ ಅನ್ನ ಕೊಟ್ಟು ಮಾನಸಿಕ ವಯಸ್ಸನ್ನ ಕಂಡುಹಿಡಿಯಲಿಕ್ಕೆ ಹೇಳ್ಬೋದು. ಅಂದ್ರೆ ಇದೇ ತರ ಇಲ್ಲಿ ಕೊಟ್ಟಿರೋ ತರ. ಸೊ ಹಾಗೇನೆ ಇಲ್ಲಿ ಮಾನಸಿಕ ವಯಸ್ಸು ಹಾಗೇನೆ ಇಲ್ಲಿ ದೈಹಿಕ ವಯಸ್ಸನ್ನ ಕೊಟ್ಟು ಇಂಟೆಲಿಜೆಂಟ್ ಕೋಶೆಂಟ್ IQ ಅನ್ನ ಕಂಡುಹಿಡಿಯಲಿಕ್ಕೆ ಕೇಳುವಂತ ಸಾಧ್ಯತೆ ಇದೆ. ಇಲ್ಲಿ ಕೊಟ್ಟಿರುವ ಲೆಕ್ಕದಲ್ಲಿ ಇಂಟೆಲಿಜೆಂಟ್ ಕೋಶೆಂಟ್ IQ ಅನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಕಂಡು ಹಿಡಬೇಕಾಗಿರುವಂತದ್ದು ಆಕೆಯ ಮಾನಸಿಕ ವಯಸ್ಸನ್ನು ನಾವಿಲ್ಲಿ ಕಂಡು ಹಿಡಿಬೇಕು. ಸೊ ಇದಕ್ಕೆ ಸೂತ್ರ ಯಾವ ತರ ಇದೆ ಅಂತ ಹೇಳಿದ್ರೆ, ಸೊ ಇದೊಂದು ಸೂತ್ರದ ಪ್ರಕಾರ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇಲ್ಲಿ ಮೆಂಟಲ್ ಏಜ್ ಅದನ್ನ ಅದೇ ತರ ಬರೆಯಿರಿ. ಸೊ ನೆಕ್ಸ್ಟ್ ಇಲ್ಲಿ ಕ್ರೊನಾಲಜಿಕಲ್ ಏಜ್, ಆಕೆಯ ದೈಹಿಕ ವಯಸ್ಸು ಇಲ್ಲಿ ಕೊಟ್ಟಿದ್ದಾರೆ 5 ವರ್ಷ ಅಂತೇಳಿ. ಸೊ ಇಂಟು 100 ಏನಾಯ್ತು, ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. 5 1 5 20. ಸೊ ಈಗ 120 is equal to ಮೆಂಟಲ್ ಏಜ್ ಇಂಟು 20. ನಮಗೀಗ ಮೆಂಟಲ್ ಏಜ್ ಬೇಕು. ಮೆಂಟಲ್ ಏಜ್ is equal to 120 ಡಿವೈಡೆಡ್ ಬೈ 20. ಸೊ ಈ ತರ ಇಲ್ಲಿ ಡಿವಿಷನ್ ಆಗುತ್ತೆ. ಸೊ ಹಾಗೆಷ್ಟು ಬಂತು 6. ಸೊ ಹಾಗಾಗಿ ಆಕೆಯ ಮಾನಸಿಕ ವಯಸ್ಸು 6 ವರ್ಷಗಳು. ಆಪ್ಷನ್ 1 ಅದಕ್ಕೆ ಸರಿಯಾದಂತಹ ಉತ್ತರ. ಸೊ ಇಲ್ಲಿ
ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಂಕದ ಒಂದು ಪರಿಕಲ್ಪನೆಯನ್ನ ಮೊದಲು ಸೂಚಿಸಿದಂತವರು ಆಲ್ಫ್ರೆಡ್ ಬೀನೆಟ್. ಹಾಗೆಯೇ ಮುಂದುವರಿದು ಇದನ್ನ ವಿಲಿಯಂ ಸ್ಟರ್ನ್ ಅವರು ಕೂಡ ಇದನ್ನ ಡೆವಲಪ್ಮೆಂಟ್ ಮಾಡಿದ್ರು. ಮೊದಲ ಬಾರಿಗೆ ಬುದ್ಧಿಶಕ್ತಿ ಸೂಚ್ಯಂಕದ ಬಗ್ಗೆ ಅಧ್ಯಯನವನ್ನ ಮಾಡಿದಂತವರು, ಒಂದು ಪರಿಕಲ್ಪನೆಯನ್ನು ಕೊಟ್ಟಂತವರು ಆಲ್ಫ್ರೆಡ್ ಬೀನೆಟ್. ಆನಂತರ ವಿಲಿಯಂ ಸ್ಟರ್ನ್ ಅವರು ಕೂಡ ಈ ಒಂದು ವಿಷಯದ ಮೇಲೆ ಸಾಕಷ್ಟು ಅಧ್ಯಯನವನ್ನ ನಡೆಸಿದ್ರು. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಒಂದು ಮಗು ಮರದ ತುಂಡನ್ನ ಬಸ್ಸಿನಂತೆ ಆಡಲು ಉಪಯೋಗಿಸುತ್ತದೆ. ಈ ಮಗು ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿದೆ ಅನ್ನುವಂತಹ ಪ್ರಶ್ನೆ. ಇದು ಜ್ಞಾನಾತ್ಮಕ ವಿಕಾಸದ ಹಂತಗಳ ಬಗ್ಗೆ ಕೇಳಿರುವಂತಹ ಪ್ರಶ್ನೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಇಂತಹ ಪ್ರಶ್ನೆಗಳು ಜ್ಞಾನಾತ್ಮಕ ವಿಕಾಸದ ಹಂತಗಳ ಬಗ್ಗೆ ಕನಿಷ್ಠ ಒಂದು ಪ್ರಶ್ನೆ ಆದ್ರೂ ಬರುವಂತಹ ಸಾಧ್ಯತೆ ಇದೆ HSTR ಅಲ್ಲಿ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲಿ ನೋಡಿ, ಜ್ಞಾನಾತ್ಮಕ ವಿಕಾಸದ ವಿವಿಧ ಹಂತಗಳು. There are 4 stages in cognitive development. It was given by the famous psychologist Jean Piaget. ಅವರು ಈ ಒಂದು ಜ್ಞಾನಾತ್ಮಕ ವಿಕಾಸದ 4 ಹಂತಗಳನ್ನ ಕೊಟ್ಟಂತವರು. ಸೊ ಇದು ಯಾವೆಲ್ಲ ಹಂತಗಳು ಅಂತೇಳಿ ನೋಡೋದಾದ್ರೆ, ಸೊ ಇಲ್ಲಿ ಮೊದಲ ಹಂತ ಸಂವೇದನಾ ಗತಿ ಹಂತ. ಇದು ಮಗುವಿನ ಜನನದಿಂದ 2 ವರ್ಷಗಳವರೆಗೆ ಇರ್ತದೆ, ಸೆನ್ಸರಿ ಮೋಟಾರ್ ಸ್ಟೇಜ್. ಮುಂದೆ ಬರುವಂತದ್ದು ಕಾರ್ಯಪೂರ್ವ ಹಂತ ಅಥವಾ ಪ್ರೀ ಆಪರೇಷನಲ್ ಸ್ಟೇಜ್. ಇದು 2 ರಿಂದ 7 ವರ್ಷಗಳವರೆಗೆ ಇರ್ತದೆ. ಆನಂತರ ಬರುವಂತದ್ದು ಮೂರ್ತ ಕಾರ್ಯಗಳ ಹಂತ, ಕಾಂಕ್ರೀಟ್ ಆಪರೇಷನ್ಸ್ ಸ್ಟೇಜ್. ಇದು 7 ರಿಂದ 11 ವರ್ಷಗಳವರೆಗೆ ಇರ್ತದೆ. ಆನಂತರ ಬರುವಂತದ್ದು ಔಪಚಾರಿಕ ಕಾರ್ಯಗಳ ಹಂತ. ಇದು 11 ವರ್ಷಕ್ಕೆ ಮೇಲ್ಪಟ್ಟು ಇರುವಂತದ್ದು ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಸೊ ಈ ತರ 4 ಪ್ರಮುಖವಾಗಿರುವಂತಹ ಹಂತಗಳನ್ನ ಜೀನ್ ಪಿಯಾಜೆ ಅವರು ಪಟ್ಟಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ನಾನು ಒಂದೊಂದಾಗಿ ತಿಳಿಸ್ತೋಗ್ತೀನಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ವಿಕಾಸಾತ್ಮಕ ಕಾರ್ಯಗಳು, ಜ್ಞಾನಾತ್ಮಕ ವಿಕಾಸದ ಕಾರ್ಯಗಳು ನಡೀತದೆ ಅಂತೇಳಿ. ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ಸಂವೇದನಾ ಗತಿ ಹಂತದಲ್ಲಿ ಅಂದ್ರೆ ಸೆನ್ಸರಿ ಮೋಟಾರ್ ಸ್ಟೇಜ್ ಅಲ್ಲಿ, ಈ ಹಂತದಲ್ಲಿ ಮಗು ಗತಿಶೀಲ ಚಟುವಟಿಕೆ ಹಾಗೂ ಇಂದ್ರಿಯ ಸಂವೇದಗಳ ನಡುವೆ ಅನ್ಯೋನ್ಯ ಕ್ರಿಯೆ ಕಂಡು ಬರುತ್ತದೆ. ಉದ್ದೇಶಪೂರ್ವಕವಾಗಿ ವರ್ತಿಸಿ ಇಚ್ಛಿತ ಘಟನೆಗಳು ನಡೆಯುವಂತೆ ಮಾಡ್ತದೆ ಈ ಒಂದು ಹಂತದಲ್ಲಿ. ಸೊ ಮುಂದಿನ ಹಂತ ಕಾರ್ಯಪೂರ್ವ ಹಂತದಲ್ಲಿ ಅಂದ್ರೆ ಪ್ರೀ ಆಪರೇಷನಲ್ ಪೀರಿಯಡ್ ಸ್ಟೇಜ್ ಅಲ್ಲಿ, ಇದು 2 ರಿಂದ 7 ವರ್ಷಗಳವರೆಗೆ ಇರ್ತದೆ. ಇದರಲ್ಲಿ ಮಗು ತನ್ನ ಭಾಷಾ ಬಳಕೆಯನ್ನ ಕಲಿತುಕೊಳ್ತದೆ, ಭಾಷಾ ಬಳಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ, ವಸ್ತುಗಳನ್ನ ಪದ ಮತ್ತು ಬಿಂಬಗಳಿಂದ ಗುರುತಿಸ್ತದೆ. ಸೊ ಹಾಗೇನೆ ಇಲ್ಲಿ ಸಾಂಕೇತಿಕ ಆಟದ ಪರಿಕಲ್ಪನೆ ಬೆಳೀತದೆ. ಮಗು ಅನೇಕ ಚಟುವಟಿಕೆಗಳನ್ನ ಮಾಡ್ತಾನೆ. ಹಾಗೇನೆ ಇಲ್ಲಿ ಫಾರ್ ಎಕ್ಸಾಂಪಲ್, ತಂದೆ ಹೇಗೆ ಕುಳಿತುಕೊಳ್ತಾನೋ ಅದೇ ಭಂಗಿಯಲ್ಲಿ ತಾನು ಕುಳಿತುಕೊಳ್ಳುವಂಥದ್ದು. ಮರದ ತುಂಡನ್ನ ಕೂಡ ಬಸ್ಸಿನಂತೆ ಆಡಲು ಉಪಯೋಗಿಸುವಂಥದ್ದು, ಇಲ್ಲಿ ಮೇಲೆ ಕೇಳಿರುವಂತಹ ಪ್ರಶ್ನೆ. ಸೊ ಅದೇ ತರ ಯಾವುದೋ ಒಂದು ಚಕ್ರ ಸಿಕ್ಕಿದ್ರೆ ಅದನ್ನ ವಾಹನಗಳ ರೀತಿ ಆಡ್ಲಿಕ್ಕೆ ಬಳಸುವಂತದ್ದು. ಸೊ ಹಾಗೇನೆ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವೇಸ್ಟ್ ಪೇಪರ್ನ ಕಾಗದವನ್ನ ತೆಗೆದುಕೊಂಡು ವೇಸ್ಟ್ ಪೇಪರ್ ಅಥವಾ ವೇಸ್ಟ್ ಮೆಟೀರಿಯಲ್ ಇಂದ ಒಂದು ಬಾಲ್ ತರ ಮಾಡಿಕೊಟ್ರೆ, ಚೆಂಡಿನ ತರ ಮಾಡಿಕೊಟ್ರೆ ಅದೇ ಚೆಂಡು ಅಂತೇಳಿ ಎಲ್ಲ ಆಟವನ್ನ ಆಡುವಂಥದ್ದು. ಅದರಲ್ಲಿ ಕ್ರಿಕೆಟ್ ಕೂಡ ಆಗ್ತದೆ, ವಾಲಿಬಾಲ್ ಕೂಡ ಆಡ್ತದೆ, ಫುಟ್ಬಾಲ್ ಕೂಡ ಆಡ್ತದೆ, ಬಾಸ್ಕೆಟ್ ಬಾಲ್ ಕೂಡ ಆಗ್ತದೆ. ಸೊ ಇದು ಅದೇ ಚೆಂಡು ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಮಗು ಆಡ್ತದೆ. ಸೊ ಹಾಗಾಗಿ ಇಂಥ ಒಂದು ಪರಿಕಲ್ಪನೆ ಇರುವಂತದ್ದು ಕಾರ್ಯಪೂರ್ವ ಹಂತದಲ್ಲಿ 2 ರಿಂದ 7 ವರ್ಷಗಳ ಅವಧಿಯಲ್ಲಿ ಇದು ಕಂಡು ಬರ್ತದೆ. ಸೊ ಮುಂದಿನ ಹಂತ ಇಲ್ಲಿ ಮೂರ್ತ ಕಾರ್ಯಗಳ ಹಂತ. ಕಣ್ಣಿಗೆ ಕಾಣದ ವಸ್ತುವಿನ ಬಗ್ಗೆ ಜ್ಞಾನ ಪಡೆದುಕೊಳ್ಳಲು ಮಗು ಪ್ರಾರಂಭಿಸುತ್ತದೆ. 7ನೇ ವಯಸ್ಸಿನಲ್ಲಿ ಸಂಖ್ಯಾ ಸ್ಥಾಯಿತ್ವ ಬೆಳೀತದೆ. ಹಾಗೆಯೇ 9ನೇ ವಯಸ್ಸಿನಲ್ಲಿ ತೂಕ ಸ್ಥಾಯಿತ್ವದ ಪರಿಕಲ್ಪನೆಗಳು ಮೂಡ್ತವೆ. ಇದೇ ಹಂತದಲ್ಲಿ ಗಾತ್ರ ಹಾಗೂ ಕ್ಷೇತ್ರ ಸ್ಥಾಯಿತ್ವದ ಪರಿಕಲ್ಪನೆಗಳು ಸಹ ಮೂಡ್ತದೆ. ಸೊ ಮುಂದಿನ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅಂದ್ರೆ ಫಾರ್ಮಲ್ ಆಪರೇಷನಲ್ ಪೀರಿಯಡ್. ಇದು 11 ವರ್ಷಕ್ಕೆ ಮೇಲ್ಪಟ್ಟು ಇದು ಅಮೂರ್ತ ಚಿಂತನಾ ಸಾಮರ್ಥ್ಯ ಬೆಳೀತದೆ. ಅಮೂರ್ತ ಚಿಂತನಾ ಸಾಮರ್ಥ್ಯ ಅಂತಂದ್ರೆ ಲಾಜಿಕಲ್ ಥಿಂಕಿಂಗ್. ಸೊ ನೆಕ್ಸ್ಟ್ ಅನುಗಮನ ನಿಗಮನಾತ್ಮಕ ಚಿಂತನಾ ಸಾಮರ್ಥ್ಯ, ಇಂಡಕ್ಟಿವ್ ಡಿಡಕ್ಟಿವ್ ಅಪ್ರೋಚ್ಗಳು ಈ ಒಂದು ಚಿಂತನಾ ಸಾಮರ್ಥ್ಯ ಬೆಳೀತದೆ. ಸಮಸ್ಯೆ ಪರಿಹಾರ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್, ಡಿಸಿಷನ್ ಮೇಕಿಂಗ್ ಟೆಕ್ನಿಕ್ಗಳನ್ನೆಲ್ಲ ಈ ಒಂದು ಅವಧಿಯಲ್ಲಿ ಕಲಿತುಕೊಳ್ತದೆ. ಹಾಗೆಯೇ ಇಲ್ಲಿ ಸೃಜನಶೀಲ ಸಾಮರ್ಥ್ಯ ಅಂದ್ರೆ ಕ್ರಿಯೇಟಿವಿಟಿ, ನಿರ್ಧಾರ ಕೈಗೊಳ್ಳುವಂತಹ ಕೌಶಲ್ಯ, ಸ್ಕಿಲ್ಸ್ಗಳು, ಸಮಸ್ಯೆ ನಿವಾರಣೆ ಕೌಶಲ್ಯಗಳು ಸಹ ಹೆಚ್ಚಾಗಿ ಕಂಡು ಬರ್ತವೆ. ಹಾಗಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಇಲ್ಲಿ ಒಂದು ಮಗು ಮರದ ತುಂಡನ್ನ ಬಸ್ಸಿನಂತೆ ಆಡಲು ಉಪಯೋಗಿಸುವಂತದ್ದು ಕಾರ್ಯಪೂರ್ವ ಹಂತದಲ್ಲಿ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲವನ್ನು ಕೂಡ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ವಿಕಾಸಾತ್ಮಕ ಕಾರ್ಯಗಳು ನಡೀತವೆ ಅಂತೇಳಿ ಸರಿಯಾಗಿ ತಿಳ್ಕೊಳ್ಳಿ. ಥಿಯರಿಯನ್ನ ಓದುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಬುದ್ಧಿಶಕ್ತಿ ವಿತರಣೆಯ ಸಾಮಾನ್ಯ ಸಂಭವತ್ತ ವಕ್ರರೇಖೆಯಲ್ಲಿ NPC ಅಂದ್ರೆ ನಾರ್ಮಲ್ ಪ್ರೊಬ್ಯಾಬಿಲಿಟಿ ಕರ್ವ್ ಅಂತ ಕರಿತೇವೆ. ಇದರಲ್ಲಿ ಪ್ರತಿಭಾನ್ವಿತರನ್ನ ಸೂಚಿಸುವಂತಹ ಸ್ಥಳ ಯಾವುದು, ಪ್ರತಿಭಾವಂತರು ಎಲ್ಲಿ ಕಂಡು ಬರ್ತಾರೆ ಅನ್ನುವಂತ ಪ್ರಶ್ನೆ. ಸೊ ಇಲ್ಲಿ NPC ಕರ್ವ್ ಏನಿದೆ
ಇದು ಬುದ್ಧಿಶಕ್ತಿ ಸೂಚ್ಯಂಕವದ ಮೇಲೆ ಒಂದು ರಚಿಸಿರುವಂತಹ ಒಂದು ಕರ್ವ್, ಇದು ವಕ್ರರೇಖೆ. ಸೊ ಇದರ ಶೇಪ್ ಯಾವಾಗ್ಲೂ ಸೊ ಇಲ್ಲಿ ಬೆಲ್ ಶೇಪ್ ಅಲ್ಲಿ ಇರ್ತದೆ, ಬೆಲ್ ಶೇಪ್ ಅಂತ ಕರಿತೇವೆ, ಯಾವಾಗ್ಲೂ ಬೆಲ್ ಶೇಪ್ ಅಲ್ಲಿ ಇರ್ತದೆ. ನೋಡಿ, ಇದೊಂದು ಬೆಲ್ ಶೇಪ್ ಅಲ್ಲಿ ಇದೆ. ಸೊ ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕ IQ ಈ ತರ ಒಂದು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇಲ್ಲಿ NPC ಅಂದ್ರೆ ನಾರ್ಮಲ್ ಪ್ರೊಬಬಿಲಿಟಿ ಕರ್ವ್. ಇದರಲ್ಲಿ ಉತ್ತುಂಗದಲ್ಲಿ ನಾವು ಪ್ರತಿಭಾವಂತರನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದರ ಉತ್ತುಂಗದಲ್ಲಿ ಪ್ರತಿಭಾನ್ವಿತರ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉತ್ತುಂಗದಲ್ಲಿ ನಾವು ಸರಾಸರಿ ಬುದ್ಧಿವಂತರನ್ನ, ಸರಾಸರಿ ವ್ಯಕ್ತಿಗಳನ್ನ ನಾವಿಲ್ಲಿ ಕಾಣ್ತೇವೆ. ಸೊ ಇಲ್ಲಿ NPC ಎರಡೂ ಬದಿಗಳಲ್ಲಿ ಪ್ರತಿಭಾನ್ವಿತರು ಇರುವುದಿಲ್ಲ. ಎರಡೂ ಬದಿಗಳಲ್ಲಿ ಪ್ರತಿಭಾನ್ವಿತರು ಯಾವುದಾದ್ರು ಒಂದು ಸೈಡ್ ಅಲ್ಲಿ ಮಾತ್ರ ಇರ್ತಾರೆ. ಸೊ ಹಾಗೇನೆ ಇಲ್ಲಿ ಪ್ರತಿಭಾನ್ವಿತರು ಇರುವಂತದ್ದು ಯಾವುದಿಲ್ಲ ಅಂದ್ರೆ ಯಾವುದಾದ್ರೂ ಒಂದು ಬದಿಯಲ್ಲಿ ಮಾತ್ರ, NPCಯ ಒಂದು ಬದಿಯಲ್ಲಿ ಮಾತ್ರ ಪ್ರತಿಭಾನ್ವಿತರನ್ನ ಕಾಣಬಹುದು. ಸೊ ಇಲ್ಲಿ IQ ಇನ್ಕ್ರೀಸ್, ಇಲ್ಲಿ ಎಷ್ಟು ಒಂದು 20 ಆರಾಮಾಗಿ ಮ್ಯಾಕ್ಸಿಮಮ್ ಒಂದು 150 ತನಕ ಇರಲಿ. ಸೊ ಈ ತರ IQ ಅನ್ನ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ, ಸೊ ಇಲ್ಲಿ ಪ್ರತಿಭಾನ್ವಿತರು ಇರುವಂತದ್ದು ಯಾವುದಾದ್ರೂ ಒಂದು ಸೈಡ್ ಅಲ್ಲಿ ಮಾತ್ರ, NPCಯ ಒಂದು ಸೈಡ್ ಅಲ್ಲಿ ಮಾತ್ರ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ NPCಯ ಒಂದು ಬದಿಯಲ್ಲಿ ಮಾತ್ರ, ಒನ್ ಎಡ್ಜ್ ಆಫ್ NPC, ಆಪ್ಷನ್ 3. ಮುಂದಿನ ಪ್ರಶ್ನೆ, ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ? ಆಯ್ಕೆಯನ್ನ ಗಮನಿಸ್ತಾ ಬನ್ನಿ. ಎಲ್ಲಾ ಬುದ್ಧಿವಂತರು ಸೃಜನಶೀಲರು ಅಲ್ಲ, ಎಲ್ಲಾ ಬುದ್ಧಿವಂತರು ಸೃಜನಶೀಲರಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾ ಬುದ್ಧಿವಂತ ವಿದ್ಯಾರ್ಥಿಗಳು ಹೊಂದಾಣಿಕೆ ಸಮಸ್ಯೆ ಎದುರಿಸುತ್ತಿದ್ದಾರೆ, ಇದು ಕೂಡ ಸರಿಯಾದಂತಹ ಹೇಳಿಕೆ ಅಲ್ಲ. ಬುದ್ಧಿಶಕ್ತಿಯನ್ನು ಪರಿಸರ ನಿರ್ಧರಿಸುತ್ತದೆ. ಸೊ ಇದು ಕೂಡ ಬುದ್ಧಿಶಕ್ತಿಯನ್ನ ಪರಿಸರ ಮಾತ್ರ ನಿರ್ಧರಿಸುವಂತದ್ದಲ್ಲ, ಅದಕ್ಕೆ ಬೇರೆ ಎಲ್ಲ ಅಂಶಗಳು ಕೂಡ ಸೇರ್ತವೆ. ಸೊ ಇಲ್ಲಿ ಆನುವಂಶೀಯತೆ ಆಗಿರ್ಬೋದು, ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳು ಕೂಡ ಇಲ್ಲಿ ಬುದ್ಧಿಶಕ್ತಿಯನ್ನ ಎಫೆಕ್ಟ್ ಮಾಡ್ತದೆ. ಹಾಗಾಗಿ ಇದು ಕೂಡ ಅಲ್ಲ. ಹೊಸ ಪರಿಸರಕ್ಕೆ ಹೊಂದಾಣಿಕೆಯಾಗಲು ಇರುವಂತಹ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅನ್ನುವಂತ ಹೇಳಿಕೆ ಇದೆ, ಹೇಳಿಕೆ 4. ಸೊ ಇಲ್ಲಿ ಇದು ವಿಲಿಯಂ ಸ್ಟರ್ನ್ ರವರ, ಮನೋವಿಜ್ಞಾನಿಯಾದಂತಹ ವಿಲಿಯಂ ಸ್ಟರ್ನ್ ರವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬುದ್ಧಿಶಕ್ತಿ ಎಂಬುದು ಒಂದು ಸಾಮರ್ಥ್ಯವಾಗಿದ್ದು ಇದು ಅವನ ಆಲೋಚನೆಗಳನ್ನ ಪ್ರಜ್ಞಾಪೂರ್ವಕವಾಗಿ ಪರಿಸರದ ಹೊಸ ಅಗತ್ಯತೆಗಳಿಗೆ ಹೊಂದಿಕೊಳ್ಳುವಂತೆ ಸಹಾಯಕ ಮಾಡುತ್ತದೆ. ಹೊಸ ಪರಿಸರಕ್ಕೆ ಹೊಂದಾಣಿಕೆಯಾಗಲು ಇರುವಂತಹ ಒಂದು ಸಾಮರ್ಥ್ಯವೇ ಅಥವಾ ಶಕ್ತಿಯೇ ಬುದ್ಧಿಶಕ್ತಿ ಅನ್ನುವಂತಹ ವಿಚಾರವನ್ನ ವಿಲಿಯಂ ಸ್ಟರ್ನ್ ರವರು ಕೊಡ್ತಾರೆ, ವಿಲಿಯಂ ಸ್ಟರ್ನ್ ರವರು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4, ಇದಕ್ಕೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸನ್ನ ಗಳಿಸುವ ಸಾಧ್ಯತೆಯನ್ನ ಅಳೆಯುವಂತಹ ಪರೀಕ್ಷೆ ಯಾವುದು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರೆ, ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸನ್ನ ಗಳಿಸುವ ಸಾಧ್ಯತೆಯನ್ನ ಅಳೆಯುವಂತಹ ಪರೀಕ್ಷೆ ಆಪ್ಷನ್ 2 DAT. DAT ಅಂತ ಹೇಳಿದ್ರೆ ಡಿಫರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್, ಇದನ್ನ ಕರೆಯಲಾಗಿದೆ. ಸೊ ಇದನ್ನ ಡೆವಲಪ್ ಮಾಡಿದಂತವರು ಜಾರ್ಜ್ ಬೀನ್ ಅಲೆಕ್ಸಾಂಡರ್ ವೇಸ್ಮೆನ್ ರವರು. ಇವರು ಮೊದಲು ಬಾರಿಗೆ ಬಳಕೆಗೆ ತಂದ್ರು. ಸೊ ಇದು ಒಬ್ಬ ವ್ಯಕ್ತಿಯ ಮೌಖಿಕ, ತಾರ್ಕಿಕ, ಅಮೂರ್ತ ಪರಿಕಲ್ಪನೆಗಳ ಜೊತೆಗೆ ಕಾಗುಣಿತ, ಸಂಖ್ಯಾತ್ಮಕ, ಗ್ರಹಿಕ ಸಾಮರ್ಥ್ಯ, ಹಾಗೇನೆ ಇಲ್ಲಿ ನಿಖರತೆ ಮುಂತಾದ ಕೌಶಲ್ಯಗಳ ಗುಂಪಿನಲ್ಲಿ ಎಷ್ಟು ಸಾಮರ್ಥ್ಯವನ್ನ ಗಳಿಸಿಕೊಂಡಿದ್ದಾನೆ ಎಂಬುದನ್ನ ಮೌಲ್ಯಮಾಪನ ಮಾಡಲಿಕ್ಕೆ ಈ ಒಂದು DAT ಪರೀಕ್ಷೆಯನ್ನ ಉಪಯೋಗಿಸ್ತಾರೆ. ಸೊ ಇದರ ಪ್ರಮುಖ ಉದ್ದೇಶ ಕೂಡ ಇದೇ ಆಗಿರುವಂತದ್ದು. ಸೊ ಹಾಗಾಗಿ ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸನ್ನ ಗಳಿಸಬೇಕಾದ್ರೆ ಸೊ ಅದರ ಸಾಧ್ಯತೆಯನ್ನ ಪರೀಕ್ಷಿಸಲಿಕ್ಕೆ DAT ಎನ್ನುವಂತಹ ಒಂದು ಪರೀಕ್ಷೆಯನ್ನ ಮೌಲ್ಯಮಾಪನ ಮಾಡಲಿಕ್ಕೆ ಬಳಸ್ತಾರೆ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದಂತ ಉತ್ತರ. ಇಲ್ಲಿ ನೋಡಿ, ಉಳಿದಂತಹ ಆಯ್ಕೆಗಳು TAT ಅಂತ ಹೇಳಿದ್ರೆ ಥಿಮ್ಯಾಟಿಕ್ ಎಪ್ರಿಸಿಯೇಷನ್ ಟೆಸ್ಟ್. ಸೊ ಇಲ್ಲಿ ಇದನ್ನ ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯಲು ಬಳಸುವಂತಹ ವಿಧಾನವನ್ನ ನಾವು ಥಿಮ್ಯಾಟಿಕ್ ಎಪ್ರಿಸಿಯೇಷನ್ ಟೆಸ್ಟ್ ಅಂತ ಕರೀತೇವೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಲಿಕ್ಕೆ ಬಳಸ್ತಾರೆ, ಪರ್ಸನಾಲಿಟಿಯನ್ನ ಅಳಿಲಿಕ್ಕೆ ಬಳಸ್ತಾರೆ. ನೆಕ್ಸ್ಟ್ ಇರುವಂತದ್ದು ಇಲ್ಲಿ ಮುಂದಿನ ಆಯ್ಕೆ CAT ಅಂತ ಹೇಳಿದ್ರೆ ಚಿಲ್ಡ್ರನ್ ಆಪ್ಟಿಟ್ಯೂಡ್ ಟೆಸ್ಟ್, ಮಕ್ಕಳ ಮನೋಧೋರಣೆಯನ್ನ ಅಳೆಯಲಿಕ್ಕೆ ಉಪಯೋಗಿಸುವಂತಹ ಪರೀಕ್ಷೆ. CAT ಚಿಲ್ಡ್ರನ್ ಆಪ್ಟಿಟ್ಯೂಡ್ ಟೆಸ್ಟ್, ಮಕ್ಕಳ ಮನೋಧೋರಣೆಯನ್ನ, ಮಕ್ಕಳ ಭಾವನೆಯನ್ನ ಅಳೆಯಲಿಕ್ಕೆ ಉಪಯೋಗಿಸುವಂತಹ ಪರೀಕ್ಷೆ. ಸೊ ಹಾಗೇನೆ 16PF. ಸೊ 16PF ಅಂತ ಹೇಳಿದ್ರೆ 16 ಪರ್ಸನಾಲಿಟಿ ಫ್ಯಾಕ್ಟರ್
ಕ್ವಶನರಿ ಅಂತ ಕರಿತೇವೆ. ಸೊ ಇದನ್ನ ಪ್ರಾಥಮಿಕ ಹಾಗೂ ದ್ವಿತೀಯ ಸ್ತರ ವಿನ್ಯಾಸಗಳಡಿ ಇದು ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡುವಂತ ಸಾಧನ ಆಗಿದೆ. ಸೊ ಇದರಲ್ಲಿ 16 ಕ್ವಶನರೀಸ್ಗಳನ್ನ ಮಾಡಲಾಗಿದೆ. ಕ್ವಶನರೀಸ್ಗಳನ್ನ ರೆಡಿ ಮಾಡಿ ಅವುಗಳ ಆಧಾರದ ಮೇಲೆ ಇಲ್ಲಿ ಮಾಪನವನ್ನ ಮಾಡಲಾಗ್ತದೆ. ಹಾಗಾಗಿ ಇದನ್ನ ಒಂದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಪ್ರಾತಿನಿಧಿಕ ಪುಷ್ಟೀಕರಣವನ್ನ ನೀಡಿದ್ದು ಯಾವ ಸಿದ್ಧಾಂತ ಅನ್ನುವಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸಾಮಾಜಿಕ ಕಲಿಕೆ ಸಿದ್ಧಾಂತ. ಸೋಷಿಯಲ್ ಲರ್ನಿಂಗ್ ಥಿಯರಿ. ಸೊ ಇದನ್ನ ಸಾಮಾಜಿಕ ವೀಕ್ಷಣಾ ಕಲಿಕಾ ವಿಧಾನ ಅಂತ ಕೂಡ ಕರೀತಾರೆ. ಸೊ ಈ ಕಲಿಕಾ ವಿಧಾನದಲ್ಲಿ ವ್ಯಕ್ತಿಯಲ್ಲಿ ಅಪೇಕ್ಷಿತ ವರ್ತನೆಗಳು ಅಥವಾ ಹೊಸ ವರ್ತನೆಗಳು ಬೇರೆಯವರಲ್ಲಿರುವಂತಹ ಉತ್ತಮ ವರ್ತನೆಗಳನ್ನ ವೀಕ್ಷಿಸುವುದರ ಹಾಗೂ ಅನುಕರಿಸುವುದರ ಮುಖಾಂತರ ನಾವು ಅವುಗಳನ್ನ ಗಳಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಆಗಿದೆ. ಇಲ್ಲಿ ಉದಾಹರಣೆಗೆ ಶಿಕ್ಷಕರೊಬ್ಬರು ಉತ್ತಮವಾಗಿ ಕೈಬರಹವನ್ನ ಬರೆದಂತಹ ವಿದ್ಯಾರ್ಥಿಯನ್ನ ಉಳಿದ ಎಲ್ಲಾ ವಿದ್ಯಾರ್ಥಿಗಳ ಎದುರು ನೋಡಿ ಈತನ ಅಥವಾ ಈಕೆಯ ಕೈಬರಹ ಎಷ್ಟು ಚೆನ್ನಾಗಿದೆ ಎಂದು ಬೆನ್ನು ತಟ್ಟಿದಾಗ ಉಳಿದ ವಿದ್ಯಾರ್ಥಿಗಳ ಇದರಿಂದ ಪ್ರೇರೇಪಣೆ ಆಗ್ತದೆ. ಇಲ್ಲಿ ಶಿಕ್ಷಕರು ಇಲ್ಲಿ ಜಸ್ಟ್ ಆತರ ಹೇಳಿದ್ರೆ ಸಾಕು, ಈತನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ, ಸೊ ಇಷ್ಟು ಹೇಳಿದ್ರೆ ಸಾಕು, ನೀವು ಕೂಡ ಇಂಥದ್ದೇ ಇಷ್ಟೇ ಚಂದವಾಗಿ ಬರೀರಿ ಅಂತ ಹೇಳ್ಬೇಕಂತಿಲ್ಲ. ಇಷ್ಟು ಹೇಳಿದ್ರೆ ಸಾಕು, ವಿದ್ಯಾರ್ಥಿಗಳು ನಾವು ಕೂಡ ಆತನಂತೆ ಉತ್ತಮವಾದಂತಹ ಕೈಬರಹವನ್ನ ನಾವು ರೂಪಿಸಿಕೊಳ್ಬೇಕು ಅನ್ನುವಂತಹ ಪ್ರೇರೇಪಣೆ ಬರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅದಕ್ಕೆ ಕಾರ್ಯಗತ ಆಗ್ತಾರೆ. ಹಾಗಾಗಿ ಇಂಥ ಒಂದು ಇದಿರುವಂಥದ್ದು ಸಾಮಾಜಿಕ ಕಲಿಕೆ ಸಿದ್ಧಾಂತದಲ್ಲಿ. ಸೊ ಇದರ ಈ ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಆಲ್ಬರ್ಟ್ ಬಂಡೂರ. ಅಬ್ಸರ್ವೇಷನ್ ಲರ್ನಿಂಗ್ ಇದರ ಪ್ರತಿಪಾದಕರು ಆಲ್ಬರ್ಟ್ ಬಂಡೂರವರು. ಸೊ ಇಲ್ಲಿ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತವನ್ನ ನೀಡಿದಂತವರು ಯಾರಂತ ಹೇಳಿದ್ರೆ, ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗಿ. ಆಪರೆಂಟ್ ಕಂಡೀಷನ್ ಕ್ರಿಯಾಜನ್ಯ ಅನುಬಂಧವನ್ನ ಕೊಟ್ಟಂತವರು ಯಾರು? ಇಲ್ಲಿ ಪಾವ್ಲೋವ್ ಕ್ರಿಯಾಜನ್ಯ ಅನುಬಂಧ ಪಾವ್ಲೋವ್. ಹಾಗೇನೆ ಇಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಇದು ಕೊಟ್ಟಂತವರು BF ಸ್ಕಿನ್ನರ್. ಹಾಗೇನೆ ಇಲ್ಲಿ ಸೋಷಿಯಲ್ ಲರ್ನಿಂಗ್ ಥಿಯರಿ ಇದು ಕೊಟ್ಟಂತವರು ಆಲ್ಬರ್ಟ್ ಬಂಡೂರ್, ಈಗಾಗಲೇ ಹೇಳಿದ್ದೇನೆ. ಸೊ ಹಾಗಾಗಿ ಇಲ್ಲಿ ನೋಡಿ ಪರ್ಸೆಪ್ಚುವಲ್ ಲರ್ನಿಂಗ್ ಥಿಯರಿ, ಸೊ ಇದನ್ನ ಕೊಟ್ಟಂತವರು ಬ್ರೂನರ್. ಪರ್ಸೆಪ್ಚುವಲ್ ಲರ್ನಿಂಗ್ ಥಿಯರಿ ಬಿಂಬ ಕಲಿಕೆ ಸಿದ್ಧಾಂತ ಇದನ್ನು ಕೊಟ್ಟಂತವರು ಬ್ರೂನರ್. ಸೊ ಈ ತರ ಒಂದಿಷ್ಟು ಹೆಸರುಗಳನ್ನ, ಶೈಕ್ಷಣಿಕ ಮನೋವಿಜ್ಞಾನಿಗಳ ಹೆಸರುಗಳು ಮತ್ತು ಅವರು ಕೊಟ್ಟಂತಹ ಸಿದ್ಧಾಂತವನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ವರ್ತನೆಯನ್ನ ಅಭ್ಯಾಸ ಮಾಡುವ ವಿಧಾನಗಳಲ್ಲಿ ಈ ಕೆಳಗಿನ ಯಾವ ವಿಧಾನವು ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಆಗಿದೆ ಅನ್ನುವಂತಹ ಪ್ರಶ್ನೆ. ಸೊ ಒಂದೊಂದಾಗಿ ನೋಡ್ತಾ ಬನ್ನಿ. ಸೊ ಇಲ್ಲಿ ಅವಲೋಕನ ವಿಧಾನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಮತ್ತೊಬ್ಬರು ವೀಕ್ಷಿಸಿ ಅಳತೆ ಮಾಡುವುದಾಗಿದೆ. ವರ್ತನೆಯನ್ನ ಅಭ್ಯಾಸ ಮಾಡುವುದರಲ್ಲಿ ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಯಾವುದು ಅಂತ ಹೇಳಿ ಕೇಳಿರುವಂತದ್ದು. ಸೊ ಇಲ್ಲಿ ಅವಲೋಕನ, ಮೊದಲನೇ ಆಯ್ಕೆ ಅವಲೋಕನ, ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಮತ್ತೊಬ್ಬರು ವೀಕ್ಷಿಸಿ ಅಳತೆಯನ್ನ ಮಾಡುವಂತದ್ದು. ಮುಂದಿನ ವಿಧಾನ ನೋಡಿ, ಅಂತರಾವಲೋಕನ ವಿಧಾನ. ಆಯ್ಕೆ 2 ಅಂತರಾವಲೋಕನ ವಿಧಾನ. ಈ ವಿಧಾನದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ವ್ಯಕ್ತಿಯೊಬ್ಬ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವುದು ಸ್ವಯಂ ವೀಕ್ಷಣೆ ಅಂತ ಕೂಡ ಕರೀತಾರೆ, ಅಥವಾ ತನ್ನ ವರ್ತನೆಯನ್ನ ತಾನೇ ಆಂತರಿಕವಾಗಿ ವೀಕ್ಷಿಸುವುದು ಎಂಬಂತಹ ಅರ್ಥವನ್ನ ಕೊಡ್ತದೆ. ಇದನ್ನು ನಾವು ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಕರಿತೇವೆ. ಇಂಟ್ರೋಸ್ಪೆಕ್ಷನ್. ಸೊ ಇಲ್ಲಿ ಇಂಟ್ರೋ ಅಂತ ಹೇಳಿದ್ರೆ ವಿದಿನ್ ಆರ್ ಇನ್ವರ್ಡ್ ಅನ್ನುವಂತಹ ಅರ್ಥವನ್ನ ಕೊಡ್ತದೆ. ಸ್ಪೆಕ್ಷನ್ ಅಂತ ಹೇಳಿದ್ರೆ ಟು ಲುಕ್ಕಿಂಗ್ ಅನ್ನುವಂತಹ ಒಂದು ಅರ್ಥವನ್ನ ಕೊಡ್ತದೆ. ಸೊ ಇದರ ಪ್ರತಿಪಾದಕರು ಬ್ರಿಟಿಷ್ ಮನೋವಿಜ್ಞಾನಿ ಇ.ಬಿ. ಟಿಶ್ನರ್ ಇದರ ಪ್ರತಿಪಾದಕರು. ಸೊ ಇದು ಕೂಡ ಬರ್ಬೋದು. ಸೊ ಹಾಗಾಗಿ ಇಲ್ಲಿ ವರ್ತನೆಯನ್ನ ಅಭ್ಯಾಸ ಮಾಡುವಂತಹ ವಿಧಾನಗಳಲ್ಲಿ ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಯಾವ್ದಪ್ಪ ಅಂತ ಹೇಳಿದ್ರೆ ಅಂತರಾವಲೋಕನ ವಿಧಾನ, ಇಂಟ್ರಾಸ್ಪೆಕ್ಷನ್ ಮೆಥಡ್. ಸೊ ನೆಕ್ಸ್ಟ್ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2. ನೆಕ್ಸ್ಟ್ ನೋಡಿ, ವ್ಯಕ್ತಿ ಅಧ್ಯಯನ ಅಂತ ಹೇಳಿದ್ರೆ ನಾವು ಕೇಸ್ ಸ್ಟಡಿ ಅಂತ ಕರಿತೇವೆ. ಕೇಸ್ ಸ್ಟಡಿ ಈ ಒಂದು ಸಮಸ್ಯಾತ್ಮಕ ವ್ಯಕ್ತಿ ಅಥವಾ ಸಂಸ್ಥೆಯ ಸಮಸ್ಯೆಯನ್ನ ಅನೇಕ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಪರಿಹಾರ ಕಂಡುಕೊಳ್ಳುವಂತಹ ವಿಧಾನವನ್ನ ನಾವು ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅಂತ ಕರಿತೇವೆ. ಸೊ ಮುಂದಿನ ಆಯ್ಕೆ ಪ್ರಾಯೋಗಿಕರಣ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಮೆಥಡ್. ಸೊ ಇಲ್ಲಿ ಮನೋವಿಜ್ಞಾನಕ್ಕೆ ವಿಜ್ಞಾನದಷ್ಟೇ ಮಹತ್ವವಾದಂತಹ ಒಂದು ಸ್ಥಾನಮಾನವನ್ನು ತಂದುಕೊಟ್ಟಂತಹ ಒಂದು ವಿಧಾನ ಆಗಿದೆ. ಅಂದ್ರೆ ಇಲ್ಲಿ ವೈಜ್ಞಾನಿಕ ಪ್ರಯೋಗಕ್ಕೆ ಒಳಪಡಿಸಿ ಆ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡುವಂತಹ ಪ್ರಯತ್ನವನ್ನು ಈ ಒಂದು ಮೆಥಡ್ ಅಲ್ಲಿ ಮಾಡಲಾಗ್ತದೆ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 2
ಅಂತರಾವಲೋಕನ ವಿಧಾನ ಅಥವಾ ಇಂಟ್ರೋಸ್ಪೆಕ್ಷನ್ ಮೆಥಡ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಹಂತವನ್ನು ಹೊರತುಪಡಿಸಿ ಉಳಿದವು ಸೃಜನಶೀಲತೆಯ ಹಂತಗಳು ಆಗಿವೆ ಅನ್ನುವಂತಹ ಪ್ರಶ್ನೆ. ಇಲ್ಲಿ ಸೃಜನಶೀಲತೆಯ ವಿವಿಧ ಹಂತಗಳ ಬಗ್ಗೆ ಕೇಳಿದರೆ, ಸೊ ಯಾವ ಒಂದು ಹಂತವನ್ನು ಹೊರತುಪಡಿಸಿ ಉಳಿದವು ಸೃಜನಶೀಲತೆಯ ಹಂತಗಳಾಗಿವೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಒಂದೊಂದಾಗಿ ನೋಡ್ತಾ ಹೋಗಿ. ಸಿದ್ಧತೆ ಆಗ್ತದ ಇದಕ್ಕೆ? ಸಿದ್ಧತೆ ಅನ್ನುವಂಥದ್ದು ಸೃಜನಶೀಲತೆಯ ಹಂತ ಹೌದಾ? ಹೌದು. ಇದು ಇಲ್ಲಿ ಕೇಳಿರುವಂತ ಯಾವುದು ಹಂತ ಅಲ್ಲ ಅನ್ನಂತ ಕೇಳಿದರೆ, ಸಿದ್ಧತೆ ಅಂದ್ರೆ ಸ್ಟೇಜ್ ಆಫ್ ಪ್ರಿಪರೇಷನ್. ಇದು ಸೃಜನಶೀಲತೆಯ ಮೊದಲ ಹಂತ, ಸೃಜನಶೀಲ ವಿಕಾಸದ ಮೊದಲ ಹಂತ. ಸಮಸ್ಯೆಯನ್ನ ಅರಿಯುವಂಥದ್ದು, ನಿರೂಪಿಸುವಂಥದ್ದು, ಸಮಸ್ಯೆಗೆ ಪರಿಹಾರದ ತತ್ವವನ್ನ ನಾವು ಕಂಡುಕೊಳ್ಳುವಂಥದ್ದು, ಸಾಮಾನ್ಯೀಕರಣ ಮಾಡುವಂಥದ್ದು, ಮಾಹಿತಿ ಸಂಗ್ರಹಣೆ, ಇತರ ಎಲ್ಲ ಅಂಶಗಳನ್ನ ಒಳಗೊಂಡ್ರೆ ಆ ಒಂದು ಕ್ರಿಯೇಟಿವಿಟಿಗೆ ನಾವು ಸಿದ್ಧ ಆಗುವಂಥದ್ದು. ಹಾಗಾಗಿ ಇದು ಸಿದ್ಧತೆ ಅನ್ನುವಂಥದ್ದು ಸೃಜನಶೀಲತೆಯ ಒಂದು ಪ್ರಮುಖವಾಗಿರುವಂತಹ ಹಂತ, ಆರಂಭಿಕ ಹಂತ. ಸೊ ಹಾಗೇನೆ ಇಲ್ಲಿ ನೋಡಿ, ಸ್ವಾಂಗೀಕರಣ, ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಎಂದ್ರೆ ಹೊಸ ಪರಿಕಲ್ಪನೆಗಳು ಮತ್ತು ಅನುಭವಗಳನ್ನ ಪ್ರಸ್ತುತ ಅಸ್ತಿತ್ವದಲ್ಲಿರುವಂತಹ ಜ್ಞಾನ ಸಂರಚನೆಯ ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ಳುವಂತಹ ಪ್ರಕ್ರಿಯೆ ಮತ್ತು ಅವುಗಳನ್ನ ನಂತರದ ಸನ್ನಿವೇಶಗಳಲ್ಲಿ ಬಳಸಿಕೊಳ್ಳುವುದು ಆಗಿದೆ. ಸೊ ಇದು ಅಲ್ಲ, ಸೊ ಇದು ಸೃಜನಶೀಲತೆಯ ಹಂತ ಅಲ್ಲ. ಹಾಗಾಗಿ ಎಸಿಮಿಲೇಷನ್ ಸರಿಯಾದಂತಹ ಉತ್ತರ ಇದಕ್ಕೆ, ಈ ಒಂದು ಪ್ರಶ್ನೆಗೆ. ಮುಂದಿನ ಹಂತ ನೋಡಿ, ಪರಿಪಾಕಾವಸ್ಥೆ ಅಥವಾ ಇನ್ಕ್ಯುಬೇಷನ್ ಅಂತ ಕರೀತೇವೆ. ಸೊ ಇಲ್ಲಿ ಇದು ಸೃಜನಶೀಲತೆ ಎರಡನೆಯ ಹಂತ ಅಂತ ಕರೀತೇವೆ. ಇದು ಸುಪ್ತತೆಯ ಹಂತ ಅಂತ ಕೂಡ ಕರೀತಾರೆ. ಇಲ್ಲಿ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಆಂತರಿಕ ಚಟುವಟಿಕೆಯನ್ನ ಕಾಣಬಹುದು. ಇದು ಸೃಜನಶೀಲತೆಯ ಒಂದು ಪ್ರಮುಖವಾಗಿರುವಂತಹ ಹಂತ. ಇಲ್ಲಿ ವಿಚಾರಗಳು ಅವಚೇತನ ಮಟ್ಟದಲ್ಲಿ ತಾವೇ ವ್ಯವಸ್ಥೆಗೊಳ್ಳುತ್ತವೆ. ಸೊ ಮುಂದಿನ ಹಂತ, ಕೊನೆಯ ಹಂತ, ಜ್ಞಾನೋದಯ ಹಂತ ಅಥವಾ ಇಲ್ಯುಮಿನೇಷನ್ ಅಂತ ಕರೀತೇವೆ. ವ್ಯಕ್ತಿಯು ವಿವಿಧ ಘಟಕಾಂಶಗಳ ನಡುವೆ ಇರುವ ಸಂಬಂಧವನ್ನ ಇದ್ದಕ್ಕಿದ್ದಂತೆ ಕಂಡುಕೊಳ್ಳುವಂತಹ ಒಂದು ಹಂತ, ಸಡನ್ ಆಗಿ ಕಂಡುಕೊಳ್ಳುವಂತಹ ಹಂತ. ಇದನ್ನ ನಾವು ಯುರೇಕಾ ಹಂತ ಅಂತ ಕೂಡ ಕರಿತೇವೆ. ಯುರೇಕದ ಕತೆ ಗೊತ್ತಿರಬಹುದು, ಆರ್ಕಿಮಿಡಿಸ್ನ ಯುರೇಕದ ಕತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಸೊ ಈ ಹಂತವನ್ನ ಜ್ಞಾನೋದಯ ಹಂತ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ಸ್ವಾಂಗೀಕರಣ ಅನ್ನುವಂಥದ್ದು ಸೃಜನಶೀಲತೆಯ ಹಂತ ಅಲ್ಲ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ, ಬಹುಮುಖ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರು? ದ ಪರ್ಸನ್ ಅಸೋಸಿಯೇಟೆಡ್ ವಿತ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಈಸ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಬಹುಮುಖ ಬುದ್ಧಿಶಕ್ತಿ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಮಲ್ಟಿಪಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ ಅನ್ನ ಕೊಟ್ಟಂತವರು, ದ ಕಾನ್ಸೆಪ್ಟ್ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ವಾಸ್ ಗಿವನ್ ಬೈ ದ ಸೈಕಾಲಜಿಸ್ಟ್ ಹವಾರ್ಡ್ ಗಾರ್ಡ್ನರ್ ಅನ್ನುವಂಥ ಒಬ್ಬ ಮನೋವಿಜ್ಞಾನಿ ಈ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಇದನ್ನ ದಯವಿಟ್ಟು ಗಮನಿಸಿ, ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಆಪ್ಷನ್ 4 ಇದಕ್ಕೆ. ಸೊ ಇಲ್ಲಿ ನೋಡಿ, ಇತರ ಆಯ್ಕೆಗಳು. ಇಲ್ಲಿ ಗೋಲ್ಮನ್ ರವರು ಕೊಟ್ಟಂತಹ ಒಂದು ಪರಿಕಲ್ಪನೆ ಯಾವುದಪ್ಪ ಅಂತ ಹೇಳಿದ್ರೆ ಡೇನಿಯಲ್ ಗೋಲ್ಮನ್ ಇವರ ಪೂರ್ತಿ ಹೆಸರು. ಇವರು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಇಮೋಷನಲ್ ಇಂಟೆಲಿಜೆಂಟ್ ಈ ಒಂದು ಪರಿಕಲ್ಪನೆಯನ್ನ ಕೊಟ್ಟರು. ಹಾಗೇನೆ ಇಲ್ಲಿ ಕೋಹ್ಲುಬರ್ಗ್ ಇವರು ಮಕ್ಕಳ ನೈತಿಕ ವಿಕಾಸ ಸಿದ್ಧಾಂತ ಕೊಟ್ಟಂತವರು. ನೈತಿಕ ವಿಕಾಸ, ಮೋರಲ್ ಡೆವಲಪ್ಮೆಂಟ್, ನೈತಿಕ ವಿಕಾಸ ಸಿದ್ಧಾಂತ. ಹಾಗೇನೆ ವೈಗೋಟ್ಸ್ಕಿ, ಇದು ತುಂಬಾನೇ ಇಂಪಾರ್ಟೆಂಟ್ ಇವರ ವಿಚಾರ ಕೂಡ. ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅಥವಾ ಸೋಶಿಯೋ ಕಲ್ಚರಲ್ ಥಿಯರಿ ಅಂತ ಕರಿತೇವೆ. ಇದರ ಮೇಲೆ ಕೂಡ ತುಂಬಾನೇ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಸೊ ಇಲ್ಲಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಹವಾರ್ಡ್ ಗಾರ್ಡ್ನರ್ ಅಂತ ಕರಿತೇವೆ. ಇವರು ಬಹುಮುಖ ಬುದ್ಧಿಶಕ್ತಿ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಒಂದು ವ್ಯಾಖ್ಯೆಯನ್ನು ನೀಡಿದ್ರು. ಜನರು ಕೇವಲ ಬೌದ್ಧಿಕ ಸಾಮರ್ಥ್ಯವನ್ನ ಮಾತ್ರ ಹೊಂದಿರುವುದಿಲ್ಲ, ಅದರ ಜೊತೆಗೆ ಸಂಗೀತ, ಆಂತರಿಕ ಕಲ್ಪನಾ ಶಕ್ತಿ, ಭಾಷಾ ಸಾಮರ್ಥ್ಯ, ದೃಶ್ಯವನ್ನ ಸಂಗ್ರಹಿಸಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಮುಂತಾದಂತಹ ವಿಭಿನ್ನವಾದಂತಹ ರೀತಿಯ ಬೌದ್ಧಿಕ ಸಾಮರ್ಥ್ಯಗಳನ್ನ ಹೊಂದಿರ್ತಾರೆ. ಇದನ್ನ ಅವರು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರೆದ್ರು. ಬುದ್ಧಿವಂತ ಆಗ್ಬೇಕಿದ್ರೆ ಆತ ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಇಲ್ಲ, ಆತನ ಹತ್ರ ಇನ್ನು ಕೂಡ ಹಲವಾರು ಟ್ಯಾಲೆಂಟ್ಸ್ಗಳು, ಪ್ರತಿಭೆಗಳು ಇರ್ತವೆ. ಇದನ್ನು ಕೂಡ ನಾವು ಬುದ್ಧಿಶಕ್ತಿ ಅಂತ ಹೇಳಿ ಪರಿಗಣಿಸಬಹುದು. ಸೊ ಇದನ್ನ ಒಟ್ಟಾಗಿ ಅವರು ಬಹುಮುಖ ಬುದ್ಧಿಶಕ್ತಿ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತೇಳಿ ನಾಮಕರಣವನ್ನ ಮಾಡಿದ್ರು. ಮುಂದಿನ ಪ್ರಶ್ನೆ, ನರಿಯು ದ್ರಾಕ್ಷಿಯನ್ನು ಪಡೆಯಲು ಸೋತಾಗ ಅದು ದ್ರಾಕ್ಷಿ ಹುಳಿ ಎಂದು ಹೇಳುತ್ತದೆ. ಇಲ್ಲಿ ನರಿಯು ಬಳಸಿದ ರಕ್ಷಣಾ ತಂತ್ರ ಯಾವುದು ಅನ್ನುವಂತ ಪ್ರಶ್ನೆ. ಇಲ್ಲಿ ನರಿ ದ್ರಾಕ್ಷಿಯನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡ್ತದೆ. ಅದನ್ನ ಪಡೆಯುವಲ್ಲಿ ಅದು ಸೋತಾಗ
ಅದು ದ್ರಾಕ್ಷಿ ಹುಳಿ ಹಾಗೆ ನಾನು ಬಿಟ್ಟೆ ಅನ್ನುವಂತಹ ಉತ್ತರವನ್ನ ನೀಡ್ತಿದೆ. ಇಲ್ಲಿ ನರಿಯು ಯಾವ ರಕ್ಷಣಾ ತಂತ್ರವನ್ನ ಬಳಸಿದೆ? ದ ಡಿಫೆನ್ಸ್ ಮೆಕ್ಯಾನಿಸಮ್ ಯೂಸ್ಡ್ ಬೈ ಫಾಕ್ಸ್ ಈಸ್ ಯಾವ ತಂತ್ರವನ್ನ ಉಪಯೋಗಿಸಿದೆ? ಸೊ ಇದಕ್ಕೆ ಸರಿಯಾದಂತ ಉತ್ತರ ತರ್ಕಸಮ್ಮತವಾಗಿಸುವಿಕೆ. ತರ್ಕಸಮ್ಮತವಾಗಿಸುವಿಕೆ ಅಂದ್ರೆ ಏನಂತೇಳಿ ಇಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈ ರಕ್ಷಣಾ ತಂತ್ರವನ್ನ ಪಲಾಯನ ತಂತ್ರ ಅಂತ ಕೂಡ ಕರೀತಾರೆ. ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಇದು ಕೂಡ ಒಂದು ಸಮ್ಮತವಾಗಿಸುವಂತದ್ದು. ಸೊ ವ್ಯಕ್ತಿಯೊಬ್ಬ ಆತಂಕಕ್ಕೊಳಗಾದಾಗ ಅಥವಾ ತಪ್ಪು ಮಾಡಿದಾಗ ತನ್ನ ಕ್ರಿಯೆಗಳಿಗೆ ತೋರಿಕೆಗೆ ನ್ಯಾಯ ಸಮ್ಮತವೆನಿಸುವಂತಹ ಕಾರಣಗಳನ್ನ ನೀಡಿ ನೈಜ ಕಾರಣಗಳನ್ನ ಮುಚ್ಚಿಡುವಂತದ್ದು. ಸೊ ಆಕ್ಚುಯಲ್ ರೀಸನ್ಸ್ ಗಳನ್ನ ಆತ ಹೇಳುವುದಿಲ್ಲ, ಅದಕ್ಕೆ ಸಮ್ಮತ ಆಗಿರುವಂತಹ ಇನ್ನೊಂದು ತರ್ಕವನ್ನ ಹುಡುಕ್ಲಿಕ್ಕೆ ಆತ ಪ್ರಯತ್ನಿಸ್ತಾನೆ. ಸೊ ನಿಜವಾದಂತಹ ವಿಚಾರವನ್ನ ಆತ ಮರೆಮಾಚ್ತಾನೆ. ಸೊ ಅದಕ್ಕೆ ಸಬೂಬನ್ನ ನೀಡುವಂತ ಕೆಲಸವನ್ನ ಮಾಡ್ತಾನೆ. ಸೊ ಯಾಕೆಂದ್ರೆ ಆತನಿಗೆ ನಿಜವಾದಂತಹ ಕಾರಣಗಳನ್ನ ಒಪ್ಪಿಕೊಳ್ಳುವುದು ಅತ್ಯಂತ ನೋವುಂಟು ಮಾಡುವಂತಹ ಸಂಗತಿ ಆಗಿರ್ತದೆ. ಸೊ ಇಂತಹ ವಿಧಾನವನ್ನು ನಾವು ಇಲ್ಲಿ ತರ್ಕಸಮ್ಮತವಾಗಿಸುವಿಕೆ ತಂತ್ರದ ಮುಖಾಂತರ ಇಲ್ಲಿ ನೋಡಿ, ದ್ರಾಕ್ಷಿಯನ್ನ ಪಡೆಯಲಿಕ್ಕೆ ನರಿ ವಿಫಲ ಆಗ್ತದೆ. ಅದು ನನಗೆ ಅದು ತಲುಪಲಿಲ್ಲ, ನನ್ನಿಂದ ಆಗ್ಲಿಲ್ಲ ಅಂತ ಹೇಳುದಿಲ್ಲ. ಸೊ ಅದೇನ್ ಹೇಳ್ತದೆ, ಅದು ದ್ರಾಕ್ಷಿ ಹುಳಿ ಅಂತೇಳಿ ನಾನು ಬಿಟ್ಟೆ, ಅದು ದ್ರಾಕ್ಷಿ ಹುಳಿ ಅಂತೇಳಿ ನಾನು ಅದಕ್ಕೆ ಪ್ರಯತ್ನವನ್ನ ಮಾಡ್ಲಿಲ್ಲ ಅನ್ನುವಂತಹ ಒಂದು ಸಬೂಬನ್ನ ನೀಡ್ತದೆ. ಸೊ ಹಾಗಾಗಿ ನೀವು ಇದರಲ್ಲಿ ಕಾಣ್ಬೋದು, ಕುಣಿಯಲಾರದವನು ನೆಲ ಡೊಂಕು ಅನ್ನಂತೆ ಅನ್ನುವಂತಹ ಒಂದು ಗಾದೆಯನ್ನು ಕೂಡ ಕೇಳಿರ್ಬೋದು. ಸೊ ಅದು ನಾನು ನೆಲವೇ ಡೊಂಕು, ಹಾಗಾಗಿ ನಾನು ಕುಣಿಲಿಕ್ಕೆ ಹೋಗ್ಲಿಲ್ಲ ಅನ್ನುವಂಥ ವಿಚಾರ. ಸೊ ಇಂತಹ ಉದಾಹರಣೆಗಳು ನಾವು ಸಾಕಷ್ಟು ಕೊಡಬಹುದು. ಸೊ ನೋಡಿ, ಈ ರಕ್ಷಣಾ ತಂತ್ರದಲ್ಲಿ ಹುಳಿ ದ್ರಾಕ್ಷಿ ಅಥವಾ ಸಿಹಿ ನಿಂಬೆ ತಂತ್ರ ಅಂತ ಕೂಡ ಇದನ್ನ ಕರೀತಾರೆ. ಸೊ ಇಲ್ಲಿ ಹುಳಿ ದ್ರಾಕ್ಷಿ ತಂತ್ರ ಅಂತ ಹೇಳಿದ್ರೆ ತನ್ನ ಕೈಯಿಂದ ಸಾಧಿಸಲಾಗದಂತಹ ಕೆಲಸ ಅಯೋಗ್ಯ ಅಥವಾ ಯೋಗ್ಯ ಅಲ್ಲ ಅಂತ ಹೇಳುವುದು. ಸೊ ಇದಕ್ಕೊಂದು ಉದಾಹರಣೆ. ಸೊ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಕಲಿಯಲು ಸಕಲ ರೀತಿಯ ಅನುಕೂಲತೆ ಇದ್ದಾಗ್ಯೂ ಕೂಡ ಶಿಕ್ಷಣವನ್ನ ಕಲಿಯರಾದಂತಹ ಒಬ್ಬ ಮೂರ್ಖ ದಡ್ಡ ವ್ಯಕ್ತಿಯೊಬ್ಬ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಕಲಿತು ಯಾರು ಉದ್ಧಾರ ಆಗಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಕಲಿತು ಉದ್ಧಾರ ಆದಂತವ್ರು ಯಾರು? ಹಾಗಾಗಿ ನಾನು ಕೂಡ ಕಲಿಲಿಲ್ಲ, ಕಲಿತು ಯಾರು ಉದ್ಧಾರ ಆಗಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಆತ ಮಾಡ್ತಾನೆ. ಇದು ಕೂಡ ಸಬೂಬನ್ನ ಒಂದು ಹೇಳೋದು. ಇದನ್ನ ಹುಳಿ ದ್ರಾಕ್ಷಿ ತಂತ್ರ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ, ಸಿಹಿ ನಿಂಬೆ ತತ್ವ ಅಂತೇಳಿ ವ್ಯಕ್ತಿಯೊಬ್ಬ ತನಗೊದಗಿರುವಂತಹ ಈಗಿನ ಪರಿಸ್ಥಿತಿಯನ್ನೇ ಸಮರ್ಥಿಸಿಕೊಳ್ಳುವುದು ಅಥವಾ ಅದೇ ಉತ್ತಮವಾಗಿದೆ ಅಂದುಕೊಳ್ಳುವಂತದ್ದು. ಸೊ ಇಂತಹ ಒಂದು ಪ್ರಶ್ನೆ. ಸೊ ಇದಕ್ಕೆ ಉದಾಹರಣೆ, ಸರಿಯಾದ ಸಂದರ್ಭದಲ್ಲಿ ವಿವೇಚನೆಯಿಂದ ಮಾತನಾಡಲು ಬಾರದಂತಹ ಒಬ್ಬ ವ್ಯಕ್ತಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳುವುದು. ಆತನೇ ತಾನು ಸರಿಯಾಗಿ ಮಾತನಾಡಲಿಕ್ಕೆ ವ್ಯವಧಾನ ಇರುವುದಿಲ್ಲ. ಆತ ಏನ್ ಹೇಳ್ತಾನೆ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂತಹ ಒಂದು ಸಬೂಬನ್ನ ಕೊಡ್ತಾನೆ. ಸೊ ಇಂತಹ ಒಂದು ಇದು ಕೂಡ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1. ಇಲ್ಲಿ ದಮನ ಅಂತ ಹೇಳಿದ್ರೇನು? ದಮನ ಅಂತ ಹೇಳಿದ್ರೆ ಕಹಿ ಅನುಭವಗಳನ್ನ ಮನಸ್ಸಿನೊಳಕ್ಕೆ ತಳ್ಳುವಂಥದ್ದು. ಸೊ ಈಗ ಇಲ್ಲಿ ಪ್ರಕ್ಷೇಪಣೆ ಅಂತ ಹೇಳಿದ್ರೆ ವ್ಯಕ್ತಿಯೊಬ್ಬ ತನ್ನಲ್ಲಿರುವಂತಹ ಕೊರತೆಗಳನ್ನ, ನ್ಯೂನ್ಯತೆಗಳನ್ನ, ಒಪ್ಪಿಕೊಳ್ಳಲಾಗದಂತಹ ಭಾವನೆ, ಆಸೆ, ಆಕಾಂಕ್ಷೆಗಳನ್ನ ಇತರ ವ್ಯಕ್ತಿ ಅಥವಾ ವಸ್ತುಗಳ ಮೇಲೆ ಆರೋಪಿಸುವಂತಹ ಪ್ರಕ್ರಿಯೆ. ಸೊ ಹಾಗೇನೆ ಫಾರ್ ಎಕ್ಸಾಂಪಲ್, ಇದಕ್ಕೆ ಪ್ರಕ್ಷೇಪಣೆಗೆ ಉದಾಹರಣೆ ನೋಡಿ, ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವ್ಯಕ್ತಿ ಮಾಪಕರು ಸರಿಯಾಗಿ ಮೌಲ್ಯಮಾಪನ ಮಾಡಿಲ್ಲವೆಂದು ಹೇಳುವಂಥದ್ದು. ಸೊ ಇಲ್ಲಿ ಒಬ್ರು ಸ್ಟೂಡೆಂಟ್ಸ್ ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿ ತಾನು ಓದ್ಲಿಲ್ಲ, ತಾನು ಬರೀಲಿಲ್ಲ ಅಂತ ಹೇಳುವುದಿಲ್ಲ, ಮೌಲ್ಯಮಾಪಕರು ಅಥವಾ ಶಿಕ್ಷಕರು ಸರಿಯಾಗಿ ಮೌಲ್ಯಮಾಪನವನ್ನ ಮಾಡಲಿಲ್ಲ ಅನ್ನುವಂಥ ಒಂದು ಕಾರಣವನ್ನ ಮನೆಯಲ್ಲಿ ಕೊಡುವಂಥದ್ದು. ಇಂಥದ್ದೆಲ್ಲ ಪ್ರಕ್ಷೇಪಣೆಗೆ ಉದಾಹರಣೆ. ಸೊ ಹಾಗೇನೆ ಇಲ್ಲಿ ಉದಾತ್ತೀಕರಣ ಅಂತ ಹೇಳಿದ್ರೆ ಸಮಾಜ ಒಪ್ಪದೇ ಇರುವಂತಹ ಅಸಹನೀಯ ಭಾವನೆಗಳನ್ನ ಸಮಾಜ ಒಪ್ಪುವ ರೀತಿಯಲ್ಲಿ ಪುನಃ ನಿರ್ದೇಶಿಸುವಂಥದ್ದು ಉದಾತ್ತೀಕರಣಕ್ಕೆ ಒಂದು ಉದಾಹರಣೆ. ಮುಂದಿನ ಪ್ರಶ್ನೆ ಗಮನಿಸಿ, ಮುಮ್ಮರಳುವಿಕೆ ಅವರೋಧ ಉಂಟಾಗುವಾಗ ಆಗುವ ಕಲಿಕಾ ವರ್ಗಾವಣೆ ಯಾವುದು ಅನ್ನುವಂತ ಪ್ರಶ್ನೆಯನ್ನ ಕೇಳಿದರೆ, ಪ್ರೋಆಕ್ಟಿವ್ ಇನಿಬಿಷನ್, ದ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಇನ್ ಪ್ರೋಆಕ್ಟಿವ್ ಇನಿಬಿಷನ್, ದ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಯಾವುದಂತೇಳಿ ಪ್ರಶ್ನೆಯನ್ನ ಕೇಳಿದರೆ. ಸೊ ಇಲ್ಲಿ ಕಲಿಕಾ ವರ್ಗಾವಣೆಯಲ್ಲಿ ಒಟ್ಟು ಮೂರು ವಿಧ ಯಾವ ಅಂತ ಹೇಳಿದ್ರೆ, ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ಹಾಗೇನೆ ಶೂನ್ಯ ವರ್ಗಾವಣೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಇದರಲ್ಲಿ ಒಟ್ಟು 3 ಟೈಪ್ಸ್ಗಳು ಬರ್ತವೆ. ಇಲ್ಲಿ ಪಾಸಿಟಿವ್ ಟ್ರಾನ್ಸ್ಫರ್, ನೆಗೆಟಿವ್ ಟ್ರಾನ್ಸ್ಫರ್, ಹಾಗೇನೆ ನ್ಯೂಟ್ರಲ್ ಟ್ರಾನ್ಸ್ಫರ್ ಅಥವಾ ಝೀರೋ ಟ್ರಾನ್ಸ್ಫರ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಸೊ ಇಲ್ಲಿ ಧನಾತ್ಮಕ ವರ್ಗಾವಣೆ ಅಂತ ಹೇಳಿದ್ರೆ
ಏನು ಹಿಂದಿನ ಕಲಿಕೆ ಈಗ ಕಲಿಯುತ್ತಿರುವಂತಹ ಕಲಿಕೆಗೆ ಸಹಾಯ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಗಣಿತ ವಿಷಯದ ಕಲಿಕೆ ಮಾನಸಿಕ ಸಾಮರ್ಥ್ಯ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಬಿಡಿಸುವಂತಹ ಸಂದರ್ಭದಲ್ಲಿ ಸಹಾಯಕ ಆಗುವಂಥದ್ದು. ಇದಲ್ಲದೆ ನಾವು ಡೈಲಿ ಲೈಫಲ್ಲಿ ನೋಡೋದಾದ್ರೆ, ಸೊ ಯಾರೊಬ್ಬ ಬೈಸಿಕಲ್ ಅಥವಾ ಸೈಕಲ್ ಅನ್ನ ಬ್ಯಾಲೆನ್ಸ್ ಆಗಿ ಓಡಿಸುವಂತ ಸೈಕಲ್ ಬ್ಯಾಲೆನ್ಸ್ ಗೊತ್ತಿರುವಂತಹ ವ್ಯಕ್ತಿಗೆ ನೆಕ್ಸ್ಟ್ ಯಾವುದೇ ಒಂದು ಟೂ ವೀಲರ್ ಅನ್ನ ಕಲಿಯುವಂತ ಸಂದರ್ಭದಲ್ಲಿ ಬ್ಯಾಲೆನ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಸೊ ಆತ ಈಸಿಯಾಗಿ ಕಲಿತಾನೆ. ಅದು ಆತನಿಗೆ ಹಿಂದೆ ಕಲಿತಂತಹ ಸೈಕಲ್ ಓಡಿಸುವಂತಹ ಸೈಕಲ್ ತುಳಿಯುವಂತಹ ಒಂದು ಅಭ್ಯಾಸ ಏನಿದೆ, ಆ ಒಂದು ಕಲಿಕೆ ಆತನಿಗೆ ಮುಂದೆ ತಾನು ಕಲಿಯುವಂತಹ ಕಲಿಕೆ ಏನಿದೆ, ಟೂ ವೀಲರ್ ಅನ್ನ ಕಲಿಯುವಂತಹ ಒಂದು ಕಲಿಕೆ, ಅದರಲ್ಲಿ ಆತನಿಗೆ ಅದು ಉಪಯೋಗಕ್ಕೆ ಬಂದ ಇಂತಹ ಒಂದು ಕಲಿಕಾ ವರ್ಗಾವಣೆಯನ್ನು ನಾವು ಧನಾತ್ಮಕ ವರ್ಗಾವಣೆ ಅಂತೇಳಿ ಕರಿತೇವೆ. ಸೊ ಹಾಗೇನೆ ಇಲ್ಲಿ ಋಣಾತ್ಮಕ ವರ್ಗಾವಣೆ ಅಂತ ಹೇಳಿದ್ರೆ ಈಗಾಗಲೇ ಕಲಿತಿರುವಂತಹ ಕಲಿಕೆ ಮುಂದೆ ಕಲಿಯುವಂತಹ ಕಲಿಕೆಗೆ ಅಡ್ಡಿಯನ್ನ ಉಂಟು ಮಾಡಿದರೆ ಅದು ಮುಮ್ಮುಖ ಅಥವಾ ಮುಮ್ಮುರುಳ ಅವರೋಧ ಅಂತ ಕೂಡ ಇದನ್ನ ಕರಿತೇವೆ. ಇದನ್ನ ಋಣಾತ್ಮಕ ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕಲಿತೇವೆ. ಯಾವುದೇ ಒಂದು ತೊಂದರೆಯನ್ನು ಉಂಟು ಮಾಡಿದ್ರೆ, ಈ ಹಿಂದೆ ಕಲಿತಂತಹ ಕಲಿಕೆ ಮುಂದೆ ಕಲಿಯುವಂತಹ ಕಲಿಕೆಗೆ ಏನಾದ್ರೂ ತೊಂದರೆಯನ್ನ ಉಂಟು ಮಾಡಿದ್ರೆ ಅಂತದನ್ನ ನಾವು ಋಣಾತ್ಮಕ ಕಲಿಕೆ ಅಂತ ಕರಿತೇವೆ. ಸೊ ಹಾಗೇನೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಈಗ 2023 ಹೋಗಿದೆ. 2023 ನಮಗೆ 2023 ಅಂತೇಳಿ ಇಸವಿ ಬರೆದು ಅಭ್ಯಾಸ ಆಗಿದೆ. ಒಂದು ವರ್ಷ 2023 ಅಂತೇಳಿ ನಾವು ಯಾವುದೇ ಒಂದು ಡೇಟ್ ಅನ್ನ ಬರೆಯುವಂತ ಸಂದರ್ಭದಲ್ಲಿ ಬರ್ತೇವೆ. ಈಗ 2024 ಬಂದಿದೆ. 2024 ಆರಂಭದಲ್ಲಿ ನಮಗೆ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಕೂಡ ನಾವು ಪ್ರಯತ್ನವನ್ನ ನಮಗೆ ಇಲ್ಲಿ ಮಿಸ್ಟೇಕ್ ಆಗಿಯೇ ಆಗ್ತದೆ. ನಾವು ಸಾಮಾನ್ಯವಾಗಿ 2023 ಅಂತೇಳಿಯೇ ಬರೀತೇವೆ. ಸೊ ಇದು ಕೂಡ ಒಂದು ನೆಗೆಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ಅಂದ್ರೆ ಋಣಾತ್ಮಕ ವರ್ಗಾವಣೆ ಅಂತೇಳಿ ನಾವು ಅಷ್ಟನ್ನ 2023ಕ್ಕೆ ಅಷ್ಟು ಒಗ್ಗಿಕೊಂಡಿದ್ವಿ, ಅಷ್ಟನ್ನ ನಾವು ಬರೆಯುವುದನ್ನ ಅಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ವಿ. ಸೊ ಅದು ನಾವು ಮುಂದೆ ಇರುವಂತಹ ಒಂದು ಕಲಿಕೆಗೆ ಅಥವಾ ಮುಂದೆ ಬರೆಯುವಂತಹ ಮುಂದಿನ ನಮ್ಮ ಕೆಲಸ ಕಾರ್ಯಗಳಿಗೆ ಅದು ತೊಂದರೆಯನ್ನ ಉಂಟು ಮಾಡ್ತದೆ. ಹಿಂದೆ ನಮಗೆ ಅಷ್ಟು ಅಚ್ಚುತ್ತಿದ್ದಂಥದ್ದು ನಮಗೆ ಮುಂದಕ್ಕೆ ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ಸೊ ಇದಕ್ಕೆ ಕೂಡ ಇದನ್ನು ಕೂಡ ನಾವು ಎಕ್ಸಾಂಪಲ್ ಆಗಿ ಪರಿಗಣಿಸಬಹುದು. ಹಾಗೇನೆ ಇಲ್ಲಿ ಶೂನ್ಯ ವರ್ಗಾವಣೆ ಅಂತ ಹೇಳಿದ್ರೆ ಇದು ಒಂದು ಸನ್ನಿವೇಶದಿಂದ ಕಲಿಕೆ ಯಾವುದೇ ರೀತಿಯಾಗಿ ಇನ್ನೊಂದು ಸನ್ನಿವೇಶದ ಕಲಿಕೆಯ ಮೇಲೆ ಪರಿಣಾಮ ಬೀರದೇ ಇರುವಂತಹ ಸ್ಥಿತಿ. ಸೊ ಈ ಹಿಂದೆ ಕಲಿತಂತಹ ಕಲಿಕೆ ಮುಂದೆ ಕಲಿಯುವಂತಹ ಕಲಿಕೆಯ ಮೇಲೆ ಯಾವುದೇ ಪರಿಣಾಮವನ್ನ ಬೀರುವುದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಟೂ ವೀಲರ್ ಕಲಿತ ಕಲಿಕೆ 4 ವೀಲರ್ ಅನ್ನ ಕಲಿಯುವಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ. ಟೂ ವೀಲರ್ನ ಆ ಒಂದು ರೈಡಿಂಗ್ ಇದೇ ಬೇರೆ, ಹಾಗೇನೆ ಇಲ್ಲಿ 4 ವೀಲರ್ ಅನ್ನ ಕಲಿಸುವಂತಹ ಡ್ರೈವಿಂಗ್ ಟೆಕ್ನಿಕ್ ಬೇರೆ. ಸೊ ಇಂತಹ ಒಂದು ಉದಾಹರಣೆಯನ್ನ ಕೊಡುವಂತದ್ದು. ಸೊ ಹಾಗಾಗಿ ಇದೆಲ್ಲ ಉದಾಹರಣೆಗಳನ್ನ ನಾವು ಕೊಡಬಹುದು. ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಋಣಾತ್ಮಕ ವರ್ಗಾವಣೆ ಆಪ್ಷನ್ 3 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ತನ್ನ ಮತ್ತು ಇತರರ ಭಾವನೆಗಳನ್ನ ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವನ್ನ ನಾವು ಏನಂತ ಕರಿತೇವೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಸಂವೇಗಾತ್ಮಕ ಬುದ್ಧಿ ಶಕ್ತಿ ಅಥವಾ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಮನೋವಿಜ್ಞಾನದಲ್ಲಿ ಭಾವನೆಗಳನ್ನ ಮಾನವನ ಆಲೋಚನೆ ಮತ್ತು ನಡವಳಿಕೆಯ ಮೇಲೆ ಪ್ರಭಾವ ಬೀರುವಂತಹ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಗೆ ಕಾರಣವಾಗುವ ಭಾವನೆಗಳ ಒಂದು ಸ್ಥಿತಿಯನ್ನ ಸಂವೇಗ ಎಂದು ನಾವು ಗುರುತಿಸ್ತೇವೆ. ಸೊ ಇಲ್ಲಿ ಭಾವನಾತ್ಮಕತೆಯು ವ್ಯಕ್ತಿಯ ಮನೋಧರ್ಮ, ಸ್ವಭಾವ, ವ್ಯಕ್ತಿತ್ವ, ವ್ಯಕ್ತಿಯ ಮನಸ್ಥಿತಿ ಹಾಗೆಯೇ ಅಭಿಪ್ರೇರಣೆಗಳಿಗೆ ಹೆಚ್ಚು ಸಂಬಂಧಪಟ್ಟಿರ್ತದೆ. ಸೊ ಫಾರ್ ಎಕ್ಸಾಂಪಲ್ ಮಾನವನ ಅತ್ಯಂತ ಸಹಜ ಭಾವನೆಗಳಂತ ಹೇಳಿದ್ರೆ ನಗು, ಕೋಪ, ದುಃಖ, ಹತಾಶೆ, ಆಶಾಭಂಗ, ಪ್ರೀತಿ, ಒತ್ತಡ, ಉನ್ಮಾದ, ದ್ವೇಷ ಮುಂತಾದವುಗಳು ಇದು ಪ್ರಮುಖವಾಗಿರುವಂತಹ ಮಾನವನ ಗುಣಗಳಾಗಿವೆ. ಸೊ ಹಾಗಾಗಿ ಇಲ್ಲಿ ಡೇನಿಯಲ್ ಗೋಲ್ಮನ್ ರವರು ಈ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟ ಕೆಲಸವನ್ನ ಮಾಡ್ತಾರೆ. ಇವರು ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಒಂದು ಪುಸ್ತಕವನ್ನ ಕೂಡ ಬರೆದಿದ್ದಾರೆ. ಸೊ ಇಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಭಾವನಾತ್ಮಕ ಹಾಗೂ ಬೌದ್ಧಿಕ ಅಂಶ ಎರಡನ್ನೂ ಕೂಡ ಇದು ಒಳಗೊಂಡಿದೆ. ಭಾವನಾತ್ಮಕ ಅಂಶಗಳು ಮೆದುಳಿನ ತಳಭಾಗದಲ್ಲಿರುವಂತಹ ಒಂದು ಸಬ್ ಕಾರ್ಟೆನಿಕ್ಸ್ ಎಂಬಂತಹ ಭಾಗದಲ್ಲಿ ಕಂಡು ಬರ್ತದೆ. ಹಾಗಾಗಿ ಇದಕ್ಕೆ ಇಲ್ಲಿ ಸರಿಯಾದಂತಹ ಉತ್ತರ ಸಂವೇಗಾತ್ಮಕ ಬುದ್ಧಿಶಕ್ತಿ. ಈ ಕೆಳಗಿನ ಯಾವ ಅಂಶಗಳು ಅನುವಂಶತೆಯಿಂದ ಪ್ರಬಲವಾಗಿ ಪ್ರಭಾವಿಸಲ್ಪಟ್ಟಿವೆ? ಅನುವಂಶತೆಯಿಂದ ಪ್ರಬಲಿಸಲ್ಪಟ್ಟಂತಹ ಅಂಶಗಳು ಯಾವುವು? ವಿಚ್ ಅಮಂಗ್ ದ ಫಾಲೋವಿಂಗ್ ಇಸ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಹೆರಿಡಿಟಿ? ಯಾವುದು ಅನುವಂಶತೆಯಿಂದ ಪ್ರಭಾವಕ್ಕೆ ಒಳಪಟ್ಟಿವೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದರೆ, ಇಲ್ಲಿ ಆಯ್ಕೆಯನ್ನ ಗಮನಿಸಿ. ಮಾನಸಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆಯ ಮೇಲೆ ಅನುವಂಶೀಯತೆ ಪ್ರಭಾವವನ್ನ ಬೀರ್ತದೆ. ಹಾಗೇನೆ ಇಲ್ಲಿ ಸಾಮಾಜಿಕ ಬೆಳವಣಿಗೆಯ ಮೇಲೆ ಅನುವಂಶತೆ ಪ್ರಭಾವವನ್ನ ಬೀರುವುದಿಲ್ಲ.
ಹಾಗೇನೆ ಇಲ್ಲಿ ಭೌತಿಕ ಬೆಳವಣಿಗೆಯ ಮೇಲೆ ಕೂಡ, ಫಿಸಿಕಲ್ ಡೆವಲಪ್ಮೆಂಟ್ ನ ಮೇಲೆ ಕೂಡ ಅನುವಂಶೀಯತೆ ಪ್ರಭಾವವನ್ನ ಬೀರುತ್ತದೆ. ಹಾಗೇನೆ ಭಾವನಾತ್ಮಕ ಬೆಳವಣಿಗೆಯ ಮೇಲೆ ಅನುವಂಶೀಯತೆ ಪ್ರಭಾವವನ್ನ ಬೀರುವುದಿಲ್ಲ. ಹೆರಿಡಿಟಿ ಯಾವುದೇ ಪ್ರಭಾವವನ್ನ, ಭಾವನಾತ್ಮಕ ಇಮೋಷನಲ್ ಡೆವಲಪ್ಮೆಂಟ್ ಮೇಲೆ ಯಾವುದೇ ಪ್ರಭಾವವನ್ನ ಬೀರುವುದಿಲ್ಲ. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಮಾನಸಿಕ ಬೆಳವಣಿಗೆ ಮತ್ತೆ ಭೌತಿಕ ಬೆಳವಣಿಗೆ. ಎ ಮತ್ತು ಸಿ ಆಯ್ಕೆ 3, ಎ ಮತ್ತು ಸಿ ಎರಡು ಕೂಡ ಇಲ್ಲಿ ಅನುವಂಶತೆಯಿಂದ ಪ್ರಭಾವಿಸಲ್ಪಟ್ಟಿದೆ ಅನ್ನುವಂತಹ ಉತ್ತರವನ್ನು ನಾವಿಲ್ಲಿ ನೀಡಬಹುದು. ಮುಂದಿನ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸ ಒಂದು ವಿನ್ಯಾಸದ ಪ್ರಕಾರ ನಡೆಯುತ್ತದೆ ಎಂದು ವಿವರಿಸುವಂತಹ ತತ್ವ ಯಾವುದು? ದ ಪ್ರಿನ್ಸಿಪಲ್ ವಿಚ್ ಎಕ್ಸ್ಪ್ಲೇನ್ಸ್ ದಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಫಾಲೋ ಎ ಪ್ಯಾಟರ್ನ್ ಈಸ್. ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಕಂಡುಹಿಡಬೇಕು. ಅನುವಂಶತೆ ಮತ್ತು ಪರಿಸರ ತತ್ವ, ಸಾರ್ವತ್ರಿಕ ತತ್ವ, ಶಿರ ಪಾದಾಭಿಮುಖ ತತ್ವ, ವೈಯಕ್ತಿಕ ಭಿನ್ನತೆಯ ತತ್ವ ಅಂತೇಳಿ ಆಯ್ಕೆಗಳನ್ನ ಕೊಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಬೆಳವಣಿಗೆ ಮತ್ತು ವಿಕಾಸ ಒಂದು ವಿನ್ಯಾಸದ ಪ್ರಕಾರ ನಡೆಯುತ್ತದೆ ಎಂದು ವಿವರಿಸುವಂತಹ ತತ್ವ ಯಾವುದಪ್ಪ ಅಂತ ಹೇಳಿದ್ರೆ ಅದು ಶಿರ ಪಾದಾಭಿಮುಖ ತತ್ವ. ಇಲ್ಲಿ ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್ ಅಂತ ಕರಿತೇವೆ, ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್. ಸೊ ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಪ್ರಗತಿಪರ ಸರಣೀಕೃತ ಬದಲಾವಣೆಗಳನ್ನ ನಾವು ವಿಕಾಸವಂತೇಳಿ ಕರಿತೇವೆ. ಇದು ಗುಣಾತ್ಮಕ ಬದಲಾವಣೆಗಳನ್ನ ಸೂಚಿಸುತ್ತದೆ. ಸೊ ಈ ರೀತಿಯಾದಂತಹ ವಿಕಾಸವು ಕೆಲವೊಂದು ಸಾರ್ವತ್ರಿಕ ತತ್ವಗಳನ್ನ ಒಳಗೊಂಡಿದೆ. ಆ ತತ್ವ ಯಾವುದಪ್ಪ ಅಂತ ಹೇಳಿದ್ರೆ ಶಿರ ಪಾದಾಭಿಮುಖ ವಿನ್ಯಾಸ ತತ್ವ. ಏನಿದು ಶಿರ ಪಾದಾಭಿಮುಖ ವಿನ್ಯಾಸ ತತ್ವ ಅಂತ ಹೇಳಿದ್ರೆ, ಸೊ ವಿಕಾಸ ಯಾವಾಗಲೂ ತಲೆಯ ಭಾಗದಿಂದ ಪ್ರಾರಂಭವಾಗಿ ಪಾದಗಳ ಕಡೆಗೆ ಸಾಗುತ್ತದೆ, ಪಾದಗಳ ಕಡೆಗೆ ಸಾಗುತ್ತದೆ ಈ ತತ್ವದಲ್ಲಿ ಪ್ರಕಾರ. ಇಲ್ಲಿ ನೋಡಿ ಅಂದ್ರೆ ಭ್ರೂಣಾವಸ್ಥೆಯಲ್ಲಿ ಮಗುವಿನ ತಲೆಯ ಭಾಗ ಅದರ ಕಾಲಿನ ಬೆಳವಣಿಗೆಗಿಂತ ಮೊದಲು ಬೆಳೆದಿರ್ತದೆ. ಅಂದ್ರೆ ಗರ್ಭದಲ್ಲಿ ಮೊದಲು ಬೆಳೆಯುವಂತದ್ದು ಮಗುವಿನ ತಲೆಯ ಭಾಗ, ಆನಂತರ ಬೆಳೆಯುವಂತದ್ದು ಕಾಲು, ಇತರ ಅಂಗಾಂಗಗಳು. ಸೊ ಹಾಗೇನೆ ಇಲ್ಲಿ ಮಗುವಿನ ಜನನದ ನಂತರ ಮಗು ತನ್ನ ಶಿರದ ಮೇಲೆ ನಿಯಂತ್ರಣವನ್ನ ಕಂಡುಕೊಳ್ತಾನೆ, ಆನಂತರ ನಿಂತುಕೊಳ್ಳುವ ಅಥವಾ ನಡೆಯುವಂತಹ ಕೌಶಲ್ಯವನ್ನ ರೂಪಿಸಿಕೊಳ್ತದೆ. ಮುಂದಿನ ಪ್ರಶ್ನೆ ಗಮನಿಸಿ. ಓದಿನ ವೇಗದ ಮೇಲೆ ಬೆಳಕಿನ ತೀವ್ರತೆಯ ಪರಿಣಾಮ. ಈ ಪ್ರಾಯೋಗಿಕ ಅಧ್ಯಯನದಲ್ಲಿ ಅಸಂಗತ ಚರಾಂಶ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಎಫೆಕ್ಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ಆನ್ ಸ್ಪೀಡ್ ಆಫ್ ರೀಡಿಂಗ್ ಇನ್ ದಿಸ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ ದ ಇಂಟರ್ವೀನಿಂಗ್ ವೇರಿಯಬಲ್ ಈಸ್ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿರುವಂತದ್ದು. ಇಲ್ಲಿ ನೋಡಿ ಆಯ್ಕೆಗಳನ್ನ ಕೊಡಲಾಗಿದೆ. ಬೆಳಕಿನ ತೀವ್ರತೆ, ಓದಿನ ವೇಗ, ಹಾಗೇನೆ ಓದುಗನ ಆಸಕ್ತಿ, ಹಾಗೇನೆ ಅಳೆಯುವಂತಹ ಸಾಧನ ಅಂತೇಳಿ ಪ್ರಶ್ನೆಯನ್ನ ಕೊಡಲಾಗಿದೆ, ಆಯ್ಕೆಗಳನ್ನ ಕೊಡಲಾಗಿದೆ. ಸೊ ಇಲ್ಲಿ ನೋಡಿ, ನಾವು ಇದನ್ನ ನೋಡೋದಕ್ಕಿಂತ ಮೊದಲು ಇಲ್ಲಿ ವೇರಿಯೇಬಲ್ ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡಿರ್ಬೇಕು. ವೇರಿಯೇಬಲ್ ಗಳಂದ್ರೆ ಏನು? ಪ್ರಯೋಗಗಳಲ್ಲಿ ಪ್ರಭಾವ ಬೀರುವಂತಹ ಅಂಶಗಳನ್ನ ಚರಾಂಶಗಳು ಅಥವಾ ವೇರಿಯೇಬಲ್ಸ್ ಗಳಂತೇಳಿ ನಾವು ಕರಿತೇವೆ, ವೇರಿಯೇಬಲ್ಸ್ ಗಳಂತೇಳಿ ಕರಿತೇವೆ. ಸೊ ಈ ಚರಾಂಶದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು. ಮೂರನೇ ವಿಧ ಅಲ್ಲಿ ಇನ್ನೊಂದು ಚರಾಂಶ ಕೂಡ ಇದೆ, ಅದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ನೋಡಿ, ಸ್ವತಂತ್ರ ಚರಾಂಶ ಅಥವಾ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೇವೆ. ಇಂಡಿಪೆಂಡೆಂಟ್ ವೇರಿಯೇಬಲ್ ಪ್ರಯೋಗದಲ್ಲಿ ನಾವು ಯಾವ ಚರಾಂಶದ ಪ್ರಭಾವವನ್ನ ಅಧ್ಯಯನ ಮಾಡಬೇಕಾಗಿರುವುದು ಅದನ್ನ ನಾವು ಸ್ವತಂತ್ರ ಚರಾಂಶ ಅಂತೇಳಿ ಕರಿತೇವೆ. ಯಾವ ವೇರಿಯೇಬಲ್ಸ್ ನ ನಾವು ಅಧ್ಯಯನ ಮಾಡಬೇಕು ಅದನ್ನ ನಾವು ಸ್ವತಂತ್ರ ಚರಾಂಶ ಅಂತೇಳಿ ಕರಿತೇವೆ. ಸೊ ನೆಕ್ಸ್ಟ್ ಇರುವಂತದ್ದು ಪರತಂತ್ರ ಚರಾಂಶ ಅಥವಾ ಡಿಪೆಂಡೆಂಟ್ ವೇರಿಯೇಬಲ್. ಯಾವ ಚರಾಂಶವು ಅಧ್ಯಯನಕ್ಕೆ ಒಳಪಡುತ್ತಿದೆಯೋ ಅಥವಾ ಯಾವುದರ ಮೇಲೆ ಪ್ರಭಾವ ಬೀರುತ್ತದೆಯೋ ಅದು ಪರತಂತ್ರ ಚರಾಂಶ ಎನಿಸಿಕೊಳ್ತದೆ ಅಥವಾ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತೇಳಿ ನಾವು ಕರಿತೇವೆ. ಸೊ ಹಾಗೇನೆ ಇನ್ನೊಂದು ವಿಧ, ಪ್ರಮುಖ ಇತರ ಎರಡು ವಿಧಗಳು. ಸೊ ಇನ್ನೊಂದು ವಿಧ ಅಸಂಗತ ಅಥವಾ ನಿಯಂತ್ರಿತ ಚರಾಂಶಗಳು, ಕಂಟ್ರೋಲ್ಡ್ ವೇರಿಯೇಬಲ್ಸ್ ಅಂತ ಕರಿತೇವೆ. ಯಾವ ಚರಾಂಶಗಳು ಪ್ರಯೋಗ ಮಾಡುವಾಗ ಪ್ರಯೋಗಕರ್ತನಿಂದ ನಿಯಂತ್ರಿಸಲ್ಪಡುತ್ತವೆಯೋ ಅಥವಾ ಯಾವ ಚರಾಂಶಗಳನ್ನು ಪ್ರಯೋಗ ಮಾಡುವವನು ಪ್ರಯೋಗದಲ್ಲಿ ಪ್ರಭಾವ ಬೀರುವಂತೆ ಕಾಯ್ದುಕೊಳ್ತಾರೋ ಅಂತಹ ಚರಾಂಶಗಳನ್ನ ಅಸಂಗತ ಅಥವಾ ನಿಯಂತ್ರಿತ ಚರಾಂಶಗಳಂತೇಳಿ ನಾವು ಕರಿತೇವೆ. ಹಾಗಾಗಿ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರಂತೆ ಇಲ್ಲಿ ಓದಿನ ವೇಗದ ಮೇಲೆ ಬೆಳಕಿನ ತೀವ್ರತೆಯ ಪರಿಣಾಮ ಅನ್ನುವಂಥ ಒಂದು ಪ್ರಯೋಗದಲ್ಲಿ ತೀವ್ರತೆಯ ಪರಿಣಾಮವನ್ನು ನಾವು ಅಧ್ಯಯನ ಮಾಡಬೇಕಾಗಿರುವಂತದ್ದು. ಸೊ ಹಾಗಾಗಿ ಇದು ಸ್ವತಂತ್ರ ಚರಾಂಶರಾಗಿದೆ. ತೀವ್ರತೆಯ ಪರಿಣಾಮ ಅಂದ್ರೆ ಇಲ್ಲಿ ಇಂಟೆನ್ಸಿಟಿ ಆಫ್ ಲೈಟ್ ಅಂದ್ರೆ ಇಲ್ಲಿ
ಇಂಪ್ಯಾಕ್ಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್, ತೀವ್ರತೆಯ ಪರಿಣಾಮ, ಇದನ್ನು ನಾವು ಅಧ್ಯಯನ ಮಾಡಬೇಕಾಗಿರುವಂಥದ್ದು ಸ್ವತಂತ್ರ ಚರಾಂಶ ಎನಿಸಿಕೊಳ್ತದೆ. ಇಲ್ಲಿ ಓದಿನ ವೇಗದ ಮೇಲೆ ಎಂಬ ಚರಾಂಶರ ಯಾವ ಪ್ರಭಾವವನ್ನ ಬೀರ್ತದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳುವುದರಿಂದ ಸೊ ಇದು ಅಧ್ಯಯನಕ್ಕೆ ಒಳಪಡ್ತದೆ. ಹಾಗಾಗಿ ಇದು ಪರತಂತ್ರ ಚರಾಂಶ. ಇದು ಪರತಂತ್ರ ಚರಾಂಶ ಅಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಲ್ಲಿ ನೋಡಿ ಇವೆರಡು ಚರಾಂಶಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಚರಾಂಶಗಳನ್ನ ಪ್ರಾಯೋಗಿಕ ಕರ್ತೃ ನಿಯಂತ್ರಿಸ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಓದುಗನ ಆಸಕ್ತಿಯು ಕೂಡ ಇಲ್ಲಿ ಒಂದು ಫ್ಯಾಕ್ಟರ್ ಆಗ್ತದೆ. ಇದು ಅಸಂಗತ ಚರಾಂಶವಾಗಿ ಕಾರ್ಯನಿರ್ವಹಿಸ್ತದೆ. ಓದುಗನ ಆಸಕ್ತಿ ಇದು ಅದಕ್ಕೆ ನಾವು ಕಂಟ್ರೋಲ್ ಮಾಡಬಹುದು. ಓದುಗನ ಆಸಕ್ತಿಯನ್ನು ನಾವು ಕಂಟ್ರೋಲ್ ಮಾಡಬಹುದು. ಹಾಗಾಗಿ ಆ ಕರ್ತೃ ಕಂಟ್ರೋಲ್ ಮಾಡಬಹುದು. ಹಾಗಾಗಿ ಇಲ್ಲಿ ಅಸಂಗತ ಚರಾಂಶ ಅಂದ್ರೆ ಅಥವಾ ಇಂಟರ್ವೀನಿಂಗ್ ವೇರಿಯೇಬಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಓದುಗನ ಆಸಕ್ತಿಯಲ್ಲಿ ಇಂಟರ್ವೀನಿಂಗ್ ವೇರಿಯೇಬಲ್. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3, ಇಂಟ್ರೆಸ್ಟ್ ಆಫ್ ದ ರೀಡರ್, ಆಪ್ಷನ್ 3. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅನುವಂಶೀಯತೆಯಿಂದ ನಿಯಂತ್ರಿಸಲ್ಪಟ್ಟಿದೆ? ಅನುವಂಶೀಯತೆಯಿಂದ ನಿರ್ಧರಿಸಲ್ಪಡುವಂತಹ ಅಂಶಗಳು ಯಾವುವು? ಅನುವಂಶೀಯತೆ ಅಲ್ಲಿ ನಿಯಂತ್ರಿಸುವಂತಹ ಅಂಶಗಳು ಯಾವುವು? ಚರ್ಮದ ಬಣ್ಣ ಅನುವಂಶೀಯತೆ ನಿರ್ಧರಿಸುತ್ತದೆ. ಹಾಗೇನೆ ಬುದ್ಧಿಶಕ್ತಿ ಕೂಡ ಅನುವಂಶೀಯತೆ ನಿರ್ಧರಿಸುತ್ತದೆ. ಆದ್ರೆ ಭಾಷೆಯನ್ನ ಅನುವಂಶೀಯತೆ ನಿರ್ಧರಿಸುವುದಿಲ್ಲ. ಸಾಮಾಜೀಕರಣವನ್ನ ಕೂಡ ಅನುವಂಶೀಯತೆ ನಿರ್ಧರಿಸುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಎ ಮತ್ತು ಬಿ ಎರಡು ಕೂಡ ಸರಿ. ಸೊ ಇಲ್ಲಿ ಅನುವಂಶೀಯತೆ ಅಂತ ಹೇಳಿದ್ರೆ ಮಾನವನ ಕೆಲವು ಗುಣಗಳ ಗುಣಗಳು ಅನುವಂಶೀಯತೆಯಿಂದ ಪ್ರಭಾವಿತ ಆಗ್ತದೆ. ಸೊ ಹಾಗೇನೆ ಮತ್ತೆ ಕೆಲವು ಗುಣಲಕ್ಷಣಗಳು ಪರಿಸರದಿಂದ ಪ್ರಭಾವಿಸಲ್ಪಡ್ತವೆ. ಸೊ ವ್ಯಕ್ತಿಗಳು ತಮ್ಮ ಗುಣಲಕ್ಷಣಗಳನ್ನ ಅಂಕುರಾಣು ಹಾಗೂ ಅವುಗಳಲ್ಲಿರುವಂತಹ ವರ್ಣತಂತುಗಳ ಮುಖಾಂತರ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ವರ್ಗಾಯಿಸ್ತಾರೆ. ಇದನ್ನು ನಾವು ಅನುವಂಶೀಯತೆ ಅಂತ ಹೇಳಿ ಕರಿತೇವೆ. ಸೊ ಅಲ್ಲಿ ಜೀನ್ಸ್ ಮತ್ತು ಕ್ರೋಮೋಸೋಮ್ಸ್ ಗಳಲ್ಲೂ ಸೊ ಅಲ್ಲಿ ವಂಶವಾಹಿನಿಗಳು ಸೊ ಇಲ್ಲಿದು ಇದು ಅನುವಂಶೀಯತೆಯನ್ನ ನಿರ್ಧರಿಸ್ತವೆ. ಸೊ ಇಲ್ಲಿ ಕಣ್ಣಿನ ಬಣ್ಣ, ಕೂದಲು, ಹಾಗೇನೆ ಚರ್ಮದ ಬಣ್ಣ, ತಲೆಯ ಗಾತ್ರ, ಕೈ ಬೆರಳುಗಳ ವಿನ್ಯಾಸ, ಲೈಂಗಿಕ ಪರಿಪಕ್ವತೆಯ ಕಾಲ, ದೇಹದ ದೃಢತೆ ಇವೆಲ್ಲವೂ ಕೂಡ ಅನುವಂಶೀಯತೆಯ ಗುಣಗಳಿಂದ ಪ್ರಭಾವಿಸಲ್ಪಟ್ಟಿವೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಸಮಾಜ ಮಿತಿ ತಂತ್ರದ ಏಕಕೇಂದ್ರೀಯ ವೃತ್ತಗಳ ವಿಧಾನದಲ್ಲಿ ನಕ್ಷತ್ರವನ್ನ ಗುರುತಿಸುವಂತದ್ದು ಇಲ್ಲಿ ಅನ್ನುವಂತಹ ಪ್ರಶ್ನೆ. ಇನ್ ದ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಪ್ರೋಚ್ ಆಫ್ ದ ಸೋಶಿಯೋಮೆಟ್ರಿಕ್ ಸ್ಟಾರ್ ದ ಸ್ಟಾರ್ ಈಸ್ ಪ್ಲೇಸ್ಡ್ ಅಂದ್ರೆ ಎಲ್ಲಿ ಅದು ಸ್ಟಾರ್ ಅನ್ನ ನಾವು ಗುರುತಿಸ್ತೇವೆ ಅನ್ನುವಂತ ಪ್ರಶ್ನೆ. ಸಮೂಹದ ರಚನೆಯನ್ನ ವಿಶ್ಲೇಷಿಸಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತಹ ಒಂದು ತಂತ್ರವನ್ನ ಸಮಾಜ ಮಿತಿ ಅಥವಾ ಸೋಶಿಯೋಮೆಟ್ರಿ ಅಂತ ಕರೀತೇವೆ. ಸೊ ಈ ಅಧ್ಯಯನವನ್ನ ಮೊದಲ ಬಾರಿಗೆ ಆಸ್ಟ್ರಿಯಾದ ಮನೋವಿಜ್ಞಾನಿಯಾದಂತಹ ಜೆ.ಎಲ್. ಮೊರಿನೋ ಅವರು ರೂಪಿಸಿದ್ದಾರೆ. ಜೆ.ಎಲ್. ಮೊರಿನೋ ಇವರು ರೂಪಿಸಿದ್ದಾರೆ. ಇದು ತರಗತಿಯ ಸಾಮಾಜಿಕ ಬಂಧಗಳನ್ನ ಅಧ್ಯಯನ ಮಾಡಲು ಸಹಾಯಕ ಮಾಡ್ತದೆ. ಹಾಗೇನೆ ತರಗತಿ ಸಮೂಹದ ಸದಸ್ಯರುಗಳ ನಡುವೆ ಹೇಗೆ ಭಾವನೆಗಳು ವರ್ಗಾವಣೆ ಆಗ್ತವೆ ಎನ್ನುವುದನ್ನ ಕೂಡ ತಿಳಿಯುವಂತಹ ಪ್ರಯತ್ನವನ್ನ ಮಾಡ್ತವೆ. ಸೊ ತರಗತಿಯಲ್ಲಿ ಯಾವ ವಿದ್ಯಾರ್ಥಿ ಅತಿ ಹೆಚ್ಚು ಜನರಿಂದ ಆಯ್ಕೆಯಾಗಿದ್ದನೋ ಅಂತ ವ್ಯಕ್ತಿಯನ್ನ ಅಥವಾ ಆತನನ್ನ ಅತಿ ಹೆಚ್ಚು ಜನ ಇಷ್ಟಪಟ್ಟಿದ್ದರೆ ಆತ ನಕ್ಷತ್ರ ಅಥವಾ ಸ್ಟಾರ್ ಆಗಿ ಗುರುತಿಸಿಕೊಳ್ತಾನೆ. ಸಮಾಜ ಮಿತಿ ತಂತ್ರದ ಏಕಕೇಂದ್ರೀಯ ವಿಧಾನದಲ್ಲಿ ನಕ್ಷತ್ರವನ್ನ ಗುರುತಿಸುವಂತದ್ದು ಅತ್ಯಂತ ಒಳ ವೃತ್ತದಲ್ಲಿ ಆತನನ್ನು ನಾವು ಗುರುತಿಸ್ತೇವೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3. ಸೊ ಇದಕ್ಕೆ ನೀವು ನೋಡಬಹುದು ಸ್ಟಾರ್ ಅಂತ ಹೇಳಿದ್ರೆ ಸೊ ನಮ್ಮ ಸೌರವ್ಯೂಹವನ್ನ ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಸೌರವ್ಯೂಹವನ್ನ ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಯಾವ ತರ ಮಾಡ್ಕೋಬಹುದು ಅಂತ ಹೇಳಿದ್ರೆ ನಮ್ಮ ಸೌರವ್ಯೂಹದ ರಚನೆಯನ್ನ ನೀವು ಗಮನಿಸ್ತಾ ಬಂದ್ರೆ ಸೊ ಅಲ್ಲಿ ಸೂರ್ಯನು ಕೇಂದ್ರವಾಗಿರುವಂತಹ ಒಂದು ಸ್ಥಾನದಲ್ಲಿದ್ದು ಉಳಿದ ಎಲ್ಲಾ ಆಕಾಶಕಾಯಗಳು ಅಥವಾ ಉಳಿದ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಗಿರಕಿ ಹೊಡಿತಾ ಇರ್ತವೆ. ಸೊ ಹಾಗಾಗಿ ಎಲಿಪ್ಸಿಯ ಕಕ್ಷೆಗಳಲ್ಲಿ ಗಿರಕಿ ಹೊಡ್ತಾ ಇರ್ತದೆ. ಅಂದ್ರೆ ಸೂರ್ಯ ಎಲ್ಲಾ ಗ್ರಹಗಳಿಗೆ ಕೂಡ ಶಕ್ತಿಯನ್ನ ಒದಗಿಸುವಂತಹ ಒಂದು ಶಕ್ತಿಯ ಆಕಾರ. ಸೂರ್ಯ ಒಂದು ನಕ್ಷತ್ರ. ಹಾಗಾಗಿ ಇಲ್ಲಿ ಸ್ಟಾರ್ ಇರುವಂತದ್ದು ಅತ್ಯಂತ ಒಳವೃತ್ತದಲ್ಲಿ. ನೀವು ಬೇಕಿದ್ರೆ ನೋಡಿ, ನಾನು ಇಲ್ಲಿ ಬಿಡಿಸ್ತಾ ಹೋಗ್ತೇನೆ. ಸೂರ್ಯ ಒಬ್ಬ ಕೇಂದ್ರ ಸ್ಥಾನದಲ್ಲಿ ಇರುವಂತಹ ಇದ್ದು ಸೊ ಉಳಿದ ಗ್ರಹಗಳು ಉಳಿದೆಲ್ಲ ಆಕಾಶಕಾಯಗಳು ಸೂರ್ಯನ ಸುತ್ತ ಎಲಿಪ್ಸಿಯ ಕಕ್ಷೆಗಳಲ್ಲಿ ಆತನ ಸುತ್ತ ತಿರುಗ್ತಾ ಇರ್ತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ, ಇಲ್ಲಿ ಸೂರ್ಯ ಇರುವುದು ಅತ್ಯಂತ ಒಳ ಕಕ್ಷೆಯಲ್ಲಿ. ಹಾಗಾಗಿ ಈ ಒಂದು ಎಕ್ಸಾಂಪಲ್ ನ ಪ್ರಕಾರ ನೀವು ಅರ್ಥ ಮಾಡ್ಕೊಳ್ಬಹುದು, ಅತ್ಯಂತ ಒಳ ವೃತ್ತದಲ್ಲಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮಗುವಿನ ನೈತಿಕ ಬೆಳವಣಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದವರು. ನೈತಿಕ ಬೆಳವಣಿಗೆ ಕ್ಷೇತ್ರಕ್ಕೆ ಅಂದ್ರೆ ಮೋರಲ್ ಡೆವಲಪ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಾಗಿ ಯಾರು ಸಂಬಂಧಪಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಜೇನ್
ಪಿಯಾಜೆ ಮತ್ತು ಹ್ಯಾವಿಗ್ ಹರ್ಸ್ಟ್ ಅವರು ಮಗುವಿನ ನೈತಿಕ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನ ಮಾಡಿದ್ರು. ಸೊ ಹಾಗೆ ಇಲ್ಲಿ ನೋಡಿ ಜೀನ್ ಪಿಯಾಜೆ ಅವರು ವಿಕಾಸಾತ್ಮಕ ಕಾರ್ಯದ ಸಿದ್ಧಾಂತವನ್ನ ಮಂಡಿಸಿದ್ರು. ಡೆವಲಪ್ಮೆಂಟಲ್ ಟಾಸ್ಕ್ ಅನ್ನ ಕೂಡ ಕೊಟ್ಟಂತವ್ರು ಅವರೇ. ಸೊ ಹಾಗಾಗಿ ಈ ಸಿದ್ಧಾಂತವು ಒಟ್ಟು 6 ಹಂತಗಳನ್ನ ಒಳಗೊಂಡಿದೆ. ಸೊ ಮಗುವಿನ ಜನನದಿಂದ ವೃದ್ಧಾಪ್ಯದವರೆಗೂ ಕೂಡ ಯಾವ್ಯಾವ ಹಂತಗಳನ್ನ ದಾಟಿ ಅವರು ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ಅವರು ವಿವರವಾಗಿ ವಿಸ್ತೃತವಾಗಿ ಅಧ್ಯಯನವನ್ನ ಮಾಡಿ ಸೊ ಆ ಒಂದು ಥಿಯರಿಯನ್ನ ಕೊಟ್ರು. ಸೊ ಹಾಗೆ ಇವರ ಜೊತೆ ಹ್ಯಾವಿಗ್ ಹರ್ಸ್ಟ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಕೆಲಸವನ್ನ ಮಾಡಿದ್ರು. ಸೊ ಇಲ್ಲಿ ನೋಡಿ ಸ್ಟ್ಯಾನ್ಲಿ ಮತ್ತು ವೈಗೋಟ್ಸ್ಕಿ ಅವರು ನಿಮಗೆ ಈಗಾಗಲೇ ಗೊತ್ತಿರಬಹುದು. ಇವರು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನ ಕೊಟ್ಟಂತವರು. ಸೊ ಹಾಗೇನೆ ಇಲ್ಲಿ ಹ್ಯಾವಿಗ್ ಹರ್ಸ್ಟ್ ಮತ್ತು ಸ್ಟ್ಯಾನ್ಲಿ ಜಂಟಿಯಾಗಿ ತರುಣರ ವಿಕಾಸಾತ್ಮಕ ಸಿದ್ಧಾಂತವನ್ನ ಮಂಡಿಸಿದಂತವರು. ಸೊ ಹಾಗಾಗಿ ಜೀನ್ ಪಿಯಾಜೆ ಈಗಾಗಲೇ ನಿಮಗೆ ಗೊತ್ತಿದೆ, ಮಕ್ಕಳ ಬೌದ್ಧಿಕ ವಿಕಾಸ ಸಿದ್ಧಾಂತ. ಹಾಗೇನೆ ವೈಗೋಟ್ಸ್ಕಿ ಅವರು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನ ಕೊಟ್ಟಂತವರು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಜಿಎನ್ ಪಿಯಾಜೆ ಮತ್ತು ಹ್ಯಾವಿಗ್ ಹರ್ಸ್ಟ್, ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಇದಾಯ್ತು. ಹೌದು, ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಯಾವುದನ್ನು ಕಲಿಯಲು ಶಾಬ್ದಿಕ ಸಲಹೆ ಪರಿಣಾಮಕಾರಿ ಎಂದರೆ? ಶಾಬ್ದಿಕ ಸಲಹೆ ಯಾವುದಕ್ಕೆ ಪರಿಣಾಮಕಾರಿ? ಈ ಕೆಳಗಿನ ಯಾವ ಒಂದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಶಾಬ್ದಿಕ ಸಲಹೆಯೊಂದಿಗೆ ಕಲಿಬಹುದು ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಇಲ್ಲಿ ಗಮನಿಸಿ, ಮನೋಭಾವನೆಗಳನ್ನ ಕಲಿಬಹುದು, ಕೇವಲ ಶಾಬ್ದಿಕ ಸಲಹೆಯಿಂದ ಕಲಿಬಹುದು. ವರ್ಬಲ್ ಗೈಡೆನ್ಸ್ ಸಾಕು ಅದಕ್ಕೆ. ಸೊ ಹಾಗೇನೆ ಪರಿಕಲ್ಪನೆಗಳನ್ನ ಕೂಡ ಕಲಿಬಹುದು. ಹಾಗೇನೆ ಸಂಗತಿಗಳನ್ನ ಕೂಡ, ಫ್ಯಾಕ್ಟ್ಸ್ ಗಳನ್ನ ಕೂಡ ಇಲ್ಲಿ ವರ್ಬಲ್ ಗೈಡೆನ್ಸ್ ನಿಂದ ಕಲಿಬಹುದು. ಆದ್ರೆ ಕೌಶಲ್ಯಗಳನ್ನ ಕೇವಲ ವರ್ಬಲ್ ಗೈಡೆನ್ಸ್ ಗಳಿಂದ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಕೌಶಲ್ಯ ಅನ್ನುವಂಥದ್ದು ಇದು ವಿಶಿಷ್ಟವಾದಂತಹ ತರಬೇತಿ, ಹಾಗೇನೆ ವಿಶೇಷವಾದಂತಹ ಅಭ್ಯಾಸ ಬೇಕು. ಕೌಶಲ್ಯಗಳನ್ನ ಕಲಿಯಲಿಕ್ಕೆ ವಿಶೇಷವಾದಂತಹ ತರಬೇತಿ, ಹಾಗೇನೆ ಸತತವಾದಂತಹ ಅಭ್ಯಾಸಗಳು ಬೇಕು. ಸೊ ಹಾಗೇನೆ ತಾಳ್ಮೆ ಕೂಡ ಬೇಕು. ಸೊ ವ್ಯಕ್ತಿಯೊಬ್ಬನ ಒಂದು ನಿರ್ದಿಷ್ಟ ಕೆಲಸದಲ್ಲಿ ಪರಿಣಿತಿಯನ್ನ ಗಳಿಸಿ ಉತ್ತಮವಾಗಿ ಆ ಕೆಲಸವನ್ನ ನಿರ್ವಹಿಸಿದರೆ ನಾವು ಕೌಶಲ್ಯ ಅಂತ ಕರಿತೇವೆ. ಯಾವುದೇ ಒಂದು ಕೌಶಲ್ಯ ಹೋಗ್ಬೇಕಾದ್ರೆ ಒಂದು ನಿರ್ದಿಷ್ಟವಾದಂತಹ ತರಬೇತಿ ಮತ್ತು ಅಪಾರ ಪ್ರಮಾಣದ ಅಭ್ಯಾಸವನ್ನ ಅದು ಅದು ಬೇಕಾಗ್ತದೆ. ಹಾಗೇನೆ ಕೇವಲ ಶಾಬ್ದಿಕ ಸಲಹೆಯಿಂದ ಯಾವುದೇ ವ್ಯಕ್ತಿಯು ಕೌಶಲ್ಯ ಪೂರ್ಣವಾದಂತಹ ವ್ಯಕ್ತಿಯಾಗಿ ಹೊರಹೊಮ್ಮಲಾರ. ಸೊ ಇದಕ್ಕೆ ನಮಗೆ ಬೆಸ್ಟ್ ಆದಂತಹ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವು ಕೇವಲ ವರ್ಬಲ್ ಗೈಡೆನ್ಸ್ ಇಂದಾಗಿ ನಾವೊಂದು ಡೈಲಿ ಲೈಫ್ ಅಲ್ಲಿ ಇದಕ್ಕೆ ಎಕ್ಸಾಂಪಲ್ ತೆಗೆದುಕೊಂಡು ನಾವು ಡ್ರೈವಿಂಗ್ ಅನ್ನ ಕಲಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಡ್ರೈವಿಂಗ್ ಅಲ್ಲಿ ವಾಹನದಲ್ಲಿ ಕುಳಿತು ಎಲ್ಲವನ್ನ ಕೂಡ ಕಲಿಬೇಕೇ ಹೊರತು ಕೂಡ ಅದನ್ನ ಡ್ರೈವಿಂಗ್ ಮಾಡಿ ಕಲಿಬೇಕೇ ಹೊರತು ಕೇವಲ ಥಿಯರಿಯಿಂದ ಕಲಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕ್ಲಚ್ ಹಾಕು, ಗೇರ್ ಹಾಕು, ಸೊ ಸ್ಟೇರಿಂಗ್ ಅನ್ನ ಈ ತರ ತಿರುಗಿಸು, ಇಂಡಿಕೇಟರ್ ಹಾಕು, ಈ ತರ ಹೇಳಿದ್ರೆ ನಮಗೆ ಡ್ರೈವಿಂಗ್ ಅನ್ನ ಕಲಿಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಸ್ವತಃ ತರಬೇತಿ ಪಡೆದು ಕಲ್ತ್ರೆ ಮಾತ್ರ ಕಲಿಬಹುದು. ಫಾರ್ ಎಕ್ಸಾಂಪಲ್ ಟೈಲರಿಂಗ್ ಕೂಡ ಇಂತಹ ಒಂದು ಕೌಶಲ್ಯಗಳನ್ನ ಕೂಡ ನಾವು ಕಲಿಲಿಕ್ಕೆ ಸಾಧ್ಯ. ಈ ತರ ಎಲ್ಲ ಉದಾಹರಣೆಗಳನ್ನ ನೀವೆಲ್ಲ ಕೊಡ್ಬೋದು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಸ್ಕಿಲ್ಸ್. ಇಲ್ಲಿ ಉಳಿದಂತಹ ವಿಚಾರಗಳು ಏನಿದೆ, ಮನೋಭಾವನೆಗಳು, ಪರಿಕಲ್ಪನೆಗಳು, ಹಾಗೇನೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಗಳು ಅಥವಾ ಸಂಗತಿಗಳನ್ನ ನಾವು ಕೇವಲ ವರ್ಬಲ್ ಗೈಡೆನ್ಸ್ ಗಳಿಂದಾಗಿ ಕೇಳಿ ಕಲಿಬಹುದು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಸ್ಕಿಲ್ಸ್. ಮುಂದಿನ ಪ್ರಶ್ನೆ, ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವವನ್ನು ಅಭ್ಯಾಸ ಮಾಡಲು ಅತ್ಯಂತ ಸೂಕ್ತ ಸಮೂಹ ಯಾವುದು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದರೆ ಟು ಸ್ಟಡಿ ದ ಎಫೆಕ್ಟ್ ಆಫ್ ಎನ್ವಿರಾನ್ಮೆಂಟ್ ಆನ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ದ ಬೆಸ್ಟ್ ಗ್ರೂಪ್ ಈಸ್ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಂಥದ್ದು. ಇಲ್ಲಿ ಆಯ್ಕೆಗಳು ಅಸಮರೂಪಿ ಅವಳಿಗಳು, 2 ಕುಟುಂಬಗಳ ಮಕ್ಕಳು, ಸಮರೂಪಿ ಅವಳಿಗಳು, ಒಡ ಹುಟ್ಟಿದವರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಸಮರೂಪಿ ಅವಳಿಗಳು. ಸೊ ಇದು ಹೇಗೆ ಸಾಧ್ಯ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ಸಮರೂಪಿ ಅವಳಿಗಳಂದ್ರೆ ಯಾರು? ಸೊ ಇಲ್ಲಿ ಕೆಲವೊಬ್ಬೆ ಗರ್ಭಧೃತ ಅಂಡಾಣು ಅಥವಾ ಝೈಗೋಟ್ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳಾಗಿ ವಿಭಜನೆಗೊಂಡು ಜನಿಸುವಂತಹ ಮಕ್ಕಳನ್ನು ನಾವು ಸಮರೂಪಿ ಅವಳಿಗಳು ಅಥವಾ ಅನನ್ಯ ಅವಳಿಗಳು ಅಂತ ಕರಿತೇವೆ. ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಂತಹ ಸಂದರ್ಭದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳ ಜನನ ಕೂಡ ಆಗ್ಬಹುದು. ಸೊ ಸಾಮಾನ್ಯವಾಗಿ ಇವರು ಒಂದೇ ಲಿಂಗಕ್ಕೆ ಸೇರಿದವರಾಗಿರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಒಂದೇ ಲಿಂಗಕ್ಕೆ ಸೇರಿದವರಾಗಿರ್ತಾರೆ. ಅಂದ್ರೆ ಗಂಡಾಗಿದೆ 2 ಗಂಡು ಅಥವಾ 2 ಹೆಣ್ಣು ಕೂಡ ಆಗಿರ್ತದೆ. ಸೊ ಡಿಫ್ರೆಂಟ್ ಲಿಂಗ ಇರುವಂತದ್ದು ಸಾಮಾನ್ಯವಾಗಿ ಕಡಿಮೆ. ಸೊ ಇಲ್ಲಿ ನೋಡಿ, ಇಂತಹ ಅಸಮರೂಪ ಅವಳಿಗಳ ಬೆಳವಣಿಗೆ ಮೇಲೆ ಪರಿಸರದ ಪ್ರಭಾವವನ್ನ ಅಧ್ಯಯನ ಮಾಡುವುದು ಅತ್ಯಂತ ಸೂಕ್ತ ವಿಧಾನ ಆಗಿದೆ. ಸೊ ಹಾಗಾಗಿ ಪರಿಸರದ ಯಾವುದೇ ಪ್ರಮಾಣದ ಪ್ರಚೋದನೆಯು ಅನುವಂಶೀಯತೆ ವಿಧಿಸಿದಂತಹ ಮಿತಿಗಳನ್ನ ಮೀರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ
ಫ್ರೀಮನ್ ರವರು ಇದರ ಬಗ್ಗೆ ಒಂದು ಅಧ್ಯಯನ ಮಾಡ್ತಾರೆ. ಸಮರೂಪಿ ಅವಳಿಗಳಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕಗಳು ಸಹ ಸಂಬಂಧ 0.9 ಇದೆ. ಸಮರೂಪಿ ಅವಳಿಗಳಲ್ಲಿ 0.9 ಇದೆ. ಹಾಗೆಯೇ ಭಾತೃ ಅವಳಿಗಳಲ್ಲಿ ಅಂದ್ರೆ ನಾನ್ ಐಡೆಂಟಿಕಲ್ ಟ್ವಿನ್ಸ್ಗಳಲ್ಲಿ 0.6 ಇದೆ ಈ ಬುದ್ಧಿಶಕ್ತಿ ಸೂಚ್ಯಂಕದ ಒಂದು ರೇಷಿಯೋ. ಸೊ ಹಾಗೇನೆ ಇಲ್ಲಿ ಒಡ ಹುಟ್ಟಿದವರಲ್ಲಿ 0.5 ಇದೆ, 0.5 ಇದೆ. ಹಾಗೇನೆ ಎರಡು ಕುಟುಂಬಗಳ ಮಕ್ಕಳಲ್ಲಿ 0.25. ಸೊ ಈ ತರ ಬುದ್ಧಿಶಕ್ತಿ ಸೂಚ್ಯಂಕದ ಸಹ ಸಂಬಂಧ ಕಂಡು ಬರ್ತದೆ. ಸೊ ಇಲ್ಲಿ ಹಾಗಾಗಿ ಇಲ್ಲಿ ಬೆಸ್ಟ್ ಯಾವುದರ ಮೇಲೆ ಅಧ್ಯಯನ, ಪರಿಸರದ ಸಂಬಂಧವನ್ನು, ಅನುವಂಶತೆಯ ಮೇಲೆ, ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವವನ್ನ ಅಧ್ಯಯನ ಮಾಡಲಿಕ್ಕೆ ಇರಬೇಕಾಗಿರುವಂತಹ ಒಂದು ಪ್ರಮುಖವಾಗಿರುವಂತಹ ಗ್ರೂಪ್. ಇವರ ಬೆಸ್ಟ್ ಆಗಿ ಯಾವುದರ ಮೇಲೆ ಅಧ್ಯಯನ ಮಾಡಬಹುದು ಅಂತ ಹೇಳಿದ್ರೆ ಸಮರೂಪಿ ಅವಳಿಗಳ ಮೇಲೆ ಅಧ್ಯಯನ ಮಾಡಿದ್ರೆ ನಿಖರವಾದಂತಹ ಫಲಿತಾಂಶವನ್ನ ನಾವು ಕಂಡುಕೊಳ್ಬಹುದು. ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಐಡೆಂಟಿಕಲ್ ಟ್ವಿನ್ಸ್. ಹಸಿರು ದೀಪ ಉರಿದಾಗಲೆಲ್ಲ ಅದರ ಮೇಲೆ ಪಕ್ಷಿ ಕುಟುಕಿದಾಗ ನಿಗದಿತ ಸಂಖ್ಯೆಯ ಅಣುಕ್ರಿಯೆಗಳನ್ನು ನೀಡಿದ ಮೇಲೆ ಪುನರ್ಬಲನ ನೀಡಲಾಗುತ್ತದೆ. ಈ ರೀತಿಯ ಪುನರ್ಬಲನದ ತಪಶೀಲಿನ ಹೆಸರೇನು? ಎ ಬರ್ಡ್ is trained to speck a green light and gets reinforcement after fixed number of responses. This schedule of reinforcement is known as. ಇದನ್ನ ನಾವು ಏನಂತ ಕರಿತೇವೆ ಅಂತೇಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ಅನುಪಾತೀಯ ರೇನ್ಫೋರ್ಸ್ಮೆಂಟ್, ಅನುಪಾತೀಯ ಪುನರ್ಬಲನ ಅಂತ ಕರಿತೇವೆ. ಸೊ ಪ್ರತಿ ಬಾರಿ 10 ಬಾರಿ ಕುಟುಕಿದಾಗ 1 ಬಾರಿ ಎಂಬಂತೆ ಪುನರ್ಬಲನ ನೀಡುವಂಥದ್ದು. ಇದು 10:1 ಈ ಒಂದು ರೇಷಿಯೋವನ್ನ ಕೊಡ್ತದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಅನುಪಾತೀಯ ಅಂತೇಳಿ ಆಪ್ಷನ್ 1 ಸರಿಯಾದಂತ ಉತ್ತರ ರೇಷಿಯೋ. ಸ್ನೇಹಿತರೆ, ಇವಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಇನ್ನೂ ಕೂಡ ಪ್ರಶ್ನೆಗಳು ಇದ್ದಾವೆ. ಇದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ. ಪಾರ್ಟ್ 2 ಅಲ್ಲಿ ಪಾರ್ಟ್ 2 ವಿಡಿಯೋ ಮಾಡಿ ಸಪರೇಟ್ ಆಗಿ ನಿಮಗೆ ತಿಳಿಸ್ತೇನೆ. ಹಾಗಾಗಿ ಆ ವಿಡಿಯೋವನ್ನು ಕೂಡ ನೋಡಿ. ಒಂದು ವೇಳೆ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಹೆಚ್ಚೆಚ್ಚು ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ ಅನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ.